ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಪಂಚತಂತ್ರದ ಕೊನೆಯ ಕಂತು ಆರಂಭವಾಗಿದೆ. ಕಾಕೋಲುಕೀಯವನ್ನು ಮುಗಿಸಿದ್ದಾಯಿತು. ಇಂದಿನಿಂದ ಅಸಮೀಕ್ಷಕಾರಿತ್ವ ಅಥವಾ ಅಪರೀಕ್ಷ್ಯಕಾರಿತ್ವ ಕ್ಷಮಿಸಬೇಕು ಲಬ್ಧಪ್ರಣಾಶ ಅಂತಕ್ಕಂಥ ಭಾಗವನ್ನು ಮುಂದುವರಿಸುವುದಾಗ್ತಾ ಇದೆ. ಇಂದಿನ ದತ್ತಿ ಉಪನ್ಯಾಸಕ್ಕೆ ಕಾರಕರಾದಂಥವರು ಶ್ರೀಮತಿ ಶಾರದಾ ಜೋಶಿ ಅವರ ಸಂಸ್ಮರಣೆಯಲ್ಲಿ ನಡೀತಾ ಇದೆ. ಅದಕ್ಕಾಗಿ ದತ್ತಿಯನ್ನು ಇಟ್ಟಂಥವರಿಗೆ ಮತ್ತು ಅದನ್ನು ಆಯೋಜನೆ ಮಾಡಿದವರಿಗೆಲ್ಲರಿಗೂ ನನ್ನ ಹಾರ್ದಿಕವಾದ ಕೃತಜ್ಞತೆಗಳು ಸಲ್ಲುತ್ತವೆ. ಲಬ್ಧಪ್ರಣಾಶ ಪಂಚತಂತ್ರದ 4ನೇ ತಂತ್ರ. ಲಬ್ಧ ಪ್ರಣಾಶ, ಸಿಕ್ಕಿದ್ದು ಕಳ್ಕೊಂಡಿದ್ದು ಅಂತ. ಲಬ್ಧಂ ಯತ್ ತತ್ ಪ್ರಣಷ್ಟಂ, ಸಿಕ್ಕಿದ್ದು ಹೋಯಿತು, ಸಿಗದಂತೆ ಆಯಿತು ಅಂತ. ಪಂಚತಂತ್ರ ಅನ್ನುವಲ್ಲಿ 5 ತಂತ್ರ ಅಂತ ಹೇಳಿದಾಗ ಗೆಳೆತನದ ಸಾಧಕ ಬಾಧಕಗಳನ್ನು ಕುರಿತು ಮೊದಲನೆಯ 2ನೆಯ ತಂತ್ರಗಳಲ್ಲಿ ಕಂಡದ್ದು. ಗೆಳೆತನವನ್ನು ಕಟ್ಟುವುದು ಹೇಗೆ, ಗೆಳೆತನವನ್ನು ಒಡೆಯುವುದು ಹೇಗೆ ಅಂತ ಮಿತ್ರ ಸಂಪ್ರಾಪ್ತಿ ಮತ್ತು ಮಿತ್ರ ಭೇದಗಳಲ್ಲಿ ನೋಡಿದ್ವಿ. ಹಾಗೆ ಶತ್ರು ಸಂಹಾರದ ಕ್ರಮ ಏನು ಅನ್ನುವುದು ಭೇದೋಪಾಯ ಕಾಕೋಲುಕೀಯದಲ್ಲಿ ಅದನ್ನು ಕಂಡದ್ದಾಯಿತು. ಈಗ ಲಬ್ಧಪ್ರಣಾಶದಲ್ಲಿ ದಕ್ಕಿದ್ದನ್ನು ಉಳಿಸಿಕೊಳ್ಳದೇ ಇದ್ದರೆ ಯಾವ ಪರಿಸ್ಥಿತಿ ಬರುತ್ತದೆ, ದಕ್ಕಿದ್ದನ್ನು ಉಳಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಇಲ್ಲಿ ಪ್ರತಿಯೊಂದು ತಂತ್ರದಲ್ಲಿಯೂ ಅನ್ವಯ ವ್ಯತಿರೇಕಗಳಿಂದ ನೋಡಬೇಕು. ಅಂದರೆ ಮಿತ್ರ ಭೇದದಲ್ಲಿ ಗೆಳೆತನವನ್ನು ಒಡೆಯುವುದು ಹೇಗೆ ಅಂದರೆ ಗೆಳೆತನವನ್ನು ಒಡೆಯದೆ ಕಾಪಾಡಿಕೊಳ್ಳೋದು ಹೇಗೆ ಅಂತಲೂ ತನ್ನಂತೆ ತಾನೇ ಗೊತ್ತಾಗುತ್ತದೆ. ಪಿಂಗಳಕ ಮತ್ತು ಸಂಜೀವಕ, ಒಂದು ಸಿಂಹ ಒಂದು ಎತ್ತು, ಅವುಗಳ ನಡುವೆ ಇದ್ದ ಸ್ನೇಹವನ್ನು ಕರಟಕ ದಮನಕ ಅನ್ನುವ ನರಿಗಳು ಮುರಿದವು. ಕಡೆಗೆ ಪಿಂಗಳಕ ಸಂಜೀವಕನ ಸಂಹಾರ ಮಾಡೋದ್ರೊಳಗೆ ಮುಗಿಯಿತು ಆ ಕಥೆ. ಅದೊಂದು ದುರಂತವಾಗುತ್ತದೆ. ನನಗೆ ಆ ಭಾಗ ನೋಡುವಾಗಲೆಲ್ಲ ತುಂಬ ದುಃಖವಾಗುತ್ತದೆ. ಎಷ್ಟು ಒಳ್ಳೆಯ ಸ್ನೇಹ ಯಾವ ಮಾತ್ಸರ್ಯದಿಂದ ಪೈಶೂನ್ಯದಿಂದ ಹಾಳಾಯ್ತಲ್ಲ ಅಂತ. ಆಗ ಚಾಡಿಕೋರರ ಮಾತನ್ನು ಕೇಳದೇ ಇದ್ದರೆ ಸ್ನೇಹ ಉಳಿಯುತ್ತದೆ. ಪೈಶೂನ್ಯ, ಸಣ್ಣತನ, ಚಾಡಿಕೋರರ ಬುದ್ಧಿ, ಅದನ್ನು ದೂರ ಇಡತಕ್ಕಂಥದ್ದು ಸ್ನೇಹಕ್ಕೆ ತುಂಬ ಮುಖ್ಯ. ಮತ್ತೆ ಮತ್ತೆ ನಾವು ಬೇರೊಬ್ಬರ ಮಾತುಗಳು ಸ್ನೇಹಭಂಗಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಪರೀಕ್ಷೆ ಮಾಡಿ ಸ್ವತಃ ಕಂಡುಕೊಳ್ಳಬೇಕು. ಯಾಕೆಂದರೆ ನಿಮ್ಮನ್ನು ಅವ್ರು ಹಾಗೆ ಹೇಳಿದ್ರು ಇವರು ಹೀಗೆ ಹೇಳಿದ್ರು ಅಂತ ಸದಾ ದೂರ್ತಾ ಇದ್ದರೆ ಅದರೊಳಗೆ ಏನಾದರೂ ಸಾರ ಇದೆಯಾ ಅಥವಾ ಅದು ನಿಸ್ಸಾರವಾ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗೆಯೇ ಸ್ನೇಹ ಕಟ್ಟಿಕೊಳ್ಳುವುದು ಹೇಗೆ, ಕಾಪಾಡಿಕೊಳ್ಳುವುದು ಹೇಗೆ ಅಂತಂದರೆ ಮಿತ್ರ ಸಂಪ್ರಾಪ್ತಿಯಲ್ಲಿ ಗೊತ್ತಾಗುತ್ತದೆ. ಅಂದರೆ ಸ್ನೇಹ ಹಾಳಾಗುವ ಸಂದರ್ಭಗಳು ನೋಡಿ ಸಮಯಕ್ಕೆ ಆಗದೇ ಇದ್ದಾಗ, ಸಮಯಕ್ಕಾದವನೇ ನಂಟ ಅಂತ ಹೇಳ್ತಾರೆ, ಸಮಯಕ್ಕಾದುದೇ ತೃಣವೇ ಪರ್ವತ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಸಮಯ ಅನ್ನೋದಕ್ಕೆ ಸಕಾಲ ತತ್ಕಾಲ ಅಂತ ಅರ್ಥ ಇರುವಂತೆ ಸಮಯ ಅನ್ನೋದಕ್ಕೆ ಒಂದು ಪ್ಯಾಕ್ಟ್ ಅಗ್ರಿಮೆಂಟ್ ಅನ್ನುವ ಅರ್ಥನೂ ಉಂಟು. ಒಂದು ಒಡಂಬಡಿಕೆ, ನಿಬಂಧನೆ ಅಂತ. ಒಂದು ಸ್ನೇಹ ವಿಶ್ವಾಸ ಒಂದು ನಿಬಂಧನೆ, ಅದರಂತೆ ಕೂಡ ನಡೆದುಕೊಳ್ಳಬೇಕು ಅನ್ನುವ ಆ ಭಾವವೂ ತುಂಬ ಹೃದಯವಾದಂಥದ್ದು. ಹೇಗೆ ಮೇಲೆ ಬಿದ್ದು ಕೆಲವರ ಜೊತೆಗೆ ಸ್ನೇಹ ಮಾಡಿಕೊಳ್ಳಬೇಕು, ಆ ಚಿತ್ರಗ್ರೀವದ ಔದಾರ್ಯ ಮತ್ತು ಭೃತ್ಯ ವಾತ್ಸಲ್ಯ, ಒಗ್ಗಟ್ಟಿನಲ್ಲಿ ಬಲ ಮತ್ತು ವಿಪತ್ಕಾಲದಲ್ಲಿ ಕೂಡ ಎದೆಗುಂದದೆ ಹೃದಯ ಜಗ್ಗದೆ ಎಲ್ಲರೂ ಸಂಭೂಯ ಸಮುತ್ಥಾನ ಒಟ್ಟಿಗೆ ಹಾರಬೇಕು ಅನ್ನುವ ಆ ಒಂದು ಕೋಆರ್ಡಿನೇಷನ್ ಇದೆಯಲ್ಲ, ಆ ರೀತಿಯ ಸ್ಟ್ರಾಟಜಿ, ಪ್ರಸಂಗಾವಧಾನ, ಪ್ರತ್ಯುತ್ಪನ್ನಮತಿತ್ವ, ಅದನ್ನು ಕಂಡು ಲಘುಪತನ ಕಾಣುವ ಕಾಗೆ ಮೆಚ್ಚಿ ಅದರ ಸ್ನೇಹ ಮಾಡಿಕೊಳ್ಳಬೇಕು ಅಂತಂದುಕೊಳ್ಳೋದು. ಮತ್ತು ಇವುಗಳಿಗೆ ದೂರದಲ್ಲಿದ್ದ ಹಿರಣ್ಯಕ ಇಲಿ ಎಷ್ಟು ಚೆನ್ನಾಗಿ ಒದಗಿ ಬಂತು. ಇಂಥ ಇಲಿಯನ್ನು ಸ್ನೇಹ ಮಾಡಿಕೊಳ್ಳಬೇಕು ಅಂತಂದರೆ ಸ್ವಜಾತಿ ಮಾತ್ಸರ್ಯ ಆಗರ್ಭ ವೈರ ಇರುವಂಥ ಜೀವಿಗಳಲ್ಲಿ ಕೂಡ ಸ್ನೇಹ ಸಾಧ್ಯ. ಈಗ ಪಿಂಗಳಕ ಮತ್ತು ಸಂಜೀವಕ, ಸಿಂಹ ಹಾಗೂ ಗೂಳಿಗಳಲ್ಲಿ ಭಕ್ಷ್ಯಕ ಸಂಬಂಧ, ಭಕ್ಷಕ ಸಿಂಹ, ಭಕ್ಷ್ಯ ಗೂಳಿ, ಆದರೂ ಸ್ನೇಹ ಇತ್ತು, ಕಡೆಗೆ ಹಾಳಾಗಿ ಹೋಯಿತು. ಆದರೆ ಇಲ್ಲಿ ಕಾಗೆ ಮತ್ತು ಇಲಿ ಇಬ್ಬರಲ್ಲಿ ಕೂಡ ಮತ್ತೆ ಅದೇ ಭಕ್ಷ್ಯ ಸಂಬಂಧ, ಹಾಗಿದ್ದರೂ ಸ್ನೇಹ ಉಳಿಯಿತು. ಇವುಗಳನ್ನು ಗಮನಿಸ್ತಾ ಬಂದಾಗ ನಮ್ಮ ಸ್ವಭಾವವನ್ನೂ ಪಕ್ಕಕ್ಕಿಟ್ಟು ಸ್ನೇಹವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವ ದೃಷ್ಟಿ ಕೂಡ ನಮಗೆ ಗೊತ್ತಾಗುತ್ತದೆ. ಸ್ವಭಾವವನ್ನು ಕೆರಳಿಸಿಕೊಟ್ರೆ ಸ್ನೇಹ ನಿಲ್ಲುವುದಿಲ್ಲ ಅಂತ. ಇನ್ನು ಕಾಕೋಲುಕೀಯದಲ್ಲಿ ನಂಬಿದವರನ್ನ ಮೋಸ ಮಾಡತಕ್ಕಂಥದ್ದು, ಮಿತ್ರಭೇದದ ಒಂದು ರೀತಿಯೇ ಅಲ್ಲಿ ಕೂಡ ಇರತಕ್ಕಂಥದ್ದು, ಭೇದೋಪಾಯವೇ ಅಲ್ಲಿರುವುದು. ಆದರೆ ಇಲ್ಲಿ
ಮೈತ್ರಿ ಎಲ್ಲಿಯೂ ಇದ್ದದ್ದಲ್ಲ. ಮೈತ್ರಿ ಮಾಡಿಕೊಂಡಂತೆ ನಟಿಸಿ ಶತ್ರುವನ್ನು ಧ್ವಂಸ ಮಾಡುವುದಕ್ಕೆ ನೋಡಿದ್ದು. ಶತ್ರುವಿನ ನೆಲೆಯಲ್ಲಿ ಆ ರಾಜನೀತಿಯನ್ನು ನಾವು ಕಾಣ್ತೀವಿ. ಹಾಗಿರುವ ಆ ಒಂದು ಕಾಕೋಲುಕೀಯದಲ್ಲಿ ಗೂಬೆಗಳ ಪರಂಪರೆ ನಾಶ ಆಗಿದ್ದು, ಆ ಅರಿಮರ್ದನ ಗೂಬೆ ಸಪರಿವಾರವಾಗಿ ಮಸಿಯಾದದ್ದನ್ನು ಕಂಡಾಗ ಮತ್ತೆ ಇಲ್ಲಿ ಅವಿಶ್ವಾಸ್ಯರಲ್ಲಿ ವಿಶ್ವಾಸವಿಟ್ಟಂಥದ್ದು ಅದೇ ಕಾಣಿಸುತ್ತದೆ. ಹೀಗೆ ಮತ್ತೆ ಮತ್ತೆ ನೋಡಿದಾಗ ನಂಬಿಕೆ ಯಾವ ಮಟ್ಟದಲ್ಲಿ ಉಳಿಸಿಕೊಳ್ಬೇಕು, ಯಾವ ಮಟ್ಟದಲ್ಲಿ ಉಳಿಸಿಕೊಳ್ಳಬಾರದು, ಯಾರು ನಂಬಿಕೆಗೆ ಅರ್ಹರು, ಯಾರು ಅಲ್ಲ, ಅದರ ಮೇಲೆ ಬರುತ್ತದೆ. ಆ ಭಾವವನ್ನೇ ಮತ್ತೆ ನಾವು ಇಲ್ಲಿ ನೋಡ್ತೀವಿ. ಲಬ್ಧ ಪ್ರಣಾಶದಲ್ಲಿ ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವ ಕಥೆ ಕೋತಿ ಮತ್ತು ಮೊಸಳೆ. ಆ ಕಥೆಯೇ ಇದರ ಮೂಲ ಹಂದರ. ಬೇಸಿಕ್ ಫ್ರೇಮ್ ಅಂತ ಪ್ರತಿಯೊಂದು ಕಥೆಗೂ ಉಂಟಲ್ಲ, ಪಂಚತಂತ್ರದ ಎಲ್ಲ ತಂತ್ರಗಳಿಗೂ ಕೂಡ ಮುಖ್ಯವಾದ ಮೇನ್ ಸ್ಟೋರಿ ಅಂತೀವಲ್ಲ, ಅದು ಪಿಂಗಳಕ ಸಂಜೀವಕರದು. ಮತ್ತು ಈ ಮಿತ್ರ ಸಂಪ್ರಾಪ್ತಿಯಲ್ಲಿ ಹಿರಣ್ಯಕ, ಲಘುಪತನಕ, ಚಿತ್ರಾಂಗ ಮತ್ತು ಮಂಥರಕ ಅನ್ನುವ ಆ ಇಲಿ, ಕಾಗೆ, ಆಮೆ ಮತ್ತು ಜಿಂಕೆಗಳದು. ಇಲ್ಲಿ ಹಾಗೇನೆ ಇದು ಮೊಸಳೆ ಮತ್ತು ಕೋತಿಗಳದು. ನಾವು ಹಿಂದಿನ ತಂತ್ರದಲ್ಲಿ ಗೂಬೆ ಕಾಗೆಗಳ ಸಂಘರ್ಷವನ್ನು ಕಂಡವಲ್ಲ, ಅದೇ ರೀತಿಯಲ್ಲಿ ಬಹಳ ರಮಣೀಯವಾದದ್ದು. ಪಂಚತಂತ್ರ ಕಥಾನಕವನ್ನು ನಮ್ಮ ದೇಶದಲ್ಲಿ ತುಂಬ ಸೊಗಸಾಗಿ ಶಿಲ್ಪೀಕರಿಸಿದ್ದಾರೆ ಕೂಡ. ಎಷ್ಟೋ ಜನ ಶಿಲೆಗಳಲ್ಲಿ ಶಾಶ್ವತೀಕರಿಸಿದ್ದಾರೆ. ಉದಾಹರಣೆಗೆ ಬಳ್ಳಿಗಾವೆಯ ದೇವಸ್ಥಾನಗಳಲ್ಲಿ ನೀವು ಆ ಮೂರ್ತಿಗಳನ್ನು ಕಾಣ್ತೀವಿ. ಇನ್ನು ಬೇರೆ ಪ್ರಾಂತಗಳಲ್ಲಿ ಕೂಡ ಉಂಟು. ರಾಮಾಯಣ ಮಹಾಭಾರತಗಳು ಮತ್ತು ಮಹಾಭಾರತದ ಶೇಷಭೂತವಾಗಿ, ಪರಿಶೇಷಭೂತವಾಗಿ, ಪರಿಶಿಷ್ಟಭೂತವಾಗಿರುವ ಹರಿವಂಶವನ್ನು ಬಿಟ್ಟರೆ ಮತ್ತೆ ಅತಿ ಹೆಚ್ಚು ಈ ಬಗೆಯಲ್ಲಿ ಒಂದು ಸಾಹಿತ್ಯ ಕೃತಿ ಶಿಲ್ಪಕ್ಕೆ ಅವಕಾಶ ಕೊಟ್ಟಿರುವುದು ಅಂತಂದರೆ ಶಿವಲೀಲೆ ಇತ್ಯಾದಿ ದೇವತಾ ತತ್ವಗಳನ್ನು ಬಿಟ್ಟು ಹೇಳುವುದಾದರೆ ಪಂಚತಂತ್ರವೇ, ಇನ್ಯಾವುದೂ ಅಲ್ಲ. ತುಂಬ ರಮಣೀಯವಾಗಿದೆ. ನಮ್ಮ ಕರ್ನಾಟಕದ ಒಬ್ಬರು ಆರ್ಕಿಯಾಲಜಿಸ್ಟ್, ಆರ್ಟ್ ಹಿಸ್ಟೋರಿಯನ್ ಪಂಚತಂತ್ರ ಈ ಶಿಲ್ಪಕಲೆಯಲ್ಲಿ ಹೇಗೆ ಬೆಳೆದು ಬಂದಿದೆ ಎನ್ನುವುದನ್ನೇ ಒಂದು ಒಳ್ಳೆಯ ಪುಸ್ತಕವನ್ನಾಗಿ ಕೂಡ ಮಾಡಿದ್ದಾರೆ. ಹೀಗಾಗಿ ಪಂಚತಂತ್ರ ಚಿತ್ರಾದಿಗಳಿಗಿಂತ ಮುಂಚೆ ಶಿಲ್ಪದಲ್ಲಿ ವ್ಯಾಪಕವಾಗಿ ಬಂತು. ಕಾಳಿದಾಸನಿಗೆ ಆ ಸೌಭಾಗ್ಯ ದಕ್ಕಿತು. ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ವಿಷ್ಣು ಶರ್ಮ ಅಥವಾ ಗುಣಾಢ್ಯ ಅನ್ಬೋದು, ಈ ನಾಲ್ವರು ಬಿಟ್ಟು ಇನ್ಯಾರ ರಚನೆಗಳು ಶಿಲ್ಪಕ್ಕೆ ಇಳಿದದ್ದು ಇಲ್ಲ. ಆಮೇಲೆ ನಾವು ಚಿತ್ರದಲ್ಲಿ ಇವರೆಲ್ಲರ ರಚನೆಗಳನ್ನು ನೋಡ್ತೀವಿ. ಜೊತೆಗೆ ಗೀತಗೋವಿಂದಾದಿಗಳನ್ನು ಕೂಡ ವಿಶೇಷವಾಗಿ ಕಾಣ್ತೀವಿ. ಚಿತ್ರದಲ್ಲಿ ಉಳಿಸಿಕೊಳ್ಳೋದು ಒಂದು ಮಟ್ಟಿಗೆ ಸುಲಭ, ಎಲ್ಲಿಯೋ ಒಂದು ಖಾಸಗಿಯಾಗ ಪ್ರಯತ್ನ ಮಾಡಿದ್ರೂ ಕೂಡ ನಡೆಯುತ್ತದೆ. ಆದರೆ ಶಿಲ್ಪದಲ್ಲಿ ಒಂದು ದೊಡ್ಡ ಸಮುದಾಯವೇ ಅದಕ್ಕಾಗಿ ದುಡಿಯಬೇಕಾಗುತ್ತದೆ ಮತ್ತು ಬಹಳ ಕಾಲ ಸಾಧ್ಯ, ಶ್ರಮ ಸಾಧ್ಯ, ವ್ಯಯ ಸಾಧ್ಯವಾದದ್ದು ಹೀಗೆಲ್ಲ ಉಂಟು. ಒಟ್ಟಿನಲ್ಲಿ ಕಂಡಾಗ ಯಾವುದೇ ಒಬ್ಬ ಯಶಸ್ವಿಯಾದ ಲೇಖಕ ಅವನ ಕೃತಿಗಳು ಜನಪ್ರಿಯ ಮಾಧ್ಯಮಗಳಿಗೆ ಬರೋದು ಅಂತಿದೆಯಲ್ಲ, ನಾಟಕವಾಗುವುದು, ಚಲನಚಿತ್ರವಾಗುವುದು, ಟಿ ವಿ ಧಾರಾವಾಹಿಗಳಾಗುವುದು, ಅದು ಹೇಗೋ ಹಾಗೆ ಶಿಲ್ಪಗಳಲ್ಲಿ, ಚಿತ್ರಗಳಲ್ಲಿ ಬರತಕ್ಕಂಥದ್ದು. ಪಂಚತಂತ್ರ ಆ ಒಂದು ದೊಡ್ಡ ಸ್ಥಾನವನ್ನು ಪಡೆದಿದೆ ಅನ್ನೋದನ್ನು ಮತ್ತೆ ಜ್ಞಾಪಿಸಿಕೊಂಡು ಲಬ್ಧ ಪ್ರಣಾಶದ ಕಡೆಗೆ ಹೋಗೋಣ. ಅಥೇದಮಾರಭ್ಯತೆ ಲಬ್ಧ ಪ್ರಣಾಶನ್ ನಾಮ ಚತುರ್ಥಂ ತಂತ್ರಂ ಯಸ್ಯಾಯಮಾದಿಮ ಶ್ಲೋಕ. ಮೊದಲನೇ ಶ್ಲೋಕ ಅದು ಒಂದು ಸೂತ್ರ ರೂಪವಾಗಿ ಬರುತ್ತದೆ. ಸಮುತ್ಪನ್ನೇಷು ಕಾರ್ಯೇಷು ಬುದ್ಧಿರ್ಯಸ್ಯ ನ ಹೀಯತೆ ಸ ಏವ ದುರ್ಗಂ ತರತಿ ಜಲಸ್ಥೋ ವಾನರೋ ಯಥಾ. ತೊಡಗಿಸಿಕೊಂಡ ಕೆಲಸದಲ್ಲಿ ಯಾರಿಗೆ ಬುದ್ಧಿ ಮಂಕಾಗುಲ್ಲವೋ ಅವರೇ ಸಮುದ್ರದ ಮಧ್ಯದಲ್ಲಿ, ಜಲಾಶಯದ ಮಧ್ಯದಲ್ಲಿ ಇದ್ದಾಗಲೂ ಪ್ರಾಣವನ್ನು ಕಾಪಾಡಿಕೊಳ್ಳಬಲ್ಲವರು ಈ ಮಂಗನಂತೆ ಅಂತ. ಕಾರ್ಯದ ಅವಸರದಲ್ಲಿ ಬುದ್ಧಿ ಮಸುಳದಿರಲು ದುರ್ಗಮವ ದಾಟುವನು ವಾನರನ ತೆರದಲ್ಲಿ ವಾರ್ಧಿ ಮಧ್ಯದಳು ಅಂತ ನಮ್ಮ ಕಮಕೋಡು ನರಸಿಂಹಶಾಸ್ತ್ರಿಗಳ ಅನುವಾದ ಮಾಡ್ತಾರೆ. ಒಳ್ಳೆ ಸೊಗಸಾದ ಸಂಸ್ಕೃತ ಅಂತ ಹಲವು ಬಾರಿ ಹೇಳಿದ್ದೀನಿ. ಪಂಚತಂತ್ರ ಸಂಸ್ಕೃತ ಸರ್ವಕಾಲಕ್ಕೂ ಸಂಭಾಷಣೆಗೆ, ಲೇಖನಕ್ಕೆ ಆದರ್ಶವಾದ ಸಂಸ್ಕೃತ. ಅದು ನಿಸರ್ಗ ಸುಂದರವಾದದ್ದು, ನಿರಾಭರಣ ಸುಂದರಿಯಾದದ್ದು, ಅಕೃತಕ ಮನೋಹರವಾದದ್ದು. ತದ್ಯಥಾ ಅನುಶ್ರೂಯತೆ. ಹೀಗೆ ನಾವು ಕೇಳ್ತೀವಿ. ಅಸ್ತಿ ಕಸ್ಮಿಂಶ್ಚಿತ್ ಸಮುದ್ರೋಪಕಂಠೆ. ಸಮುದ್ರ ಅಂದರೆ ದೊಡ್ಡ ಜಲಾಶಯ ಅಂತ ತೆಗೆದುಕೊಳ್ಬೇಕು. ಮಹಾನ್ ಜಂಬೂಪಾದಪ ಸದಾ ಫಲ. ನಿರಂತರವಾಗಿ ಹಣ್ಣು ಕೊಡ್ತಕ್ಕಂಥ ಒಂದು ದೊಡ್ಡ ನೇರಳೆ ಮರ ಮಹಾ ಜಲಾಶಯದ ಪಕ್ಕದಲ್ಲಿ ಇತ್ತು ಅಂತ. ಯಾಕೆಂದರೆ ಸಮುದ್ರದಲ್ಲಿ ಮೊಸಳೆ ಇರುವುದು ಮತ್ತು ಆ ಮೊಸಳೆ ಬೆನ್ನು ಹತ್ತಿಕೊಂಡು ಕೋತಿ ಹೋಗುವುದು ಇದು ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತದೆ.
ಹಾಗಾಗಿ ಜಲಾಶಯ ಅಂತ ತೆಗೆದುಕೊಳ್ಳೋದು ಉತ್ತಮ. ಅಲ್ಲಿ ಸಮುದ್ರೋಪಕಂಠ ಅಂತ, ಉಪಕಂಠ ಅಂದರೆ ಸಮೀಪದಲ್ಲಿ ಅಂತ, ದೊಡ್ಡ ನೇರಳೆ ಮರ ಸಾಮಾನ್ಯವಾಗಿ ವರ್ಷಾಕಾಲದಲ್ಲಿ ಹಣ್ಣು ಬಿಡೋದು, ಇದು ಇನ್ನೂ ಹೆಚ್ಚು ಕಾಲ ಹಣ್ಣು ಬಿಡ್ತಾ ಇತ್ತು ಅಂತ. ತತ್ರ ರಕ್ತಮುಖೋ ನಾಮ ವಾನರ ಪ್ರತಿವಸತಿ ಸ್ಮ. ನಾನು ಈ ಹಿಂದಿನ ಕಂತುಗಳಲ್ಲಿ ಹೇಳಿದ್ದೀನಿ, ಪಂಚತಂತ್ರ ತನ್ನ ಪಾತ್ರಗಳಿಗೆ ಹೆಸರನ್ನು ಕೊಡುವಾಗ ತುಂಬ ಬಾರಿ ಅನ್ವರ್ಥನಾಮವನ್ನೇ ಮಾಡುತ್ತದೆ. ರಕ್ತಮುಖ ಅಂದರೆ ಕೆಂಪು ಮುಖದ್ದು, ಕೆಂಚು ಕೋತಿ, ಕೆಂಪು ಕೋತಿ ಅಂತಲೇ ಹೇಳ್ತೀವಿ ನಾವು. ಕೋತಿಯ ಮುಖ ಕೆಂಪಾಗಿರುತ್ತದೆ, ರಕ್ತಮುಖ ಅಂತ ಅದಿತ್ತು. ಅಲ್ಲಿ ಯಾವುದೋ ಒಂದು ದಿನ ಕರಾಳ ಮುಖ ಅಂತಕ್ಕಂಥ ಮೊಸಳೆ ಹತ್ತಿರಕ್ಕೆ ಬಂತು, ಮರದ ಬುಡಕ್ಕೆ, ದಡದಲ್ಲಿಯೇ ಇದ್ದಂಥ ಮರ. ಆ ಕರಾಳ ಮುಖ ಅನ್ನೋ ಹೆಸರು ಚೆನ್ನಾಗಿದೆ, ಭಯಂಕರವಾದ ಮುಖ. ಅದು ನೋಡಿ ಅಲ್ಲಿರತಕ್ಕಂಥ ಹಣ್ಣು ಎಲ್ಲ ಬಿದ್ದಿರೋದನ್ನು ಕಾಣುತ್ತೆ. ಅದೇ ಹೊತ್ತಿಗೆ ರಕ್ತಮುಖ ಅದನ್ನು ಕಂಡು ಹೇಳುತ್ತದೆ, ಭೋ ಭವಾನ್ ಸಮ್ಯಗ್ ಅಭ್ಯಾಗತಃ ಅತಿಥಿ ಸಮಭ್ಯಾಗತಃ ಅತಿಥಿ. ನೀನು ಅತಿಥಿ, ಸಮಭ್ಯಾಗತ, ಚೆನ್ನಾಗಿ ಬಂದಿರತಕ್ಕಂಥ ಅತಿಥಿ, ಹೊತ್ತು ಗೊತ್ತಿಲ್ಲದೆ ಬಂದವನು, ಆದರೆ ಗೌರವನೀಯನಾದವನು ನೀನು. ತದ್ಭಕ್ಷಯಿತು ಮಯ ದತ್ತಾನಿ ಅಮೃತತುಲ್ಯಾನಿ ಜಂಬೂ ಫಲಾನಿ. ಈ ಅಮೃತ ಸಮಾನವಾದ ನೇರಳೆ ಹಣ್ಣುಗಳನ್ನು ತಿನ್ನು ಅಂತ ಒಂದಷ್ಟು ಉದರಿಸುತ್ತೆ. ಮತ್ತೆ ಅದು ಹೇಳುತ್ತದೆ, ಪ್ರಿಯೋವಾ ಯದಿವಾ ದ್ವೇಷ್ಯೋ ಮೂರ್ಖೋವಾ ಯದಿ ಪಂಡಿತ ವೈಶ್ವದೇವಾಂತ ಮಾಪನ್ನ ಸೋತಿಥಿ ಸ್ವರ್ಗ ಸಂಕ್ರಮ. ಪ್ರಿಯನಾಗಲಿ ಅಪ್ರಿಯನಾಗಲಿ, ಮೂರ್ಖನಾಗಲಿ ಪಂಡಿತನಾಗಲಿ, ವೈಶ್ವದೇವದ ಹೊತ್ತಿಗೆ ಮನೆಗೆ ಬಂದವನು ಅತಿಥಿ. ಅಭ್ಯಾಗತಿ ಸ್ವಯಂ ವಿಷ್ಣು ಅನ್ನುವ ಮಾತು ಉಂಟಲ್ಲ ಧರ್ಮಶಾಸ್ತ್ರದಲ್ಲಿ, ಹಾಗಾಗಿ ಗೌರವನೀಯ ಅಂತ. ಊಟದ ಹೊತ್ತಿಗೆ ಬಂದವರು ಸಾಕ್ಷಾತ್ ದೇವ ಸಮಾನರು, ಅವರಿಗೆ ಇದ್ದದ್ದನ್ನು ಕೊಟ್ಟು ಹಂಚಿಕೊಳ್ಳಬೇಕು ಅನ್ನುವ ಸಾಮಾನ್ಯ ನಿಯಮ. ನಮ್ಮ ಪರಂಪರೆಯಲ್ಲಿ ಇದು ಇದ್ದಂತೆ ಇನ್ನೆಲ್ಲಿಯೂ ಇಷ್ಟು ಉಜ್ವಲವಾಗಿದ್ದದ್ದಿಲ್ಲ. ಅನ್ನಂ ಬಹುಕುರ್ವೀತ ಅಂತ ಒಂದು ಗ್ರಂಥ ಇಂಗ್ಲಿಷ್ನಲ್ಲಿದೆ, ಅದು ಈ ತತ್ವವನ್ನು ಬಹಳ ಸೊಗಸಾಗಿ ವಿವರಿಸುತ್ತೆ. ನಮ್ಮ ಪರಂಪರೆ ಯಾವ ಥರ ಬೆಳೆದು ಬಂದಿತ್ತು ಅನ್ನ ವಿತರಣೆಯಲ್ಲಿ ಅಂತ. ವೈಶ್ವದೇವ ಪಂಚಮಹಾಯಜ್ಞಗಳಲ್ಲಿ ಒಂದಾದ ಭೂತಯಜ್ಞಕ್ಕೆ ಸಂಬಂಧಪಟ್ಟಿದ್ದು. ಆ ಭೂತಯಜ್ಞವನ್ನು ಮಾಡಿದ ಮೇಲೆ ಮನುಷ್ಯಯಜ್ಞ ಕಾಲದಲ್ಲಿ ಭೋಜನ. ಹಾಗಾಗಿ ಅವನು ಸಕಲ ಚರಾಚರ ಜೀವರಾಶಿಗಳಿಗೆ ಅನ್ನವನ್ನು ಸಾಂಕೇತಿಕವಾಗಿ ಭೂತ ಬಲಿ ರೂಪದಲ್ಲಿ ವೈಶ್ವದೇವದಲ್ಲಿ ಇಟ್ಟು ಮತ್ತೆ ಅತಿಥಿಗಳ ಜೊತೆಗೆ, ಅಭ್ಯಾಗತರ ಜೊತೆಗೆ, ಬಂಧುಗಳ ಜೊತೆಗೆ ಊಟ ಮಾಡಬೇಕು ಅಂತ ನಿಯಮ. ಅದು ಸ್ವರ್ಗವನ್ನು ಕೊಡುತ್ತದೆ ಅಂತ. ನ ಪೃಚ್ಛೇತ್ ಚರಣಂ ಗೋತ್ರಂ ನಚ ವಿದ್ಯಾಂ ಕುಲನ್ನಚ ಅತಿಥಿಂ ವೈಶ್ವದೇವ ಅಂತೆ ಶ್ರಾದ್ಧೇ ಚ ಮನುರಬ್ರವೀತ್. ಯಾರು ಊಟದ ಹೊತ್ತಿಗೆ ಬರ್ತಾರೆ ಅವರ ಕುಲ ಗೋತ್ರ ವಿದ್ಯಾ ಶೀಲಾದಿಗಳನ್ನು ಯಾವುದನ್ನೂ ಕೇಳಬಾರದು ಅಂತ ಮನುವು ಈ ಮಾತನ್ನು ಹೇಳ್ತಾನೆ. ಊಟಕ್ಕಾಗಿ ಯಾರೂ ಅವರ ವರ್ಣವನ್ನು ಜಾತಿಯನ್ನು ಹೇಳ್ಕೋಬೇಕಿಲ್ಲ ಅಂತ. ನಮ್ಮ ಪರಂಪರೆಯ ದೊಡ್ಡ ಸಂಗತಿಗಳನ್ನು ಎಷ್ಟೋ ಜನ ಉಪೇಕ್ಷೆ ಮಾಡ್ತಾರೆ. ಯಾರಿಗೂ ಕೂಡ ಹಸಿದಾಗ ನಿನ್ನ ಜಾತಿ ಏನು, ನಿನ್ನ ಗೋತ್ರ ಏನು, ಇದನ್ನೆಲ್ಲ ಕೇಳಬಾರ್ದು. ಅವ್ರಿಗೇನಿದೆ ಹಸಿವೆ ಅದನ್ನು ಹಿಂಗಿಸುವ ಪ್ರಯತ್ನವನ್ನು ಮಾಡಬೇಕು ಅನ್ನುವುದು ಅದನ್ನೇ ಇಲ್ಲಿ ಹೇಳಿದೆ. ದೂರ ಮಾರ್ಗ ಶ್ರಮಶ್ರಾಂತಂ ವೈಶ್ವದೇವಾಂತಂ ಆಗತಂ ಅತಿಥಿಂ ಪೂಜೆಯದ್ಯಸ್ತು ಸಯಾತಿ ಪರಮಾಂ ಗತಿಂ. ದೂರದಿಂದ ಬಂದ ಅತಿಥಿ, ಊಟದ ಹೊತ್ತಿಗೆ ಬಂದವನನ್ನು ಗೌರವ ಕೊಡಬೇಕು. ಹಿಂದಿಯೂ ನಮ್ಮಲ್ಲಿ ಹಳ್ಳಿಗಳಲ್ಲಿ ಊಟದ ಹೊತ್ತಿಗೆ ಊರಾಚೆ ಬಾಗಲು, ಅರಳಿಕಟ್ಟೆ ಇತ್ಯಾದಿಗಳಲ್ಲಿ ನೋಡಿ ಬನ್ನಿಪ್ಪ, ಯಾರಾದರೂ ಅಪರಿಚಿತರು, ಹೊಸಬರು, ಅತಿಥಿಗಳು, ಪ್ರಯಾಣಿಕರು ಬಂದಿದ್ದಾರ, ಅವ್ರಿಗೇನಾದರೂ ಸಲ್ಲಿಸುವುದಿದೆಯಾ ಅಂತ ಕೇಳುವುದು ಪದ್ಧತಿಯಾಗಿತ್ತು ಅಂತೆಲ್ಲ ಓದ್ತೀವಲ್ಲ. ಹೋಟೆಲ್ಗಳು ಇಲ್ಲದ ಕಾಲದಲ್ಲಿ ಇವೆಲ್ಲ ತುಂಬ ಅನಿವಾರ್ಯವಾಗಿ ಬೇಕಾಗಿದ್ದವು. ಅದನ್ನೊಂದು ಆತ್ಮ ಸಂಸ್ಕಾರವಾಗಿ ರೂಢಿಸಿಕೊಂಡಿದ್ದು ತುಂಬ ದೊಡ್ಡದು. ಮತ್ತು ಪಂಚತಂತ್ರದ ಸ್ವಾರಸ್ಯ ಏನೆಂದರೆ, ಇಂಥ ಮೌಲ್ಯಗಳನ್ನು ಕಥಾವಸರದಲ್ಲಿಯೇ, ಮಧ್ಯದಲ್ಲಿ ಸಂಭಾಷಣೆಯಲ್ಲಿಯೇ ಒಳ್ಳೆ ಸಾರವತ್ ಶ್ಲೋಕ ರೂಪಗಳಲ್ಲಿ ಹರಳುಗಟ್ಟಿಸುತ್ತೆ. ತುಂಬ ದೊಡ್ಡದದು. ಅಪೂಜಿತೋ ತಿತಿರ್ಯಸ್ಯ ಗೃಹಾದ್ಯಾತಿ ವಿನಿಶ್ವಸನ್ ಗಚ್ಚಂತಿ ವಿಮುಖಾಸ್ತಸ್ಯ ಪಿತೃವಿಸ್ಸಹ ದೇವತಾ. ಆ ಅತಿಥಿ ಊಟದ ಹೊತ್ತಿಗೆ ಏನೂ ಇಲ್ಲದೆ ಸಪ್ಪಗೆ ಹೋಗುವುದಾದರೆ, ನಿಟ್ಟುಸಿರು ಬಿಟ್ಟುಕೊಂಡು ಹೋಗುವುದಾದರೆ ಅವನ ಹಿಂದೆಯೇ ದೇವತೆಗಳು, ಪಿತೃಗಳು ದೂರವಾಗುತ್ತಾರೆ ನಮ್ಮಿಂದ, ಅವರು ಅವನನ್ನು ಹಿಂಬಾಲಿಸಿಯೇ ಹೋಗ್ತಾರೆ ಅಂತ. ಈ ಕಾರಣದಿಂದಲೇ ಅವನಿಗೆ ಅತಿಥಿಗೆ ಗೌರವ ಸಲ್ಲಿಸಬೇಕು. ಶಾಕುಂತಲದ 4ನೇ ಅಂಕದಲ್ಲಿ ದುರ್ವಾಸ ಆಯಮಹಂ ಭೋ ಅತಿಥಿ ಅಂತಲೇ ಆರಂಭ ಮಾಡ್ತಾನೆ. ಅದನ್ನು ಅನುಲ್ಲಂಘ್ಯವಾದಂಥ ನಿಯಮ ಅಂತ. ಗ್ರೀಕರಲ್ಲಿಯೂ ಕೂಡ ಆತಿಥ್ಯ ತುಂಬ ದೊಡ್ಡದು. ಅವರಿಗೆ ಅನ್ನ ನಿರಾಕರಣೆಯನ್ನು ಮಾಡಬಾರದು, ಅತಿಥಿಗೆ ನೋವನ್ನು ಕೊಡಬಾರದು ಅನ್ನುವುದೆಲ್ಲ ಉಂಟು. ಆ ರೀತಿಯಲ್ಲಿ ಇದನ್ನು ಕಾಣಬೇಕು. ಆಮೇಲೆ ಹಣ್ಣನ್ನು ಕೊಡುತ್ತದೆ.
ಅಂದರೆ ಈ ಕೋತಿ ಹೀಗೆ ಹೇಳಿಕೊಂಡು ಕೊಡುವಾಗ ಅದರ ಸಂಸ್ಕಾರ ಎಷ್ಟಿರಬೇಕು ಅಂತಲೂ ನಮಗೆ ಗೊತ್ತಾಗುತ್ತದೆ. ಅದು ಕೂಡ ಮೊಸಳೆ ತುಂಬ ಸಂತೋಷಪಟ್ಟು ತಿನ್ನುತ್ತದೆ. ಸಹಚಿರಂ ಗೋಷ್ಠೀ ಸುಖಂ ಅನುಭೂಯ ಭೂಯೋಪಿ ಸ್ವಭನಂ ಅಗಾತ್. ಗೋಷ್ಠೀ ಸುಖ ಪಂಚತಂತ್ರದಲ್ಲಿ ಮತ್ತೆ ಮತ್ತೆ ಈ ಮಾತು ಬರುತ್ತದೆ. ಮಿತ್ರ ಸಂಪ್ರಾಪ್ತಿಯಲ್ಲಿ 2-3 ಕಡೆ ಬರುತ್ತದೆ, ಮಿತ್ರ ಭೇದದಲ್ಲಿ ಬರುತ್ತದೆ. ಸ್ನೇಹಿತರ ಜೊತೆ ಮಾತಾಡುವುದನ್ನು ಗೋಷ್ಠೀ ಸುಖ ಅಂತ. ತುಂಬ ದೊಡ್ಡ ಸಭೆಗಳಲ್ಲಿ ಮಾತಾಡುವುದು, ಮತ್ತೊಂದರೊಳಗೆ ಎಲ್ಲಿಗೋ ಸಂವಾದ ಮಾಡಿಕೊಳ್ಳೋದಕ್ಕಿಂತ ನಮ್ಮ ಆತ್ಮೀಯರ ಜೊತೆಗೆ ಪ್ರತಿಯೊಬ್ಬರಿಗೂ ಅವಕಾಶ ಇರುವಂತೆ ಮಾತಾಡಿಕೊಳ್ಳಬೇಕು ಅಂತ. ಆ ಗೋಷ್ಠಿ ತುಂಬ ದೊಡ್ಡದಾದರೆ ಸರಿಯಾಗೋಲ್ಲ, ಇಬ್ಬರೇ ಆದರೂ ಸರಿಯಾಗೋಲ್ಲ. ಡಬಲ್ ಡಿಜಿಟ್ಟಿಗೆ ದಾಟಬಾರ್ದು, 3-4ಕ್ಕಿಂತ ಕಡಿಮೆ ಇರಬಾರ್ದು. ಆ ರೀತಿ ಇದ್ದಾಗ ತುಂಬ ಚೆನ್ನ. ಆ ಭಾಗ್ಯ ಅಂತೂ ನನಗೆ ಈಚಿನ ವರ್ಷಗಳಲ್ಲಿ ತುಂಬ ತುಂಬ ದಕ್ಕಿದೆ. ಅದಕ್ಕೆ ಸದಾ ಕಾಲ ನನ್ನ ವಿಧಿಗೆ ನಾನು ಋಣಿಯಾಗಿದ್ದೀನಿ. ಯಾಕೆಂದರೆ ಸಹೃದಯರು, ಸಜ್ಜನರು, ರಸಿಕರು ಆದವರು ಸಮಯ ಕೊಡುವುದು ಅಂದರೆ ಅದಕ್ಕಿಂತ ಇನ್ನೇನುಂಟು. ಜಗತ್ತಿನಲ್ಲಿ ಪ್ರಾಣ ಕೊಡುವುದು ಅಂತಾರೆ. ಪ್ರಾಣವನ್ನು ಯಾರೂ ಕೊಡೋಕ್ಕಾಗೋಲ್ಲ, ಮತ್ತೆ ಕೊಡುವುದೇ ಆದಲ್ಲಿ ಅದು ಪ್ರಯೋಜನವೂ ಇಲ್ಲ. ಒಬ್ಬರು ತಮ್ಮ ಕುತ್ತಿಗೆ ಕತ್ತರಿಸ್ಕೊಂಡು ನನ್ನ ಪ್ರಾಣ ನಿಮಗೆ ಕೊಟ್ಟಿದ್ದೀನಿ ಅಂದರೆ ಏನು ಮಾಡೋದಕ್ಕಾಗುತ್ತದೆ? ಸಂಕಟವಾಗುತ್ತದೆ ಬಿಟ್ಟು ಇನ್ನೇನೂ ಇಲ್ಲ. ಅವರ ಸಮಯವನ್ನು ನಮಗೆ ಕೊಟ್ಟರೆ ಅದು ದೊಡ್ಡದು. ಹೀಗಾಗಿ ಸಮಯದಾನವೇ ಪ್ರಾಣದಾನ ಅಂತ, ಇನ್ಯಾವುದೂ ಅಲ್ಲ ಅಂತ ನನಗನ್ಸುತ್ತದೆ. ಈ ಗೋಷ್ಠಿಯಲ್ಲಿ ಆ ಥರದ್ದಾಗುತ್ತದೆ. ಆ ಸರಸ ಸಲ್ಲಾಪಗಳನ್ನು ಆಡ್ತಾ ಇದ್ರು. ಪಂಚತಂತ್ರದ ಒಂದು ಮಾತೆ ಇದೆಯಲ್ಲ, ಸುಭಾಷಿತ ಮಯದ್ರವ್ಯ ಸಂಗ್ರಹಂ ನ ಕರೋತಿಯ ಸತು ಪ್ರಸ್ತಾವ ಯಜ್ಞೇಶು ದಕ್ಷಿಣಾಂ ಕಾಂ ಪ್ರಯಚ್ಛತಿ ಅಂತ. ಯಾರು ಸಂವಾದ ಕಾಲದಲ್ಲಿ ಒಳ್ಳೆ ಮಾತುಗಳನ್ನು ಆಡುವುದಿಲ್ಲವೋ, ಸುಭಾಷಿತಗಳನ್ನು ಸಂಗ್ರಹ ಮಾಡಿಕೊಂಡಿರಲ್ವೋ ಅಂಥವರು ಈ ಗೋಷ್ಠಿಗಳಲ್ಲಿ, ಗೋಷ್ಠಿ ಯಜ್ಞದಲ್ಲಿ ಯಾವ ದಕ್ಷಿಣೆಯನ್ನು ಕೊಡ್ತಾರೆ ಅಂತ. ಸಾರವತ್ತಾದ ಶ್ಲೋಕಗಳು, ಚಮತ್ಕಾರಕಾರಿಕ ಅಂತ ಉಕ್ತಿಗಳು, ಇಂಥವನ್ನೆಲ್ಲ ಆಗಿಂದಾಗೆ ಪುಂಖಾನುಪುಂಖವಾಗಿ ಪೂರ್ಣಿಸ್ತಿರಬೇಕು. ಅದರ ಮೇಲೆ ಮತ್ತೊಂದು ಮಗದೊಂದು ಬರ್ತಾ ಇರುತ್ತೆ ಸೊಗಸು. ಎಲ್ಲರೂ ಬೇಕಾಗಿದ್ದವರಾಗಿರಬೇಕು. ಈ ಕಾಲದಲ್ಲಿ ವಾಟ್ಸಪ್ ಗ್ರೂಪ್ಗಳು ಹಾಗಿವೆ ಅಂತಾರೆ, ಆದರೆ ಎಲ್ಲರೂ ಚೆನ್ನಾಗಿ ಗೊತ್ತಿದ್ದವರಾದರೆ ಅದರ ಸೊಗಸೇ ಬೇರೆ. ಮುಖಪರಿಚಯವಿರೋದಿಲ್ಲ, ವ್ಯಕ್ತಿ ಸ್ವಭಾವ ದರ್ಶನ ಇರುವುದಿಲ್ಲ. ಆಗ ಒಂದು ಸೇಫ್ ಝೋನ್ ಮೇಲೆ ಮಾಡಬೇಕಾಗುತ್ತೆ. ಕಳಿಸಿದ ಪೋಸ್ಟ್ಗೆಲ್ಲ ಲೈಕ್ ಮಾಡಬೇಕಾಗುತ್ತೆ, ಎಲ್ಲಕ್ಕೂ ಸ್ಮೈಲಿ ಹಾಕಬೇಕು, ಎಲ್ಲಕ್ಕೂ ನಮಸ್ಕಾರ ಸೂಚಿಸಬೇಕು, ಎಲ್ಲಕ್ಕೂ ಕೈ ಮೇಲು ಮಾಡಬೇಕು, ಥಮ್ಸಪ್ ಅಂತ. ಅದು ಕೃತಕವಾಗುತ್ತದೆ. ಮತ್ತೆ ಇನ್ಯಾರು ಏನು ಅಂದುಕೊಳ್ತಾರೋ ಈ ರೀತಿಯಾದದ್ದೆಲ್ಲ. ಆ ಇಕ್ಕಟ್ಟಿಗೆ ಅವಕಾಶ ಇರಬಾರ್ದು. ಇಂದೇ ಆಗಲಿ ಈ ವರ್ಚುವಲ್ ಫ್ರೆಂಡ್ಶಿಪ್ಪು ರಿಯಲ್ ಫ್ರೆಂಡ್ಶಿಪ್ನಲ್ಲಿ ಪರಿಣತವಾಗಬೇಕು. ಇಟ್ ಶುಡ್ ಮೆಚ್ಯೂರ್ ಅಂಡ್ ಗ್ರ್ಯಾಜುಯೇಟ್ ಇನ್ ಟು ರಿಯಲ್ ಫ್ರೆಂಡ್ಶಿಪ್. ಹಾಗಾಗದೇ ಇದ್ದರೆ ಇವುಗಳ ಅಕ್ವೆಂಟೆನ್ಸಸ್ ಅಷ್ಟೇನೆ. ಒಂದಷ್ಟು ನಿರೀಕ್ಷೆಗಳು ಈಡೇರದಲ್ಲಿ ಇರ್ತಾರೆ, ಈಡೇರದೇ ಇದ್ದರೆ ಇರುವುದಿಲ್ಲ. ಹಾಗಾಗುತ್ತದೆ. ಇಲ್ಲಿಯ ಗೋಷ್ಠಿ ಸುಖವನ್ನು ತುಂಬ ಕಡೆ ಹೇಳಿದೆ. ಇದನ್ನು ನೋಡಿ ನಮ್ಮ ಮಹಾಕವಿಗಳಲ್ಲಿ ಎಷ್ಟೋ ಜನ ಗಮನಿಸಿಲ್ಲ, ಈ ಕೃತಿ ಗಮನಿಸುತ್ತದೆ. ಹಾಗೆ ಹಲವು ಕಾಲ ನಡೀತಾ ಇತ್ತು. ಏವಂ ತೌ ವಾನರ ಮಕರೌ ಜಂಬೂಚ್ಛಾಯಾ ಸ್ಥಿತೌ ವಿವಿಧ ಶಾಸ್ತ್ರಗೋಷ್ಠಿಯ ಕಾಲಂ ನಯಂತೌ ಸುಖೇನ ತಿಷ್ಠತಃ ಅಂತ ಶಾಸ್ತ್ರಚಿಂತನೆಯನ್ನು ಮಾಡ್ತಾ ಇದ್ವಂತೆ. ಪಂಚತಂತ್ರದ ಪ್ರತಿಯೊಂದು ಪಕ್ಷಿಯು, ಕ್ರಿಮಿಯು, ಕೀಟವು, ಪಶುವು, ಪ್ರಾಣಿ ಎಲ್ಲ ಕೂಡ ಶಾಸ್ತ್ರಕಲಾ ಕೋವಿದ ನಿಸ್ಸೀಮ ಆ ಥರ ಇದ್ದದ್ದು. ಆಗ ಒಮ್ಮೆ ಆ ಮೊಸಳೆ ಒಂದಿಷ್ಟು ಪಕ್ವವಾದ ಹಣ್ಣುಗಳನ್ನು ತೆಗೆದುಕೊಂಡು, ನೇರಳೆ ಹಣ್ಣುಗಳನ್ನು ಮನೆಗೆ ಹೋಗಿ ಸ್ವಪತ್ನಿಗೆ, ತನ್ನ ಪತ್ನಿಗೆ ಕೊಡುತ್ತದೆ. ಆಗ ಅದು ತಿಂದು ನೋಡಿ, ನಾಥ ಕ್ವೈವಂ ವಿಧಾನಿ ಅಮೃತ ಫಲಾನಿ ಪ್ರಾಪ್ನೋಷಿ, ಎಲ್ಲಿಂದ ಇಂಥ ಅಮೃತಾಯಮಾನವಾದ ಫಲಗಳನ್ನು ತಂದಿದ್ದೀಯಾ ಅಂತಂದರೆ ಅದು ಭದ್ರೇ ಮಮಾಸ್ತಿ ಪರಮ ಸುಹೃದ್ ರಕ್ತಮುಖೋ ನಾಮ ವಾನರಃ, ನನಗೆ ತುಂಬ ಆತ್ಮೀಯನಾದ ರಕ್ತಮುಖ ಅನ್ನುವ ಗೆಳೆಯ ಕೋತಿ ಇದ್ದಾನೆ. ಸಹ ಪ್ರೀತಿಪೂರ್ವ ಮೀಮಾನಿ ಫಲಾನಿ ಪ್ರಯಚ್ಛತಿ, ಅವನು ಪ್ರೀತಿಯೊಡನೆ ಬೆರೆತು ಈ ಹಣ್ಣುಗಳನ್ನು ಕೊಡ್ತಾನೆ ಅಂತ. ಆಗ ಅದಕ್ಕಿಂತ ದುಷ್ಟ ಬುದ್ಧಿ ಬಂತು. ನಿಮಗೆಲ್ಲ ಗೊತ್ತಿರುವುದೇ ಕಥೆ. ಯಹ ಸದೈವ ಅಮೃತಪ್ರಾಯಾಣಿ ಈದೃಶಾನಿ ಫಲಾನಿ ಭಕ್ಷಯಿತಿ ತಸ್ಯ ಹೃದಯಂ ಅಮೃತಮಯಂ ಭವಿಷ್ಯತಿ. ಇಂಥ ಅಮೃತಮಯವಾದ ಫಲಗಳನ್ನು ತಿಂದ ಕೋತಿಯ ಹೃದಯವೂ ಅಮೃತವಾಗಿರಬೇಕು, ನಾನು ಅದನ್ನು ತಿನ್ನಬೇಕು. ತದ್ಯದಿ ಮಯ ಭಾರ್ಯೆಯಾ ತೇ ಪ್ರಯೋಜನಂ. ಆ ಸಂಸ್ಕೃತ ಭಾಷಾ ಶೈಲಿ ನೋಡಿ. ತದ್ಯದಿ ಮೇ ಭಾರ್ಯೆಯಾ ತೇ ಪ್ರಯೋಜನಂ, ನಾನು ನಿನಗೆ ಹೆಂಡತಿಯಾಗಿರುವುದು ನಿನಗೆ ಪ್ರಯೋಜನಕಾರಿ ಆಗಿದ್ದಲ್ಲಿ, ಅಂದರೆ ನಾನು ನಿನ್ನ ಹೆಂಡತಿಯಾದ ಸತ್ಯವಲ್ಲೇ ಈ ಕೆಲಸ ನೀನು ಮಾಡಬೇಕು ಅಂತ. ಮಯಾ ಭಾರ್ಯೆಯಾ ತೇ ಪ್ರಯೋಜನಂ ಯದಿ, ನನ್ನನ್ನೇನಾದರೂ ಸಡ್ಡೆ ಮಾಡ್ತೀಯ, ಗಮನ ಇಡ್ತೀಯ ಅನ್ನೋದಾದರೆ ಭಾರ್ಯೆಯ ಪ್ರಯೋಜನಂ ಯದಿ, ನನಗೆ ಒಂದು ಬೆಲೆ ಇದೆ, ನನಗೊಂದು ನೆಲೆ ಇದೆ ಅಂತನ್ನುವುದಾದರೆ
ತತ್ತಸ್ಯ ಹೃದಯ ಮಹ್ಯಂ ಪ್ರಯಚ್ಛಯ, ತದ್ದಸ್ಯ ಹೃದಯ ಮಹ್ಯಂ ಪ್ರಯಚ್ಛಯ, ಆ ಹೃದಯವನ್ನು ನನಗೆ ತಂದುಕೊಡು. ಏನ ತದ್ಭಕ್ಷಯಿತ್ವಾ ಜರಾ ಮರಣರಹಿತ ತ್ವಯಾ ಸಹ ಭೋಗಾನ್ ಭುನಜ್ಮಿ. ಆಗ ನಾನು ಮುಪ್ಪು ಸಾವಿನ ಚಿಂತೆ ಇಲ್ಲದೆ ಜರಾಮರಣರಹಿತ ಭುನಜ್ಮಿ ಭೋಗಾನ್, ನಿನ್ನ ಜೊತೆ ಭೋಗವನ್ನು ಅನುಭವಿಸ್ತೀನಿ ಅಂತ. ಆಗ ಅವನು ತಪ್ಪು ಮಾಮಾ ಏವಂ ವದ ಯತಸ್ಸಹ ಪ್ರೀತಿಪನ್ನ ಅಸ್ಮಾಕಂ ಭ್ರಾತ. ಪ್ರೀತಿಪನ್ನೋ ಭ್ರಾತ ಅಂದರೆ ಪ್ರೀತಿಯಿಂದ ನಮಗೆ ಸಹೋದರನಾಗಿದ್ದವನು ಅಂತ. ಜನ್ಮಪನ್ನ ಭ್ರಾತ, ಹುಟ್ಟಿನಿಂದ ಸಹೋದರ. ಕಾರ್ಯಪನ್ನ ಸಹೋದರ, ಯಾವುದೋ ಒಂದು ಸಂದರ್ಭವಶದಿಂದ ಸಹೋದರ. ಧನಪನ್ನ ಸಹೋದರ, ದುಡ್ಡು ಕಾಸಿನ ಕಾರಣದಿಂದಾಗಿ ಸಹೋದರ. ಹಾಗಲ್ಲದೆ ಪ್ರೀತಿಪನ್ನವಾದ ಸಹೋದರ್ಯ ಉಂಟು. ಪ್ರೀತಿ ಬಾಂಧವ ಅಂತ ಹೇಳ್ತಾರೆ, ಪ್ರೀತಿ ಬಾಂಧವ್ಯ ಅಂತ ಉಂಟು. ರಕ್ತ ಸಂಬಂಧ ಬೇರೆ, ಭಾವ ಸಂಬಂಧ ಬೇರೆ. ಭಾವ ಸಂಬಂಧ ದೊಡ್ಡದು. ಅಪರಂ ಫಲದಾತ, ಅದಲ್ಲದೆ ಹಣ್ಣು ಕೊಡ್ತಿದ್ದಾನೆ. ಒಂದು ಸ್ನೇಹವಿದೆ, ಮತ್ತೊಂದು ಇದು ಒಳ್ಳೆಯ ಉಪಕಾರ ಮಾಡ್ತಾ ಇದೆ ಹಣ್ಣು ಕೊಟ್ಟು ಅಂತ. ತಥೋ ವ್ಯಾಪಾದಯಿತು ನ ಶಕ್ಯತೆ, ಕೊಲ್ಲುವುದಕ್ಕಾಗೋಲ್ಲ ಅಂತ. ತತ್ಯಜೇನಂ ಮಿಥ್ಯಾಗ್ರಹಂ, ಈ ಸಲ್ಲದ ಆಗ್ರಹ ಬಿಡು ಅಂತ ಹೇಳಿದಾಗ ಅದು ಒಪ್ಪಲ್ಲ. ಮತ್ತು ಇದು ಹೇಳುತ್ತದೆ, ಏಕಂ ಪ್ರಸೂಯತೆ ಮಾತಾ ದ್ವಿತೀಯಂ ವಾಕ್ ಪ್ರಸೂಯತೆ, ವಾಗ್ಜಾತಮಧಿಕಂ ಪ್ರೋಚುಹು ಸೋದರ್ಯಾದಪಿ ಬಾಂಧವಾತ್. ತಾಯಿಯೇ ಒಬ್ಬನಿಗೆ ಜನ್ಮ ಕೊಡ್ತಾಳೆ, ಮತ್ತೊಬ್ಬನನ್ನ ನಮ್ಮ ಮಾತೇ ಜನ್ಮ ಕೊಡುತ್ತದೆ ಅಂತ. ಒಂದನ್ನು ಮಾತೆ ಜನ್ಮ ಕೊಟ್ಟರೆ ಇನ್ನೊಂದನ್ನು ಮಾತೇ ಜನ್ಮ ಕೊಡುತ್ತದೆ. ಮಾತು ಅಂದರೆ ನಮ್ಮ ವ್ಯವಹಾರ ಕೌಶಲ, ಸಂವಾದ ಕೌಶಲ, ಪ್ರೀತಿ ಪಾರಮ್ಯ. ಆ ಮೂಲಕವಾಗಿ ನಾವು ಮಾತಾಡ್ಕೊಳ್ತೀವಿ, ಸ್ನೇಹ ಮಾಡ್ಕೊಳ್ತೀವಿ. ಮಾತಿನಿಂ ನಗನುಡಿಯು ಮಾತಿನಿಂ ಹಗ್ಗವಲಿಯು ಮಾತಿನಿಂ ಸರ್ವಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ. ಆ ರೀತಿಯಾಗಿ ಹಾಗಾಗಿ ವಾಗ್ಜಾತಮಧಿಕಂ ಪ್ರೋಕ್ತಂ, ಮಾತಿಂದ ಬೆಳೆದ ಬಾಂಧವ್ಯ ದೊಡ್ಡದು ರಕ್ತ ಸಂಬಂಧಕ್ಕಿಂತ ಅಂತ. ನನ್ನ ಪಾಲಿಗೆ ಇದು ತುಂಬ ಸತ್ಯವಾಗಿ ಕಂಡಿದೆ. ಎಷ್ಟೇ ರಕ್ತ ಸಂಬಂಧಕ್ಕಿಂತ ನನಗೆ ಮಿಗಿಲು ಅನಿಸಿದ್ದು ಭಾವ ಸಂಬಂಧವೇ, ಸ್ನೇಹ ಸಂಬಂಧವೇ ಮಿಗಿಲು ಅಂತ ಅನಿಸಿದೆ. ಏಕೆಂದರೆ ರಕ್ತ ಸಂಬಂಧದಲ್ಲಿ ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗಲಿ ಅಂಟಿಸ್ಕೊಂಡು ಹೋಗಬೇಕಾಗಿದೆ. ಆದರೆ ಭಾವ ಸಂಬಂಧ ನಮಗಿಷ್ಟ ಇಲ್ಲದಿದ್ದರೆ ನಾವು ಮುಂದುವರಿಸೋದೇನೇ ಇಲ್ಲ. ಇದು ಬಹಳ ವಿಶೇಷವಾದ ಮೌಲ್ಯ. ಆಗ ಬಿಡುವುದಿಲ್ಲ ಹೆಣ್ಣು. ಆ ಮಕರಿ ಮೊಸಳೆ ಹೇಳುತ್ತದೆ, ತ್ವಯಾ ಕದಾಚಿತಪಿ ವಚನಂ ನಾನ್ಯಥಾಕೃತಂ, ನೀನೆಂದೂ ನನ್ನ ಮಾತನ್ನು ಸುಳ್ಳು ಮಾಡಿಲ್ಲ. ನ ಅನ್ಯಥಾಕೃತಂ ತ್ವಯಾ ತನ್ನೂನಂ ಸಾ ವಾನರೀ ಭವಿಷ್ಯತಿ. ಎಲ್ಲಿಂದೆಲ್ಲಿಗೆ ನೋಡಿ. ಹಾಗಾಗಿ ಅದು ವಾನರನಲ್ಲ, ವಾನರಿ, ಹೆಣ್ಣು ಕೋತಿ ಇರಬೇಕು. ಅದಕ್ಕೆ ನೀನಿಷ್ಟು ಒಲ್ಕೊಂಡಿದ್ದೀಯಾ ಅಲ್ಲಿ ಅಂತ. ಎಲ್ಲ ಕಾಲದ ಎಲ್ಲ ಮನೆಗಳಲ್ಲಿ ಎಲ್ಲ ಮನಗಳಲ್ಲಿ ಈ ರಗಳೆ ಇದ್ದೇ ಇರುತ್ತೆ, ಪತಿ ಪತ್ನಿಯವ್ರವೋ. ಯತಸ್ತಸ್ಯ ಅನುರಾಗತಃ ಸಕಲಮಪಿ ದಿನಂ ತತ್ರ ಗಮಯಸಿ. ಅವಳ ಮೇಲಿನ ಹುಚ್ಚಿಂದ ನೀನು ಇಡೀ ದಿನ ಅಲ್ಲೇ ಕಳೀತಿದ್ದೀಯ. ತತ್ವಂ ಜ್ಞಾತೋ ಮಯ ಸಂಯಕ್, ನನಗೆ ನಿಜವಾಗಿಯೂ ಚೆನ್ನಾಗಿ ತತ್ವ ಗೊತ್ತಾಯಿತು. ಯತಃ ಸಾಲಾದಂ ವಚನಂ ಪ್ರಯಚ್ಛಸಿ ನಮೇ ನೋ ವಾಂಛಿತಂ ಕಿಂಚನ ಪ್ರಾಯ ಪ್ರೋಚ್ಛ್ವಸಿಷಿ ಧೃತಂ ಹುತವ ಜ್ವಾಲಾಸಮಂ ರಾತ್ರಿಷು ಕಂಠಾಶ್ಲೇಷ ಪರಿಗ್ರಹೇ ಶಿಥಿಲತಾ ಎನ್ನಾದರಾತ್ ಚುಂಬಸೆ ತತ್ತೆ ಧೂರ್ತ ಹೃದಯಸ್ಥಿತ ಪ್ರಿಯತಮ ಕಾಚಿನ್ ಮಮೇ ವಾಪರ. ಧೂರ್ತ, ಮೋಸಗಾರ, ನಿನ್ನ ಹೃದಯದಲ್ಲಿ ಮಮ ಇವ ಅಪರ ಕಾಚಿತ್ ಸ್ಥಿತ, ನನ್ನಂತೆ ಮತ್ತೊಬ್ಬಳು ಯಾವಳು ನಿನ್ನ ಹೃದಯದಲ್ಲಿ ನೆಲೆಯಾಗಿದ್ದಾಳೆ. ಯಾಕೆ? ಒಳ್ಳೆ ಶರ್ಲಾಕ್ ಹೋಮ್ಸ್ ಅನಾಲಿಸಿಸ್ ಮಾಡ್ತಾ ಇದೆ. ಸಾಲಾದಂ ವಚನಂ ಪ್ರಯಚ್ಛಸಿನ, ನನಗೆ ಸಂತೋಷವಾಗಿ ಪ್ರತ್ಯುತ್ತರ ಕೊಡುವುದೇ ಇಲ್ಲ. ನೀನು ಮಾತೆತ್ತಿದ್ರೆ ಸಿಡುಕ್ತಾ ಇದೀಯ. ನೋವಾಂಚಿತಂ ಕಿಂಚನ, ನನ್ನ ಬೇಕು ಬೇಡ ಏನೂ ಕೇಳ್ತಾ ಇಲ್ಲ. ಬದುಕಿದ್ಯಾ ಸತ್ತಿದ್ಯಾ ಅಂತಲೇ ಕೇಳ್ತಿಲ್ಲ. ಪ್ರಾಯ ಪ್ರೋಚ್ಛ್ವಸಿಷಿ ಧೃತಂ ಹುತವಜ್ವಾಲಾಸಮಂ ರಾತ್ರಿಷು, ರಾತ್ರಿ ಹಾಸಿಗೆ ಮೇಲೆ ಏನೋ ಬಿಸಿ ಬಿಸಿ ನಿಟ್ಟುಸಿರು ಬಿಡ್ತಾ ಇರ್ತೀಯ, ಯಾವುದೋ ವಿರಹತಾಪ ಅನ್ನುವಂತೆ. ಪಕ್ಕದಲ್ಲೇ ನಾನು ಬಿದ್ದಿದ್ದೀನಿ. ಕಂಠಾಶ್ಲೇಷ ಪರಿಗ್ರಹೇ ಶಿಥಿಲತಾ, ಮೇಲೆ ಬಿದ್ದು ನಾನು ಅಪ್ಪಿಕೊಂಡ್ರೆ ನೀನು ಏನೋ ಒಂದು ಅಪ್ಪಿಕೊಳ್ಳೋಕ್ಕೆ ಅಂತ ಹೋಗ್ತೀಯ. ಆ ಅಪ್ಪುಗಿಯಲ್ಲಿ ಬಿಗಿ ಇಲ್ಲ, ಸಡಿಲ, ನಿನ್ನ ಮನಸ್ಸಿನಂತೆ ಅದು ಲೂಸ್ ಆಗಿಬಿಟ್ಟಿದೆ. ಎನ್ನಾದರ ಚುಂಬಸೆ, ಇನ್ನು ಮೇಲೆ ಬಿದ್ದು ಮುದ್ದಿಸಿದ್ರೆ ಅದೂ ಅಷ್ಟೇ ಆದರವಿಲ್ಲ, ಅಲ್ಲಿ ಹರಕೆ ತೀರಿಸುವಂಥದ್ದು ಅಂತ. ಸ್ಟೇಜ್ ಬೈ ಸ್ಟೇಜ್ ನೋಡಿ ಹೇಳ್ತಾ ಇರ್ತಕ್ಕಂಥ ಡೆವಲಪ್ಮೆಂಟು. ತತ್ತೇ ಧೂರ್ತ ಹೃದಯಸ್ಥಿತ ಪ್ರೀತಮ ಕಾಚಿನ್ ಮಮೇ ವಾಪರ. ಅದರಿಂದ ನಿನ್ನ ಹೃದಯದಲ್ಲಿ ಮತ್ತೊಬ್ಬಳು ಯಾರೋ ಕೂತಿದ್ದಾಳೆ, ನನ್ನಷ್ಟೇ ಬಲವಾಗಿದ್ದಾಳೆ ಅವಳು, ಅದರಿಂದಾನೇ ಬಂದಿರುವುದು ಸಮಸ್ಯೆ ಅಂತ. ಆಯ್ತಲ್ಲ, ಕಮ್ಯುನಿಸ್ಟರು ಅಲಿಗೇಷನ್ ಮಾಡದಂತೆ ಮಾಡಿಬಿಟ್ಲು. ಇನ್ನು ಅದನ್ನು ಇವನು ಇಲ್ಲ ಅಂತ ನಿರಾಕರಿಸಬೇಕು. ಈ ರೈಟಿಸ್ಟ್ಗಳ ಪ್ರಾರಬ್ಧವೆಲ್ಲ
ತಮ್ಮ ಮೇಲೆ ಬಂದ ಆಕ್ಷೇಪಗಳನ್ನು ಪಕ್ಕಕ್ಕೆ ಸರಿಸ್ಕೊಳ್ಳೋದ್ರೊಳಗೆ ಸುಸ್ತಾಗ್ಬಿಡ್ತಾರೆ. ಅವ್ರ ಮೇಲೆ ಇವರು ಆಕ್ಷೇಪ ಮಾಡೋಕ್ಕೆ ತಯಾರೇ ಆಗೋದಿಲ್ಲ. ಈ ಮೊಸಳೆ ಮೇಲೆ, ಇದು ಹೆಣ್ಣು ಮೊಸಳೆ ಮೇಲೆ ಗಂಡು ಮೊಸಳೆ ಆರೋಪ ಮಾಡ್ಬೋದಾಗಿತ್ತಲ್ಲ, ನೀನು ಈ ಥರ ಆರೋಪಗಳನ್ನು ನನ್ನ ಮೇಲೆ ಮಾಡೋದಕ್ಕೆ ಇನ್ಯಾರೋ ಕಾರಣ ಅಂತ. ಇಲ್ಲ, ಅದಿಲ್ವೇ ಇಲ್ಲ. ಈ ಗಂಡು ಯಾವತ್ತೂ ಪೆದ್ದು ಮುಂಡೆದು. ಸೋಪಿ ಪತ್ನ್ಯಾಹ ಪಾದೋಪಸಂಗ್ರಹಂ ಕೃತ್ವ, ಕಾಲಿಗೆ ಬಿತ್ತು ಪಾದೋಪಸಂಗ್ರಹಂ ಅನ್ನುವ ಇಡಿಯಂ ನೋಡಿ. ಕೃತ್ವ ಅಂಕೋಪರಿ ನಿಧಾಯ, ತೊಡೆ ಮೇಲೆ ಕೂಡಿಸಿಕೊಂಡು ತಸ್ಯಾಹ ಕೋಪಕೋಟಿ ಪ್ರಾಪ್ತ ಆಪನ್ನಾಯ ಸುದೀನ ಮುವಾಚ. ಕೋಪಕೋಟಿ, ಪರಾಕಾಷ್ಠೆ, ತುದಿ, ಕೋಪದ ತುದಿ ಮೆಟ್ಟಿರ್ತಕ್ಕಂಥ ಆ ಹೆಣ್ಣು ಮೊಸಳೆಗೆ ಸುದೀನ ಮುವಾಚ, ದೀನದೀನವಾಗಿ ಹೇಳ್ತಾ ಇದೆ. ಮೈತೆ ಪಾದಪತಿತೆ ಕಿಂಕರತ್ವಂ ಉಪಾಗತೆ ತ್ವಂ ಪ್ರಾಣವಲ್ಲಭೆ ಅಕಸ್ಮಾತ್ ಕೋಪನೇ ಕೋಪಮೇಷ್ಯಸಿ. ಕಾಲಿಗೆ ಬಿದ್ದಿದ್ದೀನಿ, ದಾಸ ಅಂತ ಹೇಳಿದ್ದೀನಿ, ಹಾಗಿದ್ದರೂ ಯಾತಕ್ಕೆ ಕೋಪ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳುತ್ತೆ. ಆದರೆ ಅದು ಒಪ್ಪಲ್ಲ. ತದ್ವಚನ ಮಾಕರ್ಣ್ಯ ಅಶ್ರುಪ್ಲುತ ಮುಖಿ ತಮುವಾಚ. ಕಣ್ಣೀರು ಮಹಾಸ್ತ್ರ ಇದೆಯಲ್ಲ, ಅದನ್ನು ಬಳಸಿಕೊಂಡು ಸಾರ್ಧಂ ಮನೋರಥ ಶತೈಸ್ತವ ಧೂರ್ತ ಕಾಂತಾ ಸೈವ ಸ್ಥಿತ ಅಮರ್ಸಿ ಕೃತ್ರಿಮ ಭಾವರಮ್ಯ ಅಸ್ಮಾಕಮಸ್ತಿನ ಕಥಂಚಿದ್ ಇಹಾವಕಾಶ ತಸ್ಮಾತ್ ಕೃತಂ ಚರಣಪಾತ ವಿಡಂಬನಾಭಿ. ನೀನು ತುಂಬ ವಂಚನೆ ಮಾಡಿದ್ದೀಯೇ, ಹಾಗಾಗಿ ನನಗೆ ನಂಬಿಕೆ ಇಲ್ಲ. ಏಕೆ ವಂಚಿಸುವೆ ಎಲೆಧೂರ್ತ, ಹೃದಯದಲ್ಲವಳ ನೀನಿರಿಸಿಕೊಂಡು ಹಲವಾಶೆಗಳನ್ನು ಅವಳರೊಡನೆ ಕಟ್ಟಿಕೊಂಡು ಕಪಟ ನಾಟಕವಾಗಿ ಆಡಿ ಕಾಲ್ವಿಡಿಯಬೇಕೆ. ಸಾರ್ಧಂ ಮನೋರಥ ಶತೈಹಿ ತವ, ನೀನು ಅಲ್ಲಿ ಅವಳ ಜೊತೆಗೆ ಏನೇನೋ 1000 ಕಲ್ಪನೆ ಮಾಡಿಕೊಂಡು ಅವಳನ್ನೇ ನೀನು ಕಾಂತೆ ಅಂತ ಭಾವಿಸಿಕೊಂಡಿದ್ದೀಯಾ. ಕೃತ್ರಿಮ ಭಾವರಮ್ಯ, ನಿನ್ನ ಮನಸ್ಸಿನಲ್ಲಿ ಅವಳು ನಿನ್ನನ್ನು ಕಪಟೋಪಾಯಗಳಿಂದ ವಶಪಡಿಸಿಕೊಂಡಿದ್ದಾಳೆ, ಸ್ಥಿತವಾಗಿದ್ದಾಳೆ ಅವಳು. ನಮಗೇನು ಅಸ್ಮಾಕಮಸ್ತಿ ನ ಕಥಂಚಿತ್ ಅವಕಾಶ, ನಮಗೆ ನಿನ್ನ ಅಂತರಂಗದಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶವಿಲ್ಲ. ಅಸ್ಮಾಕಂ ಅನ್ನುವ ರಾಯಲ್ ವಿ ನೋಡಿ, ಅದು ಎಷ್ಟು ಬಹಳ ಗೌರವಪೂರ್ಣವಾದ ದೊಡ್ಡ ಶಬ್ದ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ತಸ್ಮಾತ್ ಕೃತಂ ಚರಣಪಾತ ವಿಡಂಬನಾಭಿ. ಹಾಗಾಗಿ ನಿನಗೇನು ಹೋಗುತ್ತದೆ, ಎದ್ದೋಗೋ ಮಾತು ಬಿದ್ದೋಗಲಿ ಅಂತ ಕಾಲಿಗೂ ಬೀಳ್ತೀಯ ಕೈಗೂ ಬೀಳ್ತೀಯ, ಏನು ಮಾಡ್ತೀಯ, ಅದರೊಳಗೇನು ವಿಶೇಷ ಇಲ್ಲ. ನಿನ್ನ ಈ ಕೃತ್ರಿಮ ವಿಡಂಬನೆಗಳು, ವಿನಯ ಆಭಾಸಗಳು, ವಿನಯ ನಟನೆ ಇವೆಲ್ಲ ನನಗೆ ಬೇಡ ಅಂತ. ಅಪರಂ ಯದಿ ತವ ವಲ್ಲಭಾ ನ ಭವತಿ ಸಾ ತತ್ಕಿಮ್ಮಯ ಭಣಿತೇಪಿ ತಾಮ್ನ ವ್ಯಾಪಾದಯಿಸಿ. ಆ ವ್ಯಕ್ತಿ ನಿನ್ನ ಪ್ರೀತಿಪಾತ್ರಳಾಗಿಲ್ಲದೇ ಇದ್ದರೆ ಕೊಲ್ಲೋದಕ್ಕೆ ನಿನಗೆ ಯಾತಕ್ಕೆ ಇಷ್ಟು ಸಂಕೋಚ ಆಗ್ತಾ ಇತ್ತು ಹೇಳು ಅಂತ. ಈಗ ಕೋತಿಯನ್ನ ಹೆಣ್ಣು ಅಂತ ಮಾಡಿ ಸಂಬಂಧನ ಕಲ್ಪಿಸಿ ಆಕ್ಷೇಪ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಇಷ್ಟು ಜನರ ಮನೆಗಳಲ್ಲಿ ಇಂಥದ್ದು ನಡೆಯುತ್ತೆ. ಗಂಡಸರಾಗಲಿ ಹೆಂಗಸರಾಗಲಿ ಅವರ ಬಾಳ ಸಂಗಾತಿಗಳ ಮೇಲೆ ಇಂಥ ಮಿಥ್ಯಾರೋಪಗಳನ್ನು ಮಾಡುವುದು ಇದ್ದೇ ಇರುತ್ತದೆ. ಅಥ ಇದಿ ಸಹ ವಾನರ ತತ್ಕಸ್ತೇನ ತವ ಸಹ ಸ್ನೇಹ. ಅದು ಗಂಡು ಕೋತಿಯಾಗಿದ್ದಲ್ಲಿ ಎಂಥದ್ದಿರುತ್ತೆ ಸ್ನೇಹ, ಏನು ವಿಶೇಷ ಇರುತ್ತೆ ಸ್ನೇಹ, ಸ್ನೇಹಕ್ಕೆ ಅವಕಾಶ ಎಲ್ಲಿ ಅಂತ. ಸ್ನೇಹ ಅಂತಂದರೆ ಅದು ಅಪೋಸಿಟ್ ಜೆಂಡರ್ಸ್ ಅಲ್ಲಿ ಅಂತ ಇದರ ಅರ್ಥ. ಎಲ್ಲಿಂದಗೆ ಬಂತು ನೋಡಿ. ತತ್ಕಿಂ ಬಹುನ, ಹೆಚ್ಚೇನು ಹೇಳಿ. ಇದು ತಸ್ಯ ಹೃದಯಂನ ಭಕ್ಷಯಾಮಿ ತನ್ಮಯ ಪ್ರಾಯೋಪವೇಶನ ಕೃತಂ ವಿಧಿ. ಅದರ ಹೃದಯ ನಾನು ತಿನ್ನೋಕ್ಕಾಗಲಿಲ್ಲ ಅಂದರೆ ಪ್ರಾಯೋಪವೇಶ, ಉಪವಾಸ ಮಾಡಿ ಸಾಯೋದೇ ನಾನು, ಹೌದು ಅಂತ ತಿಳ್ಕೊ ಅಂತ. ಏವಂ ತಸ್ಯಾಸ್ತಂ ನಿಶ್ಚಯಂ ಜ್ಞಾತ್ವ, ಈ ನಿಶ್ಚಯವನ್ನು ಕಂಡು ಚಿಂತಾ ವ್ಯಾಕುಲಿತ ಹೃದಯ ಅದು ಹೇಳುತ್ತದೆ. ಅಹೋ ಸಾಧ್ವಿತ ಮುಚ್ಯತೆ, ಅಯ್ಯೋ ಇದಂತಾನೆ ದೊಡ್ಡವರು ಹೇಳ್ತಾರೆ. ವಜ್ರಲೇಪಸ್ಯ ಮೂರ್ಖಸ್ಯ ನಾರೀಣಾಂ ಕರ್ಕಟಸ್ಯ ಚ ಏಕೋ ಗೃಹಸ್ತು ಮೀನಾನಾಂ ನೀಲಿ ಮದ್ಯಪಯೋಸ್ತಥಾ. ಇದು ಯಾರಿಗೂ ಅನ್ವಯ ಆಗುತ್ತದೆ. ಗಂಡಸರು ಗಂಡಸರ ದೃಷ್ಟಿಯಿಂದ ಹೇಳ್ತಾರೆ, ಹೆಂಗಸರ ದೃಷ್ಟಿಯಿಂದ ಹೇಳ್ತಾರೆ. ಯಾವುದು ಅಂಟು ಬಿಗಿ ಕಪಿಮುಷ್ಟಿ ಅಂತಾರಲ್ಲ, ಅದು ಬಿಟ್ಟು ಹೋಗೋಲ್ಲ ಅಂದರೆ ವಜ್ರಲೇಪ. ವಜ್ರಲೇಪ ಅಂದರೆ ಸಿಮೆಂಟಿನ ತರಹ ಗಾರೆ. ಇನ್ನು ಮೂರ್ಖ ಅವಿವೇಕಿ, ಮುಂಡು ಮಾತಾಡ್ತಕ್ಕಂಥವನು. ಇನ್ನು ಹೆಣ್ಣಿನ ಪಾಲಿಗೆ ಗಂಡು. ಕರ್ಕಟಸ್ಯ ಚ, ಏಡಿ, ಅದು ಹಿಡಿದ್ರೆ ಬಿಡುವುದಿಲ್ಲ. ಇನ್ನು ಮೀನುಗಳು, ಅವು ಗಾಳಕ್ಕೆ ಬಾಯಿ ಹಾಕಿದ್ರೆ ಬಿಡುವುದೇ ಇಲ್ಲ. ಇನ್ನು ನೀಲಿ ಬಣ್ಣ ಇಂಡಿಗೋ ಅಂತ ನಾವೇನು ಹೇಳ್ತೀವಿ, ನಮ್ಮ ದೇಶದಲ್ಲಿ ತುಂಬ ಪ್ರಚುರವಾಗಿತ್ತು. ಜಗತ್ತಿಗೆಲ್ಲ ಅದನ್ನು ನಿರ್ಯಾತ ಮಾಡ್ತಾ ಇದ್ರು. ದೊಡ್ಡ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿತ್ತು. ಅದು ಗಟ್ಟಿಯಾಗಿ ನಿಲ್ಲುವ ಬಣ್ಣವಾಗಿತ್ತು. ಹಾಗಾಗಿ ಭಾರತದ ಬಟ್ಟೆಗಳಿಗೆ, ಬಣ್ಣ ಹಾಕಿದ ಬಟ್ಟೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇತ್ತು ಜಗತ್ತಿನಲ್ಲಿ. ಆ ನೀಲಿ ಬಣ್ಣ ತಕ್ಷಣ ಹೋಗ್ತಾನೆ ಇರಲಿಲ್ಲ. ಅದರಿಂದಲೇ ಕಕುದ್ರುಮ ಅಂತ ಒಂದು ನರಿ ನೀಲಿ ಬಣ್ಣದ ಬೋಗುಣಿಯಲ್ಲಿ ಬಿದ್ದು ಮತ್ತೆ ಅದು
ತಪ್ಪಿಸಿಕೊಂಡು ಹೊರಬಂದು ಆಮೇಲೆ ತಾನು ಒಂದು ವಿಶೇಷ ರೂಪದ ನರಿ ಅಂತ ಲೋಕವನ್ನೆಲ್ಲ ವಂಚಿಸಿದ್ದು, ಪ್ರಾಣಿ ಲೋಕವನ್ನು, ಅದಕ್ಕೆ ರಾಜನಾಗಿದ್ದು, ಇದೆಲ್ಲ ಕಥೆಯನ್ನು ನಾವು ಮಿತ್ರಭೇದದಲ್ಲಿ ನೋಡಿದ್ದೀವಿ. ಬೇಗ ಹೋಗೋದಿಲ್ಲ ಅಂತ ಅಲ್ಲಿಯೂ ಈ ಥರದ ಪದ್ಯ ಬಂದಿತ್ತು. ಮದ್ಯಪ, ಕುಡುಕಾನೂ ಅಷ್ಟೇ, ಒಮ್ಮೆ ಅಂಟಿಕೊಂಡ್ರೆ ಬಿಟ್ಟು ಹೋಗೋದು ಕಷ್ಟ. ಹೀಗೆ ಇವರೆಲ್ಲರನ್ನೂ ಕೂಡ ಬಿಡಿಸ್ಕೊಳ್ಳೋದು ಕಷ್ಟ. ಉಡದಪಟ್ಟು ಬಿಗಿಪಟ್ಟು ಹಿಡಿತಾರೆ. ತತ್ಕಿಂಕರೋಮಿ ಕಥಂ ಸಮೇ ವದ್ಯೋ ಭವತಿ, ಅವನ್ನ ಹೇಗೆ ಕೊಲ್ಲಲಿ ಅಂತ ಅಂದುಕೊಂಡು ಆಯಿತು ನಾನು ಮಾಡ್ತೀನಿ ಅಂತ ಹೋಗಿ ಕೋತಿ ಹತ್ತಿರವೇ, ನೋಡು ನಾನು ಅಲ್ಲಿಗೆ ಹೋಗಿ ಅದನ್ನು ಹೇಗೋ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡುತ್ತೆ. ಆಗ ಕೋತಿ ಹತ್ತಿರಕ್ಕೆ ಹೋದೊಡನೆ ಅದು ಕೇಳುತ್ತದೆ, ಕಿಮದ್ಯ ಚಿರವೇಲಯ ಸಮಾಯೋತೋಸಿ, ನೀನು ಯಾತಕ್ಕೆ ತುಂಬ ತಡವಾಗಿ ಬಂದಿದ್ದೀಯಾ, ಸಮಾಯಾತ ಚಿರವೇಲಯ ಅಂತ. ಅಕಸ್ಮಾತ್ ಸಾಲಾದಂ ನಾಲಪಸಿ, ಯಾಕೆ ಮೊದಲಿದ್ದಂತೆ ಗೆಲವಿಲ್ಲ, ನಲವಿಲ್ಲ, ಸಂತೋಷವಿಲ್ಲ. ನಚ ಸುಭಾಷಿತಾನಿ ಪಠಸಿ, ಒಳ್ಳೊಳ್ಳೆ ಸುಭಾಷಿತಗಳು ಹೇಳ್ತಿದ್ದಿ, ಎಷ್ಟು ಶ್ಲೋಕ ಬಾಯಿಪಾಠ ಮಾಡಿತ್ತೋ ಮೊಸಳೆ ಗೊತ್ತಿಲ್ಲ. ಆಗ ಹೌದು, ಅಂತವ ಭ್ರಾತೃಚಾಯೆಯ ನಿಷ್ಠುರತರೈಹಿ ವಾಕ್ಯೈಹಿ ಅಭಿಹಿತ, ನಿನ್ನ ಅತ್ತಿಗೆಯ ಬಾಯಿಗೆ ಬಂದಂಗೆ ಬಯಸ್ಕೊಂಡಿದ್ದೀನಿ ಅಂತ. ನೋಡಿ, ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾನೆ, ಮಮ ಭಾರ್ಯೆಯ ಇತಿ ವಕ್ತವ್ಯೇ ಶಿಷ್ಟಾಚಾರ ಮನಸ್ಸೃತ್ಯ ಅಯಂ ಪ್ರಯೋಗ ಸರ್ವತ್ರ ದೃಷ್ಟಚರ. ತನ್ನ ಹೆಂಡತಿ ಅಂತ ಹೇಳ್ತಕ್ಕಂಥದ್ದು ಮರ್ಯಾದೆ ಇಲ್ಲ, ಅದಕ್ಕೆ ನಿನ್ನ ಅತ್ತಿಗೆ ಅಂತ ಹೇಳಬೇಕು ಅಂತ, ಅದರಿಂದಾಗಿ ಹಾಗೆ ಹೇಳಿದ್ದು ಅಂತ. ಅಂದರೆ ಪ್ರಾಣಿ ಜೀವನದಲ್ಲಿ ಅದೆಷ್ಟು ಸೂಕ್ಷ್ಮ ಶಿಷ್ಟತೆಗಳನ್ನು ಕೂಡ ಕವಿ ತೋರ್ಪಡಿಸ್ತಾನೆ ಅನ್ನೋದನ್ನು ನೋಡಿದಾಗ ಈ ಗ್ರಂಥದ ರಚನಾ ಕೌಶಲ ಎಷ್ಟು ಮಿಗಿಲಾದದ್ದು ಅಂತ ಅನಿಸುತ್ತದೆ. ಆಮೇಲೆ ಹೆಂಡತಿ ಬಾಯಿಗೆ ಬಂದಂಗೆ ಬೈದಳು, ಭೋ ಕೃತಜ್ಞ ಮಾಮೇತ್ವಂ ಸ್ವಮುಖಂ ದರ್ಶಯ, ನಿನ್ನ ಮುಖ ನಂಗೆ ತೋರಿಸ್ಬೇಡ. ಯತಸ್ತ್ವಂ ಪ್ರತಿದಿನಂ ಮಿತ್ರಂ ಉಪಜೀವಸಿ, ದಿನವೂ ನಿನ್ನ ಗೆಳೆಯ ಕೋತಿಯ ಹಣ್ಣನ್ನೇ ತಿಂದುಕೊಂಡು ಬಾಳ್ತಿದ್ದೀಯ, ಆದರೂ ಕೂಡ ಒಂದು ದಿವಸ ಮನೆಗೆ ಕರೆಸಿ ಒಂದು ಊಟ ಹಾಕ್ಸೋಣ, ಒಂದು ಪಾಯಸ, ಒಂದು ಬೆಲ್ಲದ ನೀರು, ಒಂದು ಆಂಬೊಡೆ, ಚಿತ್ರಾನ್ನ, ಇದು ಮಾಡಿಸೋಕ್ಕಾಗದೇ ಇದ್ರೆ ಇನ್ನೇನು ಬಂತು ಭಾಗ್ಯ ಅಂತ ಮುಖಕ್ಕೆ ಸೋಟೆ ಇಟ್ಟು ತಿವಿದಳು ಅಂತ ಹೇಳುತ್ತದೆ ತಾತ್ಪರ್ಯ. ಪ್ರತ್ಯುಪಕಾರಂ ಗೃಹದರ್ಶನ ಮಾತ್ರೇನಾಪಿ ಕರೋಶಿನ, ನಮ್ಮ ಮನೆ ಬಾಗಿಲನ್ನು ತೋರಿಸಿಲ್ಲ ಆ ಪ್ರಾಣಿಗೆ, ಪಾಪ ಎಂಥ ಅನ್ಯಾಯ ಮಾಡಿದ್ದೀಯ. ತತ್ತೆ ಪ್ರಾಯಶ್ಚಿತ್ತಮಪ್ಪಿ ನಾಸ್ತಿ, ನೀನು ಇಂಥ ಪಾತಕ ಮಾಡಿದ್ರಿಂದ ಹಿಂಗೆ ಪ್ರಾಯಶ್ಚಿತ್ತವೂ ಇಲ್ಲ. ಯಾಕೆ? ಉಕ್ತಂಚ ಬ್ರಹ್ಮಜ್ಞೇ ಚ ಸುರಾಪೇ ಚ ಚೌರ್ಯೇ ಭಗ್ನವತೆ ಶಠೆ ನಿಷ್ಕೃತಿರ್ವಿಹಿತ ಸದ್ಭಿ ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಕೃತಜ್ಞೇ ನಾಸ್ತಿ ನಿಷ್ಕ್ರಿಯ ಅನ್ನುವ ಮಾತು ಉಂಟು. ಬ್ರಹ್ಮತ್ಯ ದೋಷ ಮಾಡಿದವನಿಗೆ, ಸುರಾಪಾನ ಮಾಡಿದವನಿಗೆ, ಸ್ವರ್ಣಸ್ಥೇಯ ಬಂಗಾರವನ್ನು ಕದ್ದವನಿಗೆ, ಭಗ್ನವ್ರತನಿಗೆ, ಗುರುತಲ್ಪಗಮನಾದಿಗಳು ಮಾಡಿದವನಿಗೆ, ಹೀಗೆ ಪಂಚಮಹಾಪಾತಕಗಳು ಅಂತ ಏನು ಹೇಳ್ತಾರೆ, ಆ ಪಂಕ್ತಿಯಲ್ಲಿಯೂ ಕೂಡ ಪ್ರಾಯಶ್ಚಿತ್ತ ಉಂಟು. ಆದರೆ ಕೃತಜ್ಞನಾದವನಿಗೆ, ಮಿತ್ರದ್ರೋಹ ಮಾಡಿದವನಿಗೆ ಇಲ್ಲ ಅಂತ. ವಸ್ತುತಃ ಇದೇ ಮಾಡೋಕ್ಕೆ ಹೊರಟಿದೆ, ಅದರ ಪಾಯಿಂದ ಇಂಥ ವೇದ ಅಂತ ಬರ್ತಾ ಇದೆ. ತತ್ವಂ ಮಮ ದೇವರಂ ಗೃಹೀತ್ವ ಅದ್ಯ ಪ್ರತ್ಯುಪಕಾರಾರ್ಥಂ ಗೃಹಮಾನಯ, ನನ್ನ ಮೈದುನನ್ನು ಕರ್ಕೊಂಡು ಬಾ ಅಂತ. ದೇವರಂ ಅಂದರೆ ಮೈದುನನ್ನ ದೇವರ ಮೈದುನನ್ನು ಕರ್ಕೊಂಡು ಬಾ ಅಂತ. ಆ ಸಂಬಂಧ ವರಸೆಗಳು ನೋಡಿ ಹೇಗೆ ಬರುತ್ತದೆ. ತದಹಂ ತಯೈವಂ ಪ್ರೋಕ್ತಸ್ತವ ಸಕಾಶಮಾಗುತ್ತಾ, ಹಾಗಾಗಿ ನಿನ್ನ ಹತ್ರಕ್ಕೆ ಬಂದೆ, ತದ್ಗಚ್ಚ ಹೋಗೋಣ ನಮ್ಮ ಮನೆಗೆ ಅಂತ. ಯಾಕೆ? ಕಲಹಾಯತ ಮಮೇ ಏತಿ ವೇಲ ವಿಲಗ್ನ, ಇಲ್ಲ ಬೇಕು ಬೇಡ ಅಂತೆಲ್ಲ ಹೆಂಡತಿಗೆ ಸಮಜಾಯಿಷಿ ಕೊಡೋದೊಳಗೆ ಇಷ್ಟು ತಡವಾಯಿತು, ಅದರಿಂದಲೇ ನಾನು ವಿಳಂಬಿಸಿ ಬಂದಿದ್ದು. ತವ ಭ್ರಾತೃಪತ್ನಿ ರಚಿತ ಚತುಷ್ಕ ಪ್ರಗುಣಿತ ವಸ್ತ್ರ ಮಣಿಮಾಣಿಕ್ಯ ದ್ಯುಚಿತಾಭರಣ ದ್ವಾರ ದೇಶ ಬದ್ಧ ವಂದನಮಾಲಾ ಸೋತ್ಕಂಠ ತಿಷ್ಠತಿ. ಚತುಷ್ಕ ಅಂತಂದರೆ ಮನೆ ಮುಂದೆ ಹಸೆ ಮಾಡಿ ಮಣೆ ಹಾಕಿ ಪಾದ ಪೂಜೆಗೆ ಅಣಿ ಮಾಡ್ತಕ್ಕಂಥದ್ದು. ನಾವು ಹೇಳ್ತೀವಲ್ಲ, ನೈವೇದ್ಯ ಮಾಡಬೇಕಾದ್ರೆ ಮಂಡಲ ಮಾಡಿ ಅಂತ ಒಂದು ಚೌಕಾಕಾರವಾಗಿ ಮಂಡಲ ಮಾಡ್ತೀವಿ. ಈ ಥರ ಚತುಷ್ಕ, ರಚಿತ ಚತುಷ್ಕ ಮಂಡಲವನ್ನು ಮಾಡಿ ರಂಗವಲ್ಲಿಯನ್ನು ಇಟ್ಟು ಅರಿಶಿನ ಕುಂಕುಮ ಪುಷ್ಪಾದಿಗಳ ಅಲಂಕರಣ ಮಾಡಿ ಅಲ್ಲಿ ಬಂದು ಒಬ್ಬರು ದೊಡ್ಡ ಗೌರವನೀಯರಾದ ಅತಿಥಿ ಅಲ್ಲಿ ನಿಲ್ಲಬೇಕು, ಪಾದ ಪ್ರಕ್ಷಾಲನ ಮಾಡಿ ಪೂಜೆ ಮಾಡಬೇಕು ಅಂತೆಲ್ಲ ಉಂಟು. ಆ ಥರ ಮಾಡೋದಕ್ಕಿಂತ ನಿನಗೆ ಉಪಾಯನಾದಿಗಳಾಗಿ ವಸ್ತ್ರಾಭರಣಗಳನ್ನೆಲ್ಲ ಕೊಡೋದಕ್ಕಿಂತ ಬಾಗಿಲಲ್ಲೇ ಬದ್ಧ ವಂದನ ಮಾಲಿಕೆಯನ್ನು, ಬಾಗಿಲಿಗೆ ತೋರಣವನ್ನು, ಪುಷ್ಪಮಾಲೆಯನ್ನು ಕಟ್ಟಿ ತಾನೇ ಕಣ್ಣುಗಳ ಮಾಲಿಕೆಯನ್ನು ಕಟ್ಟಿಕೊಂಡಂತೆ ನಿಂತಿದ್ದಾಳೆ. ಹಾಗಾಗಿ ನೀನು ಬರಬೇಕು ಅಂತ. ಕೋತಿಗೆ ತುಂಬ ಸಂತೋಷವಾಯಿತು. ಯುಕ್ತಮಭೀತಂ ಮದ್ಭ್ರಾತೃಪತ್ನಿಯ, ನನ್ನ ಅತ್ತಿಗೆ ತುಂಬ ಸತ್ಯವಾದ ಮಾತನ್ನು ಹೇಳಿದ್ಲು, ಒಳ್ಳೆಯದು ನಿಜ. ಯಾಕೆ? ವರ್ಜಯೇತ್ ಕೌಲಿಕಾಕಾರಂ ಮಿತ್ರಂ ಪ್ರಾಜ್ಞತರೋ ನರಃ ಆತ್ಮನ ಸಮ್ಮುಖಂ ನಿತ್ಯಂ ಯಾಕರ್ಷತೆ ಲೋಲುಪ. ಮೋಸಗಾರರನ್ನು ದೂರ ಇಡಬೇಕು, ಆದರೆ ಆತ್ಮೀಯರನ್ನು, ನಿಜವಾಗಿ ಸ್ನೇಹದ ಲಕ್ಷಣ ಏನು? ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ವಕ್ತಿಚ
ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಸ್ನೇಹ ಲಕ್ಷಣಂ ಅನ್ನುವ ಪಾಠವೂ ಉಂಟು. ಕೊಡ್ತಾನೆ, ತಗೋತಾನೆ, ತಿಂತಾನೆ, ತಿನ್ನಿಸ್ತಾನೆ, ಗುಟ್ಟು ಹೇಳ್ತಾನೆ, ಗುಟ್ಟು ಕೇಳ್ತಾನೆ. ಈ 6 ಸ್ನೇಹದ ಲಕ್ಷಣ, ಪ್ರೀತಿಯ ಲಕ್ಷಣ ಅಂತ ಬಹಳ ಮುಖ್ಯವಾದದ್ದು ಅಂತ ನನಗನ್ನಿಸುತ್ತದೆ. ಆದರೆ ಯಾರು ಇದನ್ನು ಹೇಗೆ ತಗೋತಾರೋ ಹೇಳೋಕ್ಕಾಗೋಲ್ಲ. ಸ್ನೇಹದ ಲಕ್ಷಣ ಏನು? ಆಕ್ಟಿವಿಟಿ ಇರಬೇಕು, ಇಲ್ಲದೇ ಇದ್ದರೆ ಉಳಿಯೋಲ್ಲ. ಕೊಡಬೇಕು, ತೆಗೆದುಕೊಳ್ಳಬೇಕು. ಬರೀ ತಗೊಳ್ಳೋದೇ ಆಗಿಬಿಟ್ರೆ ಸ್ನೇಹ ಉಳಿಯೋಲ್ಲ. ಬರೀ ಒಬ್ಬರಿಗೆ ಕೊಡುವುದಾದರೆ ಸ್ನೇಹ ಉಳಿಯೋಲ್ಲ. ಕೊಟ್ಟು ತೆಗೆದುಕೊಳ್ಳುವುದೆರಡೂ ಇರಬೇಕು. ಮತ್ತೆ ಅದನ್ನು ತೂಕ ಮಾಡಿದಂತೆ ನೋಡಬಾರ್ದು. ಅವರು ಆವತ್ತು ಟಿಫಿನ್ ಕ್ಯಾರಿಯರಲ್ಲಿ ತಂದಿದ್ದನ್ನು ಶೇರ್ ಮಾಡಿದ್ರು, ನಾನು ಇವತ್ತು ಕೊಡ್ತೀನಿ. ಅವರು 2 ಬೋಂಡ ಇಟ್ಟಿದ್ರು, ನಾನು ಇವತ್ತು 2 ಪಕೋಡ ಇಡ್ತೀನಿ. ಈ ಥರ ಎಲ್ಲ ಲೆಕ್ಕ ಹಾಕಬಾರ್ದು. ಆಗ ಅದು ಮುಯ್ಯಿ ಅಂತ ಅನಿಸಿಕೊಳ್ಳುತ್ತದೆ. ಹಾಗೆ ಲೆಕ್ಕ ಇಟ್ಟು ಕೊಡಬಾರದು. ಆದರೆ ಕೊಡುವುದು ತೆಗೆದುಕೊಳ್ಳುವುದು ಬೇಕು. ಸಮಾನತ್ವ ಬರುತ್ತದೆ. ಮತ್ತೆ ತಿನ್ನುವುದು, ತಿನ್ನಿಸುವುದು ಅದು ಬಹಳ ಮುಖ್ಯ. ನಮ್ಮದು ಮಡಿ, ನಿಮ್ಮ ಮನೆಗೆ ನಾವು ಬಂದಾಗ ಏನೂ ತಿನ್ನೋಲ್ಲ, ನೀವು ಮಾತ್ರ ನಮ್ಮ ಮನೆಗೆ ಬಂದಾಗ ತಿನ್ನಿ, ಪರವಾಗಿಲ್ಲ ಅಂತಂದರೆ 2ನೇ ದಿವಸಕ್ಕೆ ಅವ್ರ ಮನೆಗೆ ಹೋಗೋಕೆ ಮುಜುಗರ ಆಗುತ್ತದೆ. ತುಂಬ ಮಡಿವಂತರಿಗೆ ಎಂದೂ ಸ್ನೇಹಿತರಿರೋಲ್ಲ. ಅವ್ರ ಮನೆಯಲ್ಲಿ ಗಂಡನಿಗೆ ಹೆಂಡತಿಯೂ ಇರೋಲ್ಲ, ಹೆಂಡತಿಗೆ ಗಂಡನೂ ಇರೋದಿಲ್ಲ. ರಣಮಡಿಯವರಿಗೆ, ರಣಮೈಲಿಗೆಯವರಿಗೆ ಯಾರೂ ಯಾವತ್ತೂ ಆಗೋಲ್ಲ. ತುಂಬ ಮೈಲಿಗೆತನ ಅಂದರೆ ಅದು ಶ್ವಪಚತನ, ತುಂಬ ಮಡಿತನ ಅಂತಂದರೆ ಅದು ರಾಕ್ಷಸತನ. ಒಂದು ಮಟ್ಟದ ವಯ್ಯಾ ಮೀಡಿಯಾ ಪಾಲಿಸಿ ಅಂತಾರಲ್ಲ, ಅದು ಬೇಕಾಗುತ್ತದೆ. ಸ್ನೇಹದಲ್ಲಿ ಈ ಕಟ್ಟುನಿಟ್ಟುಗಳನ್ನು ಮೀರದೇ ಇದ್ದರೆ ಸ್ನೇಹವೇ ಸಿದ್ಧಿಯಾಗೋದಿಲ್ಲವಲ್ಲ. ಅದರಿಂದಾಗಿ ತೀರಾ ಮಡಿತನ ಮಾತಲ್ಲಿ ಆಗಲಿ ಕೃತಿಯಲ್ಲಿ ಆಗಲಿ ಇಟ್ಟುಕೊಂಡ್ರೆ ಆಗುವಂಥದ್ದಲ್ಲ. ನೋಡಿದ್ಯಾ, ಅವರು ನನಗೆ ಹೀಗಂದುಬಿಟ್ರು, ಇವರು ನನಗೆ ಹಾಗಂದುಬಿಟ್ರು, ಅವರು ಬಹುವಚನದಲ್ಲಿ ಮಾತಾಡಿಸಲಿಲ್ಲ, ಹೀಗೆಲ್ಲ ಮಾತಾಡಿದ್ರೆ ಸ್ನೇಹ ನಿಲ್ಲುವಂಥದ್ದಲ್ಲ. ಅರೆ, ಅದು ಕ್ರಮವಾಗಿ ಬೆಳೆದು ದೃಢವಾಗಬೇಕಾದದ್ದು. ಒಂದೇ ಬಾರಿಗೆ ಕೊನೆಯ ಪ್ರಯೋಗವನ್ನು ಮಾಡೋಕ್ಕೆ ಹೋಗೋಕ್ಕಾಗೋಲ್ಲ. ಸ್ನೇಹದ ಪಾಕದಲ್ಲಿರುವ ಪ್ರಯೋಗವನ್ನು ಸ್ನೇಹದ ಪಾಕಾಭಿಮುಖತೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಗುಹ್ಯಮಾಖ್ಯಾತಿ ಭಕ್ತಿಚ, ಅದು ಬಹಳ ಮುಖ್ಯ. ಅಂತರಂಗದ ಗುಟ್ಟುಗಳು ಪ್ರತಿಯೊಬ್ಬರಿಗೂ ಇರುತ್ತವೆ. ಲೋಕ ಅದನ್ನು ಬಯಲು ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇರುತ್ತೆ. ನೋಡಿ, ಯಾರಿಬ್ಬರು ಸ್ನೇಹಿತರು ಸೇರಿದಾಗಲೂ 3ನೇವರ ಬಗ್ಗೆ ಮಾತಾಡ್ಕೋತೀವಿ ಅಂತಂದರೆ ಏನದು? ಅವ್ರ ಗುಟ್ಟೇನು ಅಂತ ಅದನ್ನು ಮಾತಾಡ್ಕೊಳ್ಳೋದೇ ಆಗಿರುತ್ತೆ. ಅವ್ರ ಸಂಬಂಧವೇನು, ಅವ್ರ ಮನೆಯ ರೀತಿಗಳೇನು, ನೀತಿ ಏನು, ಅವ್ರು ಯಾತಕ್ಕೂ ಈ ಕೆಲಸ ಮಾಡೋಲ್ಲ, ಅವ್ರು ಯಾಕೋ ಹೀಗೆ ಆಡ್ತಾರೆ, ಏನಿದ್ದಿರಬಹುದು ಅಂತನ್ನುವುದು ಎಲ್ಲೆಲ್ಲಿಯೂ ಬರ್ತಕ್ಕಂಥದ್ದು. ಒಬ್ಬ ಗಂಡಸೋ ಹೆಂಗಸೋ ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿದ್ದಾರೆ, ಮದುವೆ ಆಗಿ ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಚರ್ಚೆಗೆ ವಸ್ತುವಾಗುತ್ತವೆ. ಅದೇನಿರ್ಬೋದು ಹಿನ್ನೆಲೆ, ಕಾರಣ ಅಂತ. ಮತ್ತೆ ಕೇಳೋದಕ್ಕೆ ಸಂಕೋಚ. ಕೇಳದೆ ಇವರು ಕುತೂಹಲ ತಣಿಯೋಲ್ಲ, ಕುತೂಹಲ ತಣಿಯದೆ ಪಾರದರ್ಶಕತೆ ಬರೋಲ್ಲ, ಸ್ನೇಹ ಸಿದ್ಧವಾಗೋಲ್ಲ. ಹೀಗಾಗಿ ಇಲ್ಲೆಲ್ಲ ಹರ್ಡಲ್ಸ್ ಫಾರ್ ಫ್ರೆಂಡ್ಶಿಪ್ ಅಂತೀವಲ್ಲ, ಅದು ನಿರಂತರವಾಗಿ ಸಾಗ್ತಿರುತ್ತದೆ. ಅಲ್ಲಿ ಅಂತರಂಗ ತೆರೆದುಕೊಳ್ಳಬೇಕು, ಹೇಳಬೇಕು. ಆದರೆ ಒಂದು ದೊಡ್ಡ ಕಷ್ಟ ಏನೆಂದರೆ, ನಮ್ಮ ಅಂತರಂಗದ ರಹಸ್ಯವನ್ನು, ಅಂದರೆ ಅದು ವಸ್ತುತಃ ನಮ್ಮ ದುಃಖವೇ, ನಮ್ಮ ಸೋಲೆ, ನಮ್ಮ ಅವಮಾನವೇ, ನಮ್ಮ ಕೊರತೆಯೇ ಆಗಿರುತ್ತದೆ, ಇನ್ಯಾವುದೂ ಇಲ್ಲ. ಸುಖವನ್ನು ಯಾರು ತಾನೇ ದೊಡ್ಡದಾಗಿ ಹೇಳ್ಕೊಳ್ಳಲ್ಲ, ಸಾಧನೆಯನ್ನು ಯಾರು ತಾನೇ ದೊಡ್ಡದಾಗಿ ಹೇಳ್ಕೊಳ್ಳಲ್ಲ. ಯಾರೂ ಕೂಡ ಫೇಸ್ಬುಕ್ಕಲ್ಲಿ ಹಾಕ್ತಕ್ಕಂಥದ್ದು ತುಂಬ ತಮಗೆ ಮರ್ಯಾದೆ ತರತಕ್ಕಂಥ ವಸ್ತುಗಳನ್ನೇ ಅಲ್ವೇ. ಮರ್ಯಾದೆ ತರದೇ ಇರತಕ್ಕಂಥದ್ದೆಲ್ಲಾದರೂ ಹೇಳ್ಕೋತಾರ. ಆದರೆ ದುಃಖದ ವಿಷಯಗಳನ್ನ ಒಬ್ಬರತ್ರನಾದರೂ ಹೇಳಿಕೊಂಡು ಅವರಿಂದ ಸಾಂತ್ವನವನ್ನು, ಸಹಾನುಭೂತಿಯನ್ನು, ಭರವಸೆಯನ್ನು ಪಡೆಯಬೇಕು ಅಂತಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕ್ಲೀನ್ ಚಿಟ್ ಪಡೆಯಬೇಕು ಅಂತಿರುತ್ತೆ. ನೋಡಿ, ನೀವು ಮಾಡಿದ್ದೇನು ಅನ್ಯಾಯವಲ್ಲ, ಈ ಥರ ಲೋಕದಲ್ಲಿ ನಡೀತಿರುತ್ತೆ, ನೀವು ಎಷ್ಟೋ ನ್ಯಾಯದಲ್ಲಿ ನಡ್ಕೊಂಡ್ರಿ ಅಂತ ಯಾರಾದರೂ ಒಬ್ಬರು ಹೇಳಲಿ ಅಂತ ನಾನೂ ಸೇರಿದಂತೆ ಜಗತ್ತೆಲ್ಲ ಆಸೆ ಪಡ್ತಾ ಇರುತ್ತೆ. ಅಪಿಮಾಂ ಪಾವಯೇತ್ ಸಾಧ್ವಿ ಸ್ನಾತ್ವೇತ್ ಇಚ್ಛತಿ ಜಾಹ್ನವಿ ಅನ್ನುವ ಮಾತುಂಟು. ಅಂತ ಗಂಗಾ ನದಿಯು ಯಾರಾದರೂ ಸಾಧ್ವಿಮಣಿ ನನ್ನಲ್ಲಿ ಸ್ನಾನ ಮಾಡಿ ನನ್ನ ಪಾಪವನ್ನು ನಿವಾರಿಸಲಿ, ಈ ಪಾಪಿಗಳನ್ನೆಲ್ಲ ಸ್ನಾನ ಮಾಡಿಸಿ ನನಗೆ ಆ ಮೈಲಿಗೆ ಅಂಟಿದೆ ಅಂತ ಅಂದುಕೋತಾಳೆ. ಯಾರಿಗೂ ಇರುತ್ತದೆ. ಕೃಷ್ಣನಂತವನಿಗೆ ಅರ್ಜುನ ಬೇಕಾಯಿತು. ವಿಕ್ರಾಂತಾನಿ ರಥಾನಿಚ ಹೇಳಿಕೊಂಡು ಕೂತಿದ್ರು ಅಂತ ಕಾಂಡವ ದಹನಕಾಲದಲ್ಲಿ ವ್ಯಾಸಮಹಾ ಮುನಿಗಳು ಬರೀತಾರೆ. ಅವರಿಬ್ಬರು ಅನ್ಯೋನ್ಯವಾಗಿ ಸ್ನೇಹಿತರು ಮಾತಾಡಿಕೊಳ್ತಾ ಇದ್ರು ಅಂತ. ಕೃಷ್ಣನಿಗೆ ಅರ್ಜುನನ ಮೇಲೆ ಎಣೆ ಮೀರಿದ ಪ್ರೀತಿ, ಅಭಿಮಾನ ಬರೋದಕ್ಕೆ ಕಾರಣ ಏನು ಅಂದರೆ ಅಂತರಂಗ ರಹಸ್ಯವನ್ನು ಅರ್ಜುನನ ಮುಂದೆ ಹೇಳಿಕೊಳ್ಳಬಲ್ಲವನಾಗಿದ್ದ. ಭೈರಪ್ಪನವರು ಅವರ ಆತ್ಮೀಯರಾದ MSK ಪ್ರಭುಗಳು ತೀರಿಕೊಂಡಾಗ ತುಂಬ ದುಃಖಪಟ್ಟರಂತೆ. ಒಂದು 6 ತಿಂಗಳು ಅವರು ಅವರಾಗಿರಲಿಲ್ಲ ಅಂತ ನನಗವರು ತಿಳಿಸಿದ್ರು.
ಅವರ ಮಂತ್ರವನ್ನು ಅವರಿಗೆ ಅರ್ಪಣೆ ಮಾಡಿದ್ರು. ಆಮೇಲೆ ನನಗೆ ಹೇಳಿದರು, ಯಾವುದೇ ಅಂತರಂಗ ರಹಸ್ಯವನ್ನು, ಖೇದವನ್ನು ಅವರು ಮುಂದೆ ಹೇಳಿಕೊಳ್ಳಬಹುದಾಗಿತ್ತು. 2 ಮುಖ್ಯ ಗುಣ. ಒಂದು, ಸಮಾಧಾನ ಹೇಳ್ತಿದ್ರು, ಮತ್ತೊಂದು, ಅದನ್ನು ಎಲ್ಲಿಯೂ ಹರಡುತ್ತಿರಲಿಲ್ಲ, ದುರುಪಯೋಗ ಮಾಡ್ಕೋತಿರ್ಲಿಲ್ಲ ಅಂತ. ಹರಡುವುದೇ ಒಂದು ದುರುಪಯೋಗ, ಇನ್ನು ಅದರಿಂದ ಮುಂದೆ ಲಾಭ ಪಡೆಯುವುದಂತೂ ದುಷ್ಟಾತಿ ದುಷ್ಟತನದ ದುರುಪಯೋಗ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೆಲವೊಂದಿರುತ್ತವೆ. ಡಿ ವಿ ಜಿಯವರು ಅದನ್ನು ಶ್ರೀರಾಮ ಪರೀಕ್ಷಣಂನ ಅಹಲ್ಯೆಯ ಮಾತಿನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪೇಳಲ್ ನಾಂಚುವ ಕಥೆ, ಹೇಳುವುದಕ್ಕೆ ತುಟಿ ನಾಚಿಕೊಳ್ತಕ್ಕಂಥ ಕಥೆಗಳು. ಅರೆ, ಕೇಳಲ್ ಕಿವಿ ಆಸೆ ಪಡುವ ಕಥೆ, ಕೇಳೋದಕ್ಕೆ ಜಗತ್ತೆಲ್ಲ ಆಸೆ ಪಡುತ್ತದೆ. ಅದೇ ತಾನೇ ಗಾಸಿಪ್ಪಿಂಗ್ ಅಂತಂದ್ರೆ. ಗಾಸಿಪ್ ಅಂದರೆ ಸಿಪ್ ಮಾಡೋಕ್ಕೆ ಎಲ್ರಿಗೂ ಇಷ್ಟ, ಆದರೆ ಅದನ್ನು ಗಳಹತಕ್ಕೆ ಹೇಳೋದಕ್ಕೆ, ಗೈ ಶಬ್ದನೇ ಗಾನ ಮಾಡುವುದಕ್ಕೆ ಯಾರಿಗೂ ಸಂಕೋಚ. ತಮ್ಮದು ಕಷ್ಟ, ಬೇರೆಯವ್ರದ್ದು ಬೇಕಾದಂತೆ ಮಾಡ್ತಾರೆ. ತಮ್ಮ ಗುಟ್ಟನ್ನು ಹೇಳ್ಕೊಳ್ಬೇಕು ಅಂದರೆ ತುಟಿ ಸೇದಿಕೊಂಡು ಹೋಗುತ್ತೆ, ನಾಲಿಗೆ ಎಳೆದುಕೊಂಡು ಹೋಗ್ತಾ ಇರ್ತದೆ. ಆದರೆ ಕಿವಿ ಮಾತ್ರ ಪ್ರತಿಯೊಬ್ಬರಿಗೂ ತುಂಬ ಕುತೂಹಲದಿಂದ ಇರುತ್ತದೆ. ಇದು ಯಾರ ವಿಷಯದಲ್ಲಿಯೂ ಸತ್ಯ. ಯಾರೋ ರಮಣ ಮಹರ್ಷಿಗಳಂಥವರು, ಭಗವಾನ್ ರಾಮಕೃಷ್ಣನಂಥವರಿದ್ದರೆ ತೇಭ್ಯೋ ಮಹದ್ಭ್ಯೋ ನಮಃ. ಅವರಂಥವ್ರನ್ನ ನಾವು ಈ ಲೆಕ್ಕಕ್ಕೆ ತೆಗೆದುಕೊಳ್ತಾನೆ ಇಲ್ಲವಲ್ಲ. ಅವರೆಲ್ಲ ದೇವಮಾನವರು, ಜೀವನ್ಮುಕ್ತರು ಅಂತ ಅಂದುಕೊಳ್ಳೋಣ. ಇನ್ನು ಮಿಕ್ಕವರು ಎಲ್ಲರಲ್ಲಿಯೂ ಕೂಡ ಅಷ್ಟೋ ಇಷ್ಟೋ ಪ್ರಮಾಣ ವ್ಯತ್ಯಾಸ ಇದ್ದೇ ಇರುತ್ತದೆ. ಎದೆಭಾರವನ್ನು ಯಾರ ಮುಂದೆ ಆದರೂ ಇಳಿಸ್ಕೊಳ್ಬೇಕು ಅಂತಿರುತ್ತೆ. ಅದರಿಂದಲೇ ಕುಂತಕಾಲೀನಂ ವಸ್ತುನಿ ಏನ ಸೂಕ್ಷ್ಮ ಸುಭಗಂ ತತ್ವಂ ಗಿರಾಕೃಷ್ಯತೆ ನಿರ್ಮಾತುಂ ಪ್ರಭವೇನ್ ಮನೋಹರಮಿದಂ ವಾಚೈವ ಯೋವಾಬಹಿ ಒಂದೇ ದ್ವಾವಪಿ ತಾವಹಂ ಕವಿವರವು ಒಂದೇ ತರಾಂತಂ ಪುನಃ ಯೋ ವಿಜ್ಞಾತ ಪರಿಶ್ರಮೋಯ ಮನಯೋರ್ ಭಾರಾವತಾರ ಕ್ಷಮಃ ಅಂತಾನೆ. ಒಬ್ಬ ವಿಜ್ಞಾನಿ ಒಂದು ವಸ್ತುವಿನೊಳಗಿರುವ ರಹಸ್ಯವನ್ನು ಆವಿಷ್ಕಾರ ಮಾಡ್ತಾನೆ, ಜಗತ್ ರಹಸ್ಯವನ್ನು ಬಯಲು ಮಾಡ್ತಾನೆ. ಮತ್ತೊಬ್ಬ ಕಲಾವಿದ ಭಾವರಹಸ್ಯವನ್ನು ಬಯಲು ಮಾಡ್ತಾರೆ ತನ್ನ ಕಲೆಯಿಂದ. ವಿಜ್ಞಾನಿ ಭವರಹಸ್ಯವನ್ನು ಬಯಲು ಮಾಡಿದ್ರೆ, ಕಲಾವಿದ್ ಭಾವರಹಸ್ಯವನ್ನು ಬಯಲು ಮಾಡ್ತಾನೆ. ಇವರಿಬ್ಬರೂ ಒಂದೇ ದ್ವಾವಪಿ, ಇಬ್ಬರಿಗೂ ನಮಸ್ಕಾರ. ಆದರೆ ಯಾರು ಇವರಿಬ್ಬರ ಎದೆಭಾರವನ್ನು ಇಳಿಸಬಲ್ಲವರೋ ಅಂಥ ಸಹೃದಯರಿಗೆ ಮತ್ತೂ ನಮಸ್ಕಾರ ಅಂತ. ಆ ಶಾಸ್ತ್ರಜ್ಞನ, ವಿಜ್ಞಾನಿಯ ಅನ್ವೇಷಣೆಗಳನ್ನು, ಕಲಾವಿದನ ಕಲಾ ವ್ಯಾಪಾರ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಹೃದಯರಿಗೆ, ವಿದ್ವದ್ರಸಿಕರಿಗೆ ನನ್ನ ಹೆಚ್ಚಿನ ನಮಸ್ಕಾರ ಅಂತ. ಹಾಗೆ ಪ್ರತಿಯೊಬ್ಬರಿಗೂ ಯಾರ ಹತ್ತಿರವಾದರೂ ಹೇಳ್ಕೋಬೇಕು ಅಂತಿರುತ್ತದೆ. ಸಾಯಣಾಚಾರ್ಯರು ಬರೀತಾರೆ ಅವರ ಸುಭಾಷಿತ ಸುಧಾನಿಧಿಯಲ್ಲಿ, ಮಹಾನುಭಾವರು, ವೇದಭಾಷ್ಯಗಳನ್ನು ಬರೆದಂಥ ವಿದ್ವಾಂಸರು, ದಿಗ್ಧಂತಿ ಪಂಡಿತರು, ಆಹವೇಶು ಹವೇಶು ಚ, ಯುದ್ಧದಲ್ಲಿ ಯಜ್ಞದಲ್ಲಿ ಎಲ್ಲದರೊಳಗೂ ನಿಸ್ಸೀಮರಾದವರು, ಬಹುಶಾಸ್ತ್ರ ಕಲಾ ಕೋವಿದರು, ದೀರ್ಘಕಾಲ ಬದುಕಿದವರು, ಸಾರ್ಥಕ ಜನ್ಮರು, ವಿದ್ಯಾರಣ್ಯ ಸ್ವಾಮಿಗಳ ಸಾಕ್ಷಾತ್ ತಮ್ಮ, ಒಂದೇ ವರ್ಷ ಚಿಕ್ಕವರು. ಅವರು ಸ್ನೇಹಿತನಲ್ಲಿ ಹೇಳಿಕೊಂಡಂಥ ದುಃಖ ಒಂದು ಹೆಗಲಿಂದ ಭಾರ ಇನ್ನೊಂದು ಹೆಗಲಿಗೆ ವರ್ಗಾವಣೆ ಆದಂತೆ ಅಷ್ಟರ ಮಟ್ಟಿಗೆ ಸಮಾಧಾನ ಕೊಡುತ್ತದೆ ಅಂತ. ಅಂಗಡಿಯಿಂದ ಸಾಮಾನು ತೆಗೆದುಕೊಂಡು ಬಂದಾಗ ಕೈಯಲ್ಲಿರುವ ಚೀಲದ ಭಾರವನ್ನು ಮತ್ತೊಂದು ಕೈಗೆ ವರ್ಗಾಯಿಸ್ಕೋತೀವಿ, ನಾವೇ ಹೊರತಾ ಇರೋದು. ಅರೆ, ಕೈಯಿಂದ ಕೈಗೆ ಅದು ಎಷ್ಟೋ ಹಗುರ ಅಂತ ಆಗುತ್ತದೆ. ಸ್ನೇಹಿತನ ಹತ್ರ ಕೇಳಿಕೊಂಡ್ರೆ ನಮ್ಮ ಕಷ್ಟ ಪರಿಹೃತವಾಯಿತು ಅಂತಲ್ಲ, ಸಮಾಧಾನವಾಗುತ್ತದೆ. ಇದು ಬಹಳ ದೊಡ್ಡದಾದದ್ದು. ಹೀಗಿರುವಾಗ ಹೇಳಿಕೊಂಡೆ, ಅದು ಎಲ್ಲಿ ನಮ್ಮ ಮಿತಿಯಾಗಿ, ನಮ್ಮ ದೋಷವಾಗಿ, ನಮ್ಮ ಮೇಲೆ ಅವರು ನಿರ್ಣಾಯಕತೆಯನ್ನು ಪ್ರಕಟಪಡಿಸ್ತಾರೋ, ವಿಲ್ ದೇ ಬಿಕಮ್ ಜಡ್ಜ್ಮೆಂಟಲ್? ಇದು ಬಹಳ ದೊಡ್ಡ ಪ್ರಶ್ನೆ. ಅಂಡ್ ವಿಲ್ ದೇ ಎಕ್ಸ್ಪ್ಲಾಯ್ಟ್ ಇಟ್? ನಮ್ಮ ಮೇಲೆ ಇಲ್ಲಿವರೆಗೂ ಇವ್ರನ್ನೇನೋ ಒಂದು ಘನಾಂದಾರಿ ಅಂತ ಅಂದುಕೊಂಡಿದ್ದೆ, ಇವರೂ ಹೀಗೇನೆ ಹಳ್ಳಕ್ಕೆ ಬಿದ್ದ ಕುರಿನೇ ಹೌದು ಅಂತ ಅನ್ನಿಸ್ಕೊಂಡ್ಬಿಟ್ರೆ ಗತಿ ಏನು? ಇವರು ಫೇಲ್ ಆಗಿದ್ರಂತೆ ಒಮ್ಮೆ ಕಾಲೇಜಲ್ಲಿ, ಇನ್ನೇನು ಬಿಡಿ, ಇವರು ಮಹಾ ದಿಗ್ಧಂತಿಗಳು ಅಂದ್ಕೊಂಡಿದ್ವಿ. ಇವರು ತಪ್ಪು ಮಾಡಿದ್ರಂತೆ, ಇವರು ಯಾರೋ ಹತ್ರನೂ ಇಸ್ಕೊಂಡಿದ್ದ ಸಾಲನ ಪೂರ್ತಿ ತೀರಿಸಲಿಲ್ವಂತೆ. ಈಗ ಏನೋ ಬರುತ್ತೆ. ಹಾಗೆ ತೀರ್ಮಾನ ತೆಗೆದುಕೊಳ್ಳದೆ ಒಪ್ಪಿಕೊಳ್ಳಬಲ್ಲವರು ಎಷ್ಟು ಜನ? ಅವರಂತೆಯೇ ನಾವು ಕಷ್ಟಪಟ್ಟಿರ್ತೀವಿ. ಅವರು ಕಷ್ಟಪಟ್ಟಾಗ ನಮ್ಮ ಕಷ್ಟಗಳನ್ನು ಅವ್ರ ಜೊತೆಗೆ ಇಟ್ಕೊಳ್ಬೇಕು. ಆಮೇಲೆ ಆ ಒಂದು ಜಡ್ಜ್ಮೆಂಟಲ್ ನೇಚರ್ ಅಂತ ಅವರು ಭಯ ಪಡುವುದನ್ನು ಹೋಗಲಾಡಿಸಬೇಕಾದ್ರೆ ನಮ್ಮ ಬದುಕಲ್ಲಿ ಆದಂಥ ತತ್ಸದೃಶವಾದ, ತತ್ತುಲ್ಯವಾದ ಸನ್ನಿವೇಶಗಳನ್ನು ಮುಂದೆ ಇಡಬೇಕು. ಇದ್ದೇ ಇರುತ್ತವೆ, ಇರೋಲ್ಲ ಅಂತ ಇರೋಲ್ಲ. ಹಾಗಿದ್ದಾಗಲೇ ಸ್ನೇಹ ಬರುತ್ತದೆ. ಸಮಾನಶೀಲ ವ್ಯಸನೇಶು ಸಖ್ಯಂ, ವಾಲ್ಮೀಕಿ ಮುನಿಗಳ ಮಾತು. ಹೀಗಾಗಿ ನಮ್ಮ ಕಷ್ಟಗಳನ್ನು, ನಮ್ಮ ಕೊರತೆಗಳನ್ನು, ನಮ್ಮ ನೋವುಗಳನ್ನು ಅವರು ಮುಂದೆ ಇಟ್ಟಾಗ ಆಗ ಪರವಾಗಿಲ್ಲ,
ವಿ ಆರ್ ಸೇಲಿಂಗ್ ದಿ ಸೇಮ್ ಬೋಟ್ ಅಂತ ಒಂದು ಸಮಾಧಾನ ದೃಷ್ಟಿ ಬರುತ್ತದೆ. ಇನ್ನೂ ಸ್ನೇಹ ದೃಢವಾಗುತ್ತದೆ. ಬಹಳ ದೊಡ್ಡದು. ಆ ಮಟ್ಟದ ದೊಡ್ಡತನ ಗುಂಡಪ್ಪನವರು, ಅಂಥವರು, ಮಾಸ್ತಿಯವರು, ಇಂಥವರಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ತೀವಿ. ಈಗಲೂ ಜಗತ್ತಿನಲ್ಲಿ ಇರ್ತಾರೆ, ಆದರೆ ನಮಗೆ ನೇರವಾಗಿ ಗೊತ್ತಾಗೋಲ್ಲ. ನಮ್ಮ ಕೆಲವರು ಸ್ನೇಹಿತರು ಹಾಗಿರ್ತಾರೆ. ಅಂಥ ಸ್ನೇಹಿತರನ್ನು ಒಬ್ಬಿಬ್ಬರನ್ನಾದರೂ ಪಡ್ಕೊಂಡ್ರೆ ಬದುಕಿಗೆ ಭಾಗ್ಯ, ಇಲ್ಲವಾದರೆ ಏನೂ ಇಲ್ಲ ಅಂತ ಅರ್ಥ. ಎಷ್ಟು ಗುಡಿ ಗುಂಡಾರ ಗೋಪುರ ಸುತ್ತ ಹಾಕಿದ್ರೂ ಅಂತರಂಗದ ಛಿದ್ರಗಳನ್ನು ಯಾರ ಮುಂದೆ ಆದರೂ ಹೇಳಿಕೊಂಡು ಅವರು ಅದನ್ನು ಗೇಲಿ ಮಾಡದೆ ನೋಡುವಂತಾದರೆ, ಅದಕ್ಕೋಸ್ಕರ ಯಾರು ಸ್ವಾಮೀಜಿನ ಬಾಬಾನ ಭಾಷಣಕಾರರನ್ನು ಹುಡ್ಕೊಂಡು ಹೋಗೋಕ್ಕಾಗೋಲ್ಲ. ಅವರಿನ್ನೂ ದುರುಪಯೋಗವೇ ಮಾಡಿಕೊಳ್ಳೋ ಸಂಭವನೀಯತೆ ಇರಬಹುದು. ನಮ್ಮನ್ನು ಹಲವು ಕಾಲದಿಂದ ಬಲ್ಲಂತ ನಮ್ಮಂಥ ಸಾಮಾನ್ಯರೇ ಆಗಬೇಕು, ಸಂಯಮಿಗಳಾಗಬೇಕು. ಕಷ್ಟ ಸಿಗೋದು ಕಷ್ಟ. ಒಳ್ಳೆ ಗಂಡನೋ ಹೆಂಡತಿಯೋ ಸಿಗೋದು ಎಷ್ಟು ಕಷ್ಟವೋ ಇದು ಅಷ್ಟೇ ಕಷ್ಟ. ಹಾಗಾಗಿ ಗುಹ್ಯಮಾಖ್ಯಾತಿ ಭಕ್ತಿ ಚ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಈ 6 ಬಗೆಯದು ಪ್ರೀತಿಯ ಲಕ್ಷಣ ಅಂತ ಕೋತಿ ಹೇಳಿಕೊಂಡು, ಆದರೆ ಏನು ಮಾಡೋಣ? ವಯಂ ವನಚರಾಹ, ನಾವು ನೆಲದಲ್ಲಿ ಓಡಾಡುವವರು, ಸ್ಥಳಚರರು, ಮರಗಳ ಮೇಲೆ ಹತ್ತಿ ಇಳಿದು ಹೋಗ್ತಕ್ಕಂಥವರು. ಯುಷ್ಮದೀಯಂಚ ಜಲಾಂತೆ ಗೃಹಂ, ನಿಮ್ಮ ಮನೆಯೋ ನೀರಲ್ಲಿ, ಹಾಗಾಗಿ ತತ್ಕಥಂ ಶಕ್ಯತೆ ಗಂತುಂ ಅಂತಂದು ತಸ್ಮಾತ್ ತಾಮಪಿ ಮೇ ಭ್ರಾತೃಪತ್ನಿ ಮತ್ರಾನಯ, ನಮ್ಮ ಅತ್ತಿಗೆ ನೀನೇ ಇಲ್ಲಿ ಕರ್ಕೊಂಡು ಬಂದ್ಬಿಡು. ಏನ ಪ್ರಣಮ್ಯ ತಸ್ಯ ಆಶೀರ್ವಾದಂ ಗೃಹಾಮಿ. ಪಾಪ ಎಷ್ಟು ಒಳ್ಳೆ ಬುದ್ಧಿಯಿಂದ ಕೋತಿ ಹೇಳುತ್ತೆ, ಅದರ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ಪಡ್ಕೋತೀನಿ ಅಂತ. ಅದಕ್ಕೆ ಇಲ್ಲ ತುಂಬ ಚೆನ್ನಾಗಿದೆ ಸಮುದ್ರ ಅಂತಾರೆ. ಸ್ವರಮ್ಯೆ ಪುಲಿನ ಪ್ರದೇಶ ಅಸ್ಮದ್ಗೃಹಂ, ಈ ಜಲಾಶಯದ ಆಚೆ ದಡ ಹತ್ರದಲ್ಲೇ ಇರೋದು, ತುಂಬ ಚೆನ್ನಾಗಿದೆ ನಮ್ಮ ಮನೆ, ಸೊಗಸಾಗಿದೆ, ಹಾಗಾಗಿ ನೀನು ಬಾ. ಸುಖೇನ ಅಕುತೋಭಯೋ ಗಚ್ಚ, ನನ್ನ ಬೆನ್ನ ಮೇಲೆ ಹತ್ತು ಕೂತ್ಕೋ. ಅಕುತೋಭಯ ಅದೊಂದು ಈಡಿಯಂ. ಕುತ್ರ ಭಯ ನ ಕುತಃ ಅಪಿ ಭಯ, ಎಲ್ಲಿಂದಲೂ ಭಯಕ್ಕೆ ಕಾರಣವಿಲ್ಲ. ಅಪಾದಾನಕಾರಕ ಪಂಚಮಿ, ಕುತಃ ಎಲ್ಲಿಂದ, ಕಸ್ಮಾತ್ ಅಂತ. ಅಕುತೋ ಭಯ ಎಲ್ಲಿಂದಲೂ ಭಯವಿಲ್ಲ ಅನ್ನುವ ಅಲುಕ್ ಸಮಾಸದಂತೆ ಇದೆ. ಹಾಗಾಗಿ ಹಾಯಾಗಿ ನನ್ನ ಜೊತೆ ಬಾ ಅಂತ ಹೇಳುತ್ತದೆ. ಯದ್ಯೇವಂ ತರ್ಹಿ ಕಿಂ ವಿಳಂಬಸೆ, ಹಾಗಿದ್ರೆ ತಡ ಏನು, ಹೊರಡೋಣ ಅಂತ. ಯಶೋಹಂ ತಾವು ಪೃಷ್ಠಮಾರೂಢ, ನಿನ್ನ ಹೆಗಲಿದು ಹತ್ತು ಕೂತ್ಕೊಂಡೆ ಅಂತ ಮೊಸಳೆ ಬೆನ್ನ ಮೇಲೆ ಕೋತಿ ಕೂತೇ ಬಿಡ್ತು. ಅದು ಸಂತೋಷ, ನೀರಿನ ಮೇಲೆ ನಾನು ಹೋಗ್ತೀನಲ್ಲ ಇದುವರೆಗೂ ಆಗದೇ ಇದ್ದಿದ್ದು ಅಂತ ಒಂದು ಸಂತೋಷ ಉತ್ಸಾಹ ಬಂದುಬಿಡುತ್ತದೆ. ಹಾಗೆ ಹೋಗ್ತಾ ಇದ್ದಾಗ ಅದು ವೇಗವಾಗಿ ಹೋಗ್ತಾ ಇರ್ತದೆ. ಅದನ್ನು ನೋಡಿ ಅಗಾಧೇ ಜಲದವು, ಆಳದ ಜಲರಾಶಿಯಲ್ಲಿ ಹೋಗ್ತಾ ಇದ್ದಾಗ ಭಯತ್ರಸ್ತ ಮನಾಹ ವಾನರ ಪ್ರೋವಾಚ ಭ್ರತಃ ಶನೈರ್ ಗಮ್ಯತಾಂ ಜಲಕಲ್ಲೋಲೆ ಪ್ರಾವ್ಯತೆ ಮೇ ಶರೀರಂ. ಅಣ್ಣ ಸ್ವಲ್ಪ ನಿಧಾನಕ್ಕೆ ಹೋಗು, ಈ ನೀರಿನ ಅಲೆಗಳ ಮಧ್ಯದಲ್ಲಿ ನನ್ನ ಮೈಯೇ ಕೊಚ್ಕೊಂಡು ಹೋಗೋ ಥರ ಕಾಣಿಸ್ತಾ ಇದೆ, ಏನು ಮಾಡೋದು ಅಂತ. ಆಗ ಇಷ್ಟು ನಡುನೀರಿಗೆ ಬಂದ ಮೇಲೆ ಇನ್ನು ಗುಟ್ಟು ಹೇಳದೇ ಇರೋದೇನು, ಹೇಳಿಬಿಟ್ಟಿದ್ದನ್ನೇ ಸಾಯಿಸಿದರೆ ಒಳ್ಳೆಯದು, ಮೋಸ ಮಾಡಲಿಲ್ಲ ಅನ್ನೋದಿರುತ್ತದೆ ಅಂತ. ಹಾಗಂದುಕೊಂಡು ಇದು ಅಸಾವಗಾಧಂ ಜಲಂ ಪ್ರಾಪ್ತೋ ಮೇ ವಶಂ ಸಂಜಾತ, ನನ್ನ ವಶಕ್ಕೆ ಬಂದಾಯಿತು, ಇನ್ನು ಇಲ್ಲೆಲ್ಲಿಗೆ ಹೋಗುತ್ತದೆ, ಬಿದ್ದರೆ ನೀರಿಗೆ ಬಿದ್ದು ಉಸಿರು ಕಟ್ಟಿ ಸಾಯುತ್ತದೆ, ಕೊಲ್ಲೋ ಪ್ರಮೇಯವೇ ಇರೋದಿಲ್ಲ, ನಾನು ಹಾಗೆ ತೆಗೆದುಕೊಂಡು ಗಿಫ್ಟ್ ಕೊಡ್ಬೋದು ಅಂತಂದುಕೊಂಡು ಮತ್ಪೃಷ್ಟಗತಃ ತಿಲಮಾತ್ರಮಪಿ ಚಲಿತು ನ ಶಕ್ನೋತಿ, ಇನ್ನೆಲ್ಲಿಗೂ ಹೋಗೋಕ್ಕಾಗೋಲ್ಲ, ಎಳ್ಳಷ್ಟು ಎಡೆ ಇಲ್ಲ ಇನ್ನು ದೂರ ಹೋಗೋದಕ್ಕೆ. ತಸ್ಮಾತ್ ಕಥಯಾಮಿ ಅಸ್ಯ ನಿಜಾಭಿಪ್ರಾಯಂ ಅಂತ ಹೇಳಿ ಏನ ಅಭೀಷ್ಟ ದೇವತಾ ಸ್ಮರಣಂ ಕರೋತಿ. ಪಾಪ ನಾನು ಹೇಳಿದ್ರೆ ಏನು, ಇಷ್ಟ ದೇವತೆ ಸ್ಮರಣೆ ಮಾಡ್ಕೊಂಡಾದ್ರೂ ಪ್ರಾಣ ಬಿಡುತ್ತೆ, ಸದ್ಗತಿ ಸಿಗುತ್ತೆ, ಹೋಗಲಿ ಬಿಡು ಅಂತ. ಆಚ ಮಿತ್ರ ತ್ವಮ್ಮಯ ವಧಾಯ ಸಮಾನೀತೋ ಭಾರ್ಯಾವಾಕ್ಯೇನ ವಿಶ್ವಾಸ್ಯ ತತ್ಸ್ಮರ್ಯತಾಂ ಅಭೀಷ್ಟ ದೇವತಾ. ಹೆಂಡತಿ ಮಾತು ಕೇಳಿಕೊಂಡು ನಿನ್ನ ಕೊಲ್ಲೋಕ್ಕೆ ಕರೆದುಕೊಂಡು ಹೋಗ್ತಾ ಇರೋದು ಇಷ್ಟ ದೇವತೆಗಳನ್ನು ಸ್ಮರಿಸ್ಕೋ, ರಾಮ ಕೃಷ್ಣ ಗೋವಿಂದ ಕಾಳಿ ಶಕ್ತಿ ಕರಾಳಿ ಏನನ್ನು ನೆನೆಸ್ಕೋತೀಯ ಅಂತ. ಕೋತಿಯ ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರಸಂಗಾವಧಾನ ನೋಡಿ. ಭ್ರಾತಃ ಕಿಮ್ಮಯ ತಸ್ಯಾಸ್ತವಾಪಿ ಚಾಪಕೃತಂ ಏನಮೇ ವಧೋಪಾಯಶ್ಚಿಂತಿತ, ನಾನು ನಿಮಗೇನು ಅನ್ಯಾಯ ಮಾಡಿದೆ ಅಂತ ಹೀಗೆ ಮಾಡ್ತಿದ್ದೀರಾ ಅಂದರೆ ಏನು ಮಾಡೋದು? ಅವಳಿಗೆ ಹೃದಯ ಅಮೃತಮಯಂ, ನಿನ್ನ ಹೃದಯ ಅಮೃತಮಯವಾಗಿದೆ. ಯಾಕೆ? ಅಮೃತಮಯಾನಿ ಫಲಾನಿ, ಅಮೃತಮಯವಾದ ಹಣ್ಣುಗಳು, ನೇರಳೆ ಹಣ್ಣುಗಳನ್ನು ತಿಂತಾ ಇದ್ದಿದ್ದರಿಂದ ಇಷ್ಟಸ್ಯ ಭಕ್ಷಣೆ ದೋಹದ ಸಂಜಾತ, ಅವಳಿಗೆ ಇಷ್ಟವಾದ ತಿಂಡಿ ನಿನ್ನ ಹೃದಯ ತಿನ್ನಬೇಕು ಅಂತ ಬಯಕೆ ಆಯಿತು. ದೋಹದ ಅಂತಂದರೆ ಬಯಕೆ, ಬಸರಿ ಬಯಕೆ ತರಹ ಆಯಿತು. ಹಾಗಾಗಿ ತೇನೇದ ಮನುಷ್ಠಿತಂ ಅಂತ. ಹೆಂಡತಿ ಮಾತು ಕೇಳಿಕೊಂಡು ಈ ಮಟ್ಟಕ್ಕೆ ಎಳೆದು ಬಿಡೋದು. ತತ್ಕ್ಷಣವೇ ಪ್ರತ್ಯುತ್ಪನ್ನ ಮತಿ ವಾನರ ಭದ್ರ ಯದ್ಯೇವಂ ತತ್ಕಿಂ ತ್ವಯಾಮಯ ತತ್ರೈವ ನ ವ್ಯಾಹೃತಂ. ಅಯ್ಯೋ ಪೆದ್ದ, ಹಾಗಿದ್ರೆ ಅಲ್ಲೇ ಹೇಳಬಾರ್ದಾಗಿತ್ತಾ? ಏನ ಸ್ವಹೃದಯಂ ಜಂಬೂ ಕೋಟ್ರೆ ಸದೈವ ಮಯ ಯತ್ ಸುಗುಪ್ತಂ ಕೃತಂ.
ನಾನು ಮರದ ಪೊಟ್ರೆ ಒಳಗೆ ಜೋಪಾನವಾಗಿ ಹೃದಯ ಇಟ್ಟಿರ್ತೀನಿ, ನೀನು ತಿಳ್ಕೊಳ್ಳದೆ ಯಾತಕ್ಕೆ ಇದು ಮಾಡದೆ, ಬಾ ಹೋಗೋಣ ಅಂತ. ಅಷ್ಟು ಮಾತ್ರವಲ್ಲ, ತದ್ ಭ್ರಾತೃಪತ್ನಿಯ ಅರ್ಪಯಾಮಿ. ಅಯ್ಯೋ, ನಮ್ಮ ಅತ್ತಿಗೆ ಕೇಳಿದ್ರೆ ಕೊಡೋದಕ್ಕೆ ನನಗೇನು ಕಂಡು ಹೋಗೋದು, ಕೊಡ್ತಿದ್ದೆ, ಬಾ. ತ್ವಯಾಹಂ ಶೂನ್ಯ ಹೃದಯೋತ್ರ ಅಕಸ್ಮಾತ್ ಆನೀತಃ. ಹೃದಯವಿಲ್ಲದ ನಾನು ಯಾತಕ್ಕೆ ಇಲ್ಲಿವರೆಗೂ ಬರಲ್ಪಟ್ಟಿದ್ದು. ತದಾಕರ್ಣ್ಯ ಮಕರ ಆನಂದಮಾಹ ಭದ್ರ ಯದ್ಯೇವಂ ತದರ್ಪಯ ಮೇ ಹೃದಯ. ಹಾಗಿದ್ರೆ ನನ್ನ ಹೃದಯ ನನಗೆ ಕೊಡು. ಏನ ಸಾ ದುಷ್ಟಪತ್ನಿ ತದ್ಭಕ್ಷಯಿತ್ವ ಅನಶನಾತ್ ಉತ್ತಿಷ್ಠತಿ. ಆ ಪಾಪಿ ಹೆಂಡತಿ ಇದನ್ನಾದರೂ ತಿಂದು ಉಪವಾಸದ ವ್ರತ ಮುಗಿಸ್ಕೊಂಡು ಪಾರಣೆ ಮಾಡ್ತಾಳೆ, ಬಾ ಹೋಗೋಣ ಅಂತ. ಅದಕ್ಕೂ ಸ್ವಲ್ಪ ರೋಸೋಗಿತ್ತು. ಬೇಗ ಬೇಗ ತಮೇವ ಜಂಬೂಪಾದಪಂ ಪ್ರಾಪಯಾಮಿ ಅಂತ ಅನ್ನುತ್ತದೆ, ಹೊರಡುತ್ತದೆ. ಅದು ಎಳೆದೊಡನೆ ಕಥಮಪಿ ಜಲ್ಪಿತ ವಿವಿಧ ದೇವತೋಪಚಾರ ಪೂಜಾ ತೀರಂ ಆಸಾದಿತವಾನ್. ಪಾಪ ಜಗತ್ತಿನ ದೇವತೆಗಳನ್ನೆಲ್ಲ ಜಪ ಮಾಡ್ತಾ ಇತ್ತಂತೆ ವಾಪಸ್ ಜರ್ನಿನಲ್ಲಿ ಕೋತಿ. ಅದನ್ನೇನು ಚೆನ್ನಾಗಿ ಹೇಳ್ತಾನೆ. ಕಥಮಪಿ ಹೇಗೋ ಸಂಹು ಜಲ್ಪಿತ ವಿವಿಧ ದೇವತೋಪಚಾರ ಪೂಜಾ. ಎಲ್ಲ ಹರಕೆಗಳೂ ಮಾಡ್ಕೋತಾ ಇದೆಯಂತೆ. ನಾನು ಅಣ್ಣಮ್ಮಂಗೆ ಕೋಳಿ ಕೊಡ್ತೀನಿ, ವೆಂಕಟರಮಣಂಗೆ ಕಿರೀಟ ಕೊಡ್ತೀನಿ, ಚಾಮುಂಡಿಗೆ ಬಳೆ ಮಾಡಿಸ್ಕೊಡ್ತೀನಿ, ನಂಜುಂಡೇಶ್ವರಿಗೆ ಶಾಲಿಯನ್ನ ನಿವೇದನೆ ಮಾಡ್ತೀನಿ ಅಂತ ಎಲ್ಲ, ಯಾವ ದರ್ಗಾಗ್ ಬೇಕಾದ್ರೂ ಹೋಗಿ ತಾಯತ್ ಕಟ್ಟಿಸ್ತೀನಿ, ಉರಸ್ ಮಾಡಿಸ್ತೀನಿ, ಯಾವ ಚರ್ಚ್ಗೆ ಹೋಗ್ಬಿಟ್ಟು ನಿಲುವೆತ್ತರದ ಮೊಂಬತ್ತಿ ಇಡ್ತೀನಿ. ಎಲ್ಲವೂ ಕೂಡ ಸಂಕಟ ಬಂದಾಗ ವೆಂಕಟರಮಣ ಎಲ್ಲ ಕಡೆಗೂ ಕಲ್ಲಿಸಿತೀವಿ. ಆರ್ತಿ ಅದು ಇದೆಯಲ್ಲ ತುಂಬ. ಆಮೇಲೆ ಮರ ತುದಿ ಹತ್ತಿ ಅಹೋ ಲಬ್ಧಾಸ್ತಾವತ್ ಪ್ರಾಣಾಹ. ಅಬ್ಬ, ಪ್ರಾಣಗಳಂತೂ ಬಚಾವಾದವು. ಅಥವಾ ಸಾಧ್ವಿದ ಮುಚ್ಯತೆ. ನ ವಿಶ್ವಸೇದ್ ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್ ವಿಶ್ವಾಸಾತ್ ಭಯಮುತ್ಪನ್ನ ಮೂಲಾನ್ಯಪಿ ನಿಕೃಂತತಿ. ಅಯ್ಯಯ್ಯೋ, ಏನು ಮಾಡುವುದು, ತುಂಬ ತುಂಬ ಕಷ್ಟ. ನಂಬಬಾರದು ಯಾರನ್ನು. ವಿಶ್ವಾಸ ಅವಿಶ್ವಾಸ ಏನೇ ಇರಲಿ, ವಿಶ್ವಾಸಿ ಕೈಕೊಟ್ಟನೇ ಬೇರೊಡನೆ ಕೊಚ್ಚುವನು ದಿಂಡನುರುಳಿ. ನ ವಿಶ್ವಸೇದ ವಿಶ್ವಸ್ತೆ. ವಿಶ್ವಾಸ ಪಾತ್ರನಲ್ಲದವನನ್ನು ವಿಶ್ವಸಿಸಬಾರದು, ಮತ್ತು ವಿಶ್ವಾಸ ಪಾತ್ರನನ್ನು ಅತಿಯಾಗಿ ವಿಶ್ವಾಸ ಮಾಡಬಾರದು ಅಂತ. ನಂಬಬಾರದವನನ್ನು ನಂಬಲೇಬಾರದು, ನಂಬಬಹುದಾದವರನ್ನ ಮಿತಿಮೀರಿ ನಂಬಬಾರದು ಅಂತ. ಹೇಗೆ ನಮಗೆ ಗೊತ್ತಾಗುತ್ತದೆ? ಅಷ್ಟು ನಿಶ್ಚಿತವಾದ ಬುದ್ಧಿ ಇರುವುದಾದರೆ ನಾವು ಮನುಷ್ಯರೇ ಆಗಿರೋಲ್ಲ. ಮನುಷ್ಯತ್ವದ ಲಕ್ಷಣವೇ ಕಳವಳ, ದ್ವಂದ್ವ, ಕ್ಲೇಶ ಇತ್ಯಾದಿಗಳು. ಏನೋ ನಂಬಿಕೆಡಬೇಕಷ್ಟೆ. ನಂಬಿಕೆಟ್ಟವರಿಲ್ಲವೋ ಅಂತಂದ್ರು ದಾಸರು. ನಂಬಿಕೆಡಬೇಕು, ನಂಬದೇ ಇದ್ದರೆ ಉಳಿಯೋಕ್ಕೆ ಆಗೋಲ್ಲ. ಬಹಳ ಕಷ್ಟ. ತುಂಬ ಯೋಚನೆ ಮಾಡಿದ್ದೀನಿ ಈ ವಿಷಯಗಳಲ್ಲಿ, ವರ್ಷಗಟ್ಟಲೆ ಯೋಚನೆ ಮಾಡಿದ್ದೀನಿ, ಆಗುವುದಿಲ್ಲ. ಜೀವತ್ವದ ಲಕ್ಷಣವೇ ಅಸಹಾಯಕತೆ. ಮಾಸ್ತಿಯವರು ಸುಬ್ಬಣ್ಣ ಕಾದಂಬರಿಯಲ್ಲಿ ಬರೀತಾನೆ, ಜೀವತ್ವ ಲಕ್ಷಣ ಸಾ ವಿರಹೇ ತವದೀನ. ಕೊರಗು, ಅಪೂರ್ಣತೆಯ ಸಂಕಟವೇ ಜೀವತ್ವದ ಲಕ್ಷಣ. ಹಾಗಾಗಿ ಯಾರೋ ಯಾವಾಗಲೂ ಏನೋ ಒಂದಿಷ್ಟ ಆಧಾರು ಅಂತ ಅಂದ್ಕೋತೀವಿ. ಹಾಗಾಗಿ ಪೆದ್ದ ಕೆಲಸಗಳನ್ನು ಮಾಡ್ಕೊಳ್ತೀವಿ. ಇಷ್ಟನ್ನಂತೂ ಹೇಳಬಹುದು, ಜಗತ್ತಿನಲ್ಲಿ ಒಂದು ಮಟ್ಟದ ಸಹಾನುಭೂತಿಯನ್ನು ಮತ್ತೊಂದು ಜೀವಕ್ಕೆ ತೋರಿಸದೇ ಇದ್ದರೆ ಅದು ಪಾತಕವಾಗುತ್ತದೆ. ನಮಗೆ ಎಲ್ಲಿಯೋ ಯಾರೋ ಗೊತ್ತೇ ಇಲ್ಲ ಅನ್ನೋದರ ಬಗ್ಗೆ ತೊಂದರೆ ಇಲ್ಲ. ಗೊತ್ತಿರುವ ಜನಗಳ ವಿಷಯದಲ್ಲಿ ನಾವು ಒಂದು ಮಾರ್ಜಿನ್ ಅಂತ ಅನ್ನೋದನ್ನು ಕೊಡಲೇಬೇಕಾಗುತ್ತದೆ. ಆ ಅಳತೆಗೋಲನ್ನು ಇಟ್ಟುಕೊಳ್ಳದೆ ಇದ್ದರೆ ತುಂಬ ಕಷ್ಟ. ಆದರೆ ಒಂದು ಸಮಸ್ಯೆ ಏನೆಂದರೆ, ಈ ಅಳತೆಗೋಲನ್ನು ಇಟ್ಟುಕೊಂಡು ನಾವು ತುಂಬ ತುಂಬ ಕಷ್ಟಕ್ಕೆ, ಭಾವೋದ್ವೇಗಕ್ಕೆ ಒಳಗಾಗ್ಬಿಡ್ತೀವಿ. ಏನು ಮಾಡುವುದು? ಇದನ್ನು ಅವರವರೇ ಬಗೆಹರಿಸಿಕೊಳ್ಬೇಕು, ಆಯಾ ಸಂದರ್ಭಕ್ಕೆ ಬಗೆಹರಿಸಿಕೊಳ್ಬೇಕು. ಇದು ಎಲ್ಲರಿಗೂ ಒಂದೇ ಸೈಜಿನ ಸೀರೆನೋ ಪಂಚೆನೋ ಕೊಡ್ತಾರೆ. ಅವರವ್ರ ಸೊಂಟದ ಸುತ್ತಳತೆ, ಅವರವರ ಉದ್ದ, ಅವ್ರವ್ರಿಗೆ ಎಷ್ಟು ಉದ್ದ ಸೆರಗಬೇಕು, ಎಷ್ಟು ನೆರಿಗೆ ಬೇಕು, ಇದಕ್ಕೆ ತಕ್ಕಂತೆ ಎಷ್ಟು ಬಿಗಿ ಬೇಕು ಅವರೇ ಉಟ್ಕೋಬೇಕು. ಎಲ್ಲಿಯೂ ಕೂಡ ಸ್ಟಿಚ್ಡ್ ಗಾರ್ಮೆಂಟ್ ಅಲ್ಲ. ಲೈಫ್ ಈಸ್ ಆನ್ ಓಪನ್ ಲಿನನ್. ಏನು ಮಾಡೋಕ್ಕಾಗುವಂಥದ್ದಲ್ಲ, ನಮಗೆ ನಾವೇ ಮಾಡ್ಕೊಳ್ಬೇಕು. ಅದೊಂತಹ ಈ ತಟ್ಟೆಗಳು, ಈ ಪೂನಾ ಕಡೆಯೆಲ್ಲ ಗುಳಿ ತಟ್ಟೆಗಳು ಅಂತ ಬರುತ್ತವೆ. ಮುಂಚೆ ಅದು ಅಪರೂಪವಾಗಿತ್ತು ನಮ್ಮಲ್ಲಿ. ಈಗ ಒಂದು 30-40 ವರ್ಷಗಳ ಕೆಳಗೆ ಬಂದದ್ದು. ನನಗಾಗ ಚಿಕ್ಕ ವಯಸ್ಸಿನಲ್ಲಿ ಅದೊಂದು ಫ್ಯಾಸಿನೇಷನ್. ಎಲ್ಲ ಪದಾರ್ಥಗಳಿಗೂ ಒಂದೊಂದು ಗುಳಿ ಇರುತ್ತೆ, ಅದರೊಳಗೆ ಇಟ್ಕೊಂಡು ತಿನ್ನೋದೇನೋ ಚೆನ್ನಾಗಿ, ಒಂದಕ್ಕಿನ್ನೊಂದು ಬೆರೆಯೋದಿಲ್ಲ ಅಂತ. ನಮ್ಮ ಮನೇಲಿ ಹಠ ಮಾಡ್ತದೆ, ಗುಳಿ ತಟ್ಟೆ ಬೇಕು ಅಂತ. ಇದುವರೆಗೂ ಆ ತಟ್ಟೆ ನಂಗೆ ದಕ್ಕಿಲ್ಲ. ಅದೆಲ್ಲ ಯಾಕೆ ಅಂತ ನಮ್ಮ ತಂದೆ, ಹಳೆ ಕಾಲದಿಂದ ಬಂದದ್ದೇ ಇರಲಿ ಅನ್ನೋ ತರಹ. ನಮ್ಮ ತಾಯಿ ಪಾಪ, ನಮ್ಮ ತಂದೆ ಆ ಆಜ್ಞೆ ಮೇಲೆ ಏನು ಹೇಳೋಕ್ಕಾಗದೆ ತೆಪ್ಪಿಗಿರೋರು. ಇನ್ನು ನಾನು ಸಂಪಾದಿಸೋ ಕಾಲಕ್ಕೆ ಬಂದಮೇಲೆ ಆ ರುಚಿಗಳೇ ಹೊರಟೆ ಹೋಗ್ಬಿಟ್ವು.
ನಮ್ಮ ತಾಯಿ ಪಾಪ ಸಮಾಧಾನ ಹೇಳೋರು, ನೋಡೋ ತುಂಬ ಪ್ರತ್ಯೇಕ ಇಟ್ಟುಬಿಟ್ರೆ ಕಂಪಾರ್ಟ್ಮೆಂಟು ಇಷ್ಟಪಟ್ಟಂತೆ ಬೆರೆಸ್ಕೊಳಕ್ಕಾಗೋಲ್ಲಪ್ಪ, ತುಂಬ ಗೋಡೆಗಳ ಕಟ್ಟಿಸ್ಕೊಂಡ್ರೆ ಆಗೋಲ್ಲ, ಒಂದೇ ತಟ್ಟೆಯಲ್ಲಿರಬೇಕು, ಎಷ್ಟು ಬೇಕು ಅಷ್ಟು ಹಂಗೆ ಎಳ್ಕೋಬೇಕು, ಹಿಂಗೆ ತಳ್ಳ್ಕೋಬೇಕು, ಅಷ್ಟೋ ಇಷ್ಟೋ ಬೆರೆಯುತ್ತೆ, ಅದರ ರುಚಿ ಹೆಚ್ಚುತ್ತೆ ಅನ್ನೋರು. ಬಹಳ ನಿಜ. ಆ ತಾಯಿನ ಸದಾ ಸ್ಮರಿಸ್ಕೊಳ್ತೀನಿ. ಏಕೆಂದರೆ ನೋಡಿ, ಪಾಯಸದ ಜೊತೆಗೆ ಸಾರು ಬೆರೀಬಾರ್ದು, ಸಂಡಿಗೆ ಜೊತೆಗೆ ಮಜ್ಜಿಗೆ ಹುಳಿ ಬೆರೀಬಾರ್ದು, ಸಂಡಿಗೆ ಗರುಗು ಮೆತ್ತಗಾಗಬಾರ್ದು, ಪಾಯಸದ ಸಿಹಿ ಖಾರ ಆಗಬಾರ್ದು, ಹುಳಿ ಖಾರ ಸಿಹಿ ಆಗಬಾರ್ದು. ಅದರೊಳಗೆ ಒಂದು ವ್ಯವಸ್ಥೆ. ದೊಡ್ಡ ತಟ್ಟೆ ತಗೊಂಡ್ರೆ ಸಾಕು, ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ. ಎರಡು ಕೋಣೆಯನ್ನು ಮನಸ್ಸಲ್ಲಿ ಮಾಡಬೇಕೇ ಹೊರತು ಜಗತ್ನಲ್ಲಿ ಮಾಡಬಾರ್ದು. ಈ ಅಂತರಂಗವನ್ನು ನಾವು ಹಾಗೆ ವಿಭಕ್ತವಾಗಿಟ್ಟುಕೊಂಡು ವಿವಿಕ್ತವಾಗಿಟ್ಟುಕೊಂಡು ಬಹಿರಂಗದಲ್ಲಿ ಆ ಥರ ನಡ್ಕೊಳ್ಬೇಕು ಅಂತ. ಆದರೆ ಹದ ತಪ್ಪಿ ಬಿಡುತ್ತದೆ ಕೆಲವು ಸರ್ತಿ. ಎಷ್ಟು ಮಾಡಿದ್ರೂ ಒಂದು ಪೇಣಿ ಸಂಡಿಗೆಯ ಆಚೆ ಈಚೆ ಒಂದಿಷ್ಟು ಮೆತ್ತಗಾಗಿರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಜಿಲೇಬಿ ಒಂದಿಷ್ಟು ಸಾರಲ್ಲಿ ನೆಂದಿರುತ್ತೆ, ಏನು ಮಾಡೋಕ್ಕಾಗೋಲ್ಲ. ಇನ್ನೊಂದು ಎಕ್ಸ್ಟ್ರಾ ಜಿಲೇಬಿ ಆಮೇಲೆ ಸಾರನ್ನು ತಿಂದ ಮೇಲೆ ಹಾಕಿಸ್ಕೋಬೇಕು ಅಷ್ಟೇ. ಹೀಗೆ ನಾವು ನಮ್ಮ ಬದುಕನ್ನೇ ಒಂದಿಷ್ಟು ಪರಿಷ್ಕಾರ ಮಾಡಿಸ್ಕೊಳ್ಬೇಕು. ಸಂಪೂರ್ಣವಾಗಿ 100% ಸುಖವೋ 100% ದುಃಖವೋ ಜಗತ್ತಿನಲ್ಲಿ ದಕ್ಕುವುದಿಲ್ಲ, ಅದೊಂದು ಭರವಸೆ ಇದೆ. DVG ಅವರು ಉಮರ್ ಖಯಾಮನ್ನ ಎಲ್ಲ ಅನುವಾದ ಮಾಡ್ತಾರಲ್ಲ, ಎಲ್ಲರಿಗೂ ಎಲ್ಲ ಕಷ್ಟಗಳು ಒಟ್ಟಿಗೆ ಬರೋಲ್ಲ, ಅದರಿಂದ ಒಬ್ಬರಿಗೆ ಬಂದಾಗ ಇನ್ನೊಬ್ಬರಿಗೆ ಸ್ವಲ್ಪ ರಿಲೀಫ್ ಇರುತ್ತದೆ, ಆ ಮೂಲಕವಾಗಿ ಒಂದು ಸ್ವಲ್ಪ ಆಗ ಈಗ ಕೈ ಚಾಚಿ ಸಹಾಯ ಮಾಡಿ ಯಾರು ಅಂತ ಹೇಳ್ಬಿಟ್ಟು. ನನಗೆ ಮಾನವ ಸಹಾಯದಲ್ಲಿ ವಿಶ್ವಾಸ ಇದೆ, ದೈವ ಸಹಾಯದಲ್ಲಿ ವಿಶ್ವಾಸ ಇಲ್ಲ. ಇದನ್ನು ಕೇಳಿ ಯಾರು ಆಶ್ಚರ್ಯ ಆಕ್ರೋಶ ಪಡಬೇಕಿಲ್ಲ. ದೈವ ಸಹಾಯ ಸದಾ ಇರುತ್ತದೆ, ಎಲ್ರಿಗೂ ಕೊಟ್ಟೇ ಇರೋದು, ಮಳೆ ಬಂದಂತೆ. ಆದರೆ ಮಾನವ ಸಹಾಯ ಇದೆಯಲ್ಲ, ನಮ್ಗೆ ಯಾರೋ ಒಂದು ಲೋಟ ನೀರು ತಂದು ಮುಂದೆ ಇಟ್ಟಂತೆ. ಹೀಗಾಗಿ ದೈವ ಸಹಾಯ ನಡೆಯುತ್ತದೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ ಅಂತ. ಮಾನವ ಸಹಾಯವೇ ತುಂಬ ಅನಿಶ್ಚಿತ. ಈ ಅನಿಶ್ಚಿತವೇ ನಮ್ಮನ್ನು ಕಾಡಿಸ್ತಕ್ಕಂಥದ್ದು. ಹೀಗಾಗಿ ಈ ಮಾನುಷದಲ್ಲಿ ನಾವು ನೋಡ್ಕೊಳ್ಬೇಕು. ಕಾರಿರೊಳ್ ಆಗಸದಿ ತಾರೆ ನೂರಿದ್ದೇನು, ದಾರಿಗನ ಕಣ್ಣಿಗೆ ಬೇಕೊಂದು ಮನೆ ಬೆಳಕು, ದೂರದ ದೈವವಂತಿರಲಿ ಮಾನುಷ ಸಖನ ಕೋರುವುದು ಬಡಜೀವ ಮಂಕುತಿಮ್ಮ ಅಂತ DVG ಹೇಳಿದ್ರಲ್ಲ. ಎಲ್ಲೋ ದೂರದಲ್ಲಿ ನಕ್ಷತ್ರಗಳಿವೆ, ಕೋಟಿ ಸೂರ್ಯ ಸಮಪ್ರಭಾ ಅಂತಿವೆ. ಸೂರ್ಯನಿಗಿಂತ 100 ಪಟ್ಟು 1000 ಪಟ್ಟು ಬೆಳಕು ನಕ್ಷತ್ರಗಳದು ಅಂತ. ನಮಗದರಿಂದ ಆಗುವುದೇನು, ಆಗಬೇಕಾದ್ದೇನು, ಎಂಥದ್ದು? ಅದೇ ಹತ್ತಿರದಲ್ಲಿ ಯಾವುದೋ ಒಂದು ದೀಪ ಮಿಣುಕ್ ಅಂತ ಉರಿತಾ ಇದೆ ಅಂದರೆ ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋಣ, ಸೂರ್ಯನ ಕೆಳಗೆ ತಲೆ ಇಡೋಣ ಅಂತ ಅನಿಸುತ್ತದೆ. ಮನುಜರೂಪದಿನ ಅನುರಾಗವನ್ನು ಪಡೆಯದ ಜೀವವು ಅದೇನಿದೆ, ಅದು ಅನುರಾಗವನ್ನು ಶುಕಕೋ ಪಿಕಕೋ ಶುನಕಕೋ ಬಿಡಾಲಕೋ ಎರೆದದರ ಮರುದನಿಯ ನಾಲಿಪುದು ತಣಿವು ಜೀವಸ್ವರದಿ ಮಂಕುತಿಮ್ಮ ಅಂತ ಅಲ್ಲಿಯೇ ಹೇಳ್ತಾರೆ. ಮನುಜರೂಪದಿನ ಆದರವನ್ನು ಪಡೆಯದ ಜೀವ, ಈ ಮನುಷ್ಯ ರೂಪದಿಂದ ಆದರವನ್ನು ಪಡೆಯೋಕ್ಕಾಗದೇ ಇದ್ದರೆ ಜೀವ ಅನುರಾಗವನ್ನು ಬಿಡಾಲಕೋ ಶುಕಕೋ ಕಪಿಗೋ, ಪ್ರೀತಿಯನ್ನ ಒಂದು ಗಿಣಿನ ಸಾಕ್ಕೊಂಡೋ ಒಂದು ಬೆಕ್ಕನ್ನು ಸಾಕ್ಕೊಂಡೋ ಒಂದು ಕೋತಿನ ಸಾಕ್ಕೊಂಡೋ ಮಾಡ್ಕೋತಾರೆ. ಪೆಟ್ಸ್ ಅಂತ ಅದಕ್ಕೆ ತಾನೇ ಬಂದಿದ್ದು, ಮುದ್ದು ಮರಿಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಶುನಕಕೋ ಎರೆದು ಅದರ ಮರುದನಿಯನ ಆಲಿಪುದು, ಅದು ಮ್ಯಾವ್ ಅಂದರೆ ಎಷ್ಟೋ ಸಂತೋಷ ಆಗುತ್ತೆ, ಒಳ್ಳಂತ ಬೊಗಳಿದ್ರೆ ಎಷ್ಟೋ ಆನಂದವಾಗುತ್ತದೆ. ತಣಿವು ಜೀವಸ್ವರದಿ ಮಂಕುತಿಮ್ಮ, ಆ ಜೀವಸ್ವರಕ್ಕೆ ಅಷ್ಟು ಉಂಟು ಭಾವ ಅಂತ. ಹೀಗಾಗಿ ವಿಶ್ವಾಸವನ್ನು ಪೂರ್ತಿಯಾಗಿ ಬಿಡುವುದು ಹೇಗೆ, ಪೂರ್ತಿಯಾಗಿ ಇಟ್ಟುಕೊಳ್ಳೋದು ಹೇಗೆ? ದೊಡ್ಡ ಸಮಸ್ಯೆ. ಅಷ್ಟಿಷ್ಟ ಆಗುತ್ತದೆ. ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ. ಮಹಾಕವಿಗಳ ಪಲ್ಲವಿಯಲ್ಲಿ ಅದು ಪೂರ್ತಿ ಸಿಗೋಲ್ಲ ಅಂತ. ಶೇಕ್ಸ್ಪಿಯರ್ ಇರಬಹುದು, ವಾಲ್ಮೀಕಿ ಇರಬಹುದು, ವ್ಯಾಸರಿರಬಹುದು, ಕಾಳಿದಾಸ ಇರಬಹುದು, ಅಥವಾ ಭೌಭೂತಿ ಇರಬಹುದು, ಎಲ್ಲರೂ ಅದನ್ನೇ ಹೇಳಿದ್ದಾರೆ, ಎಲ್ಲರೂ ಅದೇ ಹೇಳಿದ್ದಾರೆ. ನೋಡಿ, 5 ಜನ ಗಂಡಂದರಿದ್ದು ದ್ರೌಪದಿ ಏನು 2 ಕೈನಲ್ಲಿ ಸುಖ ಉಂಡಿದ್ದು. ಎಲ್ಲ ಕಾಲದಲ್ಲೂ ಇದ್ರು, ಬಿಟ್ಟು ಹೋಗದೇ ಇದ್ರು. 10 ಜೊತೆ, 10 ಕಣ್ಣುಗಳು, 10 ಕೈಗಳು, ಸಾಕಾ ಬಾಯಿ ಬಡ್ಕೊಳ್ಳೋಕ್ಕೆ. ರಾಮ ರಾಮ, ಪಾಪ ಆಕೆಗೇನು ಬಂದದ್ದು? ಸೀತೆಗೆ ಒಬ್ಬನೇ, ಅವನು ಕಡೆಗೇನು ಇಲ್ಲವಾದ ಅಂತಂದಾಗ ತುಂಬ ಅನ್ಯೋನ್ಯವಾಗಿದ್ದು ಪರಸ್ಪರ ಪ್ರೀತಿ ಇತ್ತು ಅಂತಂದರೆ ನೆಗೆದು ಬಿತ್ತು ಪ್ರೀತಿ. ತುಂಬ ಜನ ಇದ್ರು ಅಂದರೆ ಅಲ್ಲಿಯೂ ಇಲ್ಲ. ಕೃಷ್ಣನಿಗಾದರೂ ಅಷ್ಟೇ, ಯಾವ ಹೆಂಡತಿ ಆತನ ಚೆನ್ನಾಗಿ ನಡೆಸ್ಕೊಂಡಿದ್ದು,
ಕೃಷ್ಣನಿಗಾದರೂ ಎಲ್ಲಿ ಪುರುಸೊತ್ತಿತ್ತು ಗೊತ್ತಿಲ್ಲ. ಭೈರಪ್ಪನವರ ಪರ್ವದಲ್ಲಿ ಬರುತ್ತದೆ, ಈ ಹೆಂಡತೀರು ತಗಾದೆ ಬೇಡ ಅಂತಲೇ ಅವನು ಊರೂರು ತಿರ್ಕೊಂಡಿದ್ನೋ ಏನೋ ಅಂತ ಅವನು ಯುವಿಧಾನ ಸಾತ್ವಿಕಿ ಹೇಳ್ಕೊತಾನೆ. ಅದಕ್ಕೆ ಅವನು ಊರಲ್ಲಿ ಇರ್ತಾ ಇರಲಿಲ್ಲ, ಇದ್ರೆ ಜಗಳ ಅಂತ, ಏನೋ ಗೊತ್ತಿಲ್ಲ. ಹೀಗೆ ನಾವು ಅದನ್ನು ಕಾಣ್ತೀವಿ. ಇಲ್ಲಿ ಆ ಮಾತನ್ನು ಹೇಳ್ತಾರೆ, ಪಂಚತಂತ್ರ ಇಷ್ಟು ಲಘುವಾದ ಕಥೆಗಳ ಆಳದಲ್ಲಿ ಮಾನವ ಸ್ವಭಾವವನ್ನು ಬಯಲು ಮಾಡುತ್ತವೆ ಅಂತಿದೆಯಲ್ಲ, ದಟ್ ಈಸ್ ಕ್ಲಾಸಿಕ್. ತನ್ಮಮ ಏತದದ್ಯ ಪುನರ್ಜನ್ಮದಿನಮಿವ ಸಂಜಾತಂ. ಹಬ್ಬ, ಇನ್ನೊಮ್ಮೆ ಹುಟ್ಟಿದಂತೆ ಆಯಿತು, ಪುನರ್ಜನ್ಮದಿನಮಿವ ಸಂಜಾತಂ, ಅಂತೂ ಬಚಾವಾಗಿ ಬಂದಲ್ಲ ನಾನು. ಇತಿ ಚಿಂತೆಯಮಾನಂ ಮಕರಾಹ ಬಹುಮಿತ್ರ ಅರ್ಪಯ ತದ್ ಹೃದಯಂ, ತಗೊಂಡು ಬಪ್ಪ ಬೇಗ ಹೃದಯವನ್ನ ಅಂತ. ಏನ ತೇ ಭ್ರಾತೃಪತ್ನಿ ಭಕ್ಷಯಿತ್ವ ಅನಶನಾದ ಉತ್ತಿಷ್ಠತಿ, ಅದರ ಉಪವಾಸಕ್ಕೆ ಪಾರಣೆ ಆಗಬೇಕಾಗಿರುತ್ತೆ ಇದೇ ಈ ಕೋತಿಯ ಹೃದಯದಿಂದ ಅಂತ. ಆಗ ಇದು ಗಹಗಹಿಸಿ ನಕ್ಕು ಕೇಕೆ ಹಾಕಿ ಗೇಲಿ ಮಾಡುತ್ತೆ. ವಿಹಸ್ಯ ನಿರ್ಭತ್ಸಯನ್ ವಾನರಸ್ತಮಾಹ ದಿಕ್ ದಿಕ್ ಮೂರ್ಖ ವಿಶ್ವಾಸಘಾತಕ ಕಿಂ ಕಸ್ಯಚಿತ್ ಹೃದಯಂ ಭವತಿ, ಹೃದಯ ದ್ವಯಂ ಭವತಿ, ಯಾರಿಗಾದ್ರು ಎರಡು ಹೃದಯ ಇರುತ್ತಾ? ತದಾಶು ಗಮ್ಯತಾಂ ಜಂಬೂಫಲ ವೃಕ್ಷ ಸ್ಯಾಧಸ್ತಾತ್, ತೊಲಗು, ಈ ಮರದ ನೆರಳಿಗೆ ಬರಬೇಡ. ನ ಭೂಯೋಪಿ ತ್ವಯಾ ಅತ್ರ ಆಗಂತವ್ಯಂ, ನೀನು ಎಂದೂ ಈ ಕಡೆ ಸುಳಿಯಬೇಡ. ಉಕ್ತಂ ಯತಃ ಸಕೃದೃಷ್ಟಂ ಚ ಯೋ ಮಿತ್ರಂ ಪುನಃ ಸಂಧಾತುಮಿಚ್ಛತಿ ಸಮೃತ್ಯುಂ ಉಪಗೃಹಾತಿ ಗರ್ಭಂ ಅಶ್ವತರಿ ಯಥ. ಒಮ್ಮೆ ಈ ಮೋಸವನ್ನು ಕಂಡ ಮೇಲೂ ಆ ಮೋಸಗಾರನ ಸ್ನೇಹಿತನಾಗಿ ಮಾಡ್ಕೊಳ್ಳೋಕ್ಕೆ ಯಾರು ಇಷ್ಟಪಡ್ತಾನೋ ಅವನಿಗಿಂತ ಅವಿವೇಕಿ ಯಾರಿದ್ದಾನೆ. ಇದು ಒಳ್ಳೆ ಹೆಸರುಗತ್ತೆ, ಗರ್ಭ ತಾಳಿದಂತೆ ಸಾವಿಗೆ ಆಗುತ್ತದೆ ಅಂತ ಒಂದು ಪ್ರತೀತಿ. ಹೆಸರುಗತ್ತೆ ಗರ್ಭ ತಾಳಲ್ಲ, ತಾಳಿದ್ರೆ ಅದು ಸಾಯುತ್ತದೆ ಅಂತ, ಆ ತರಹ ಅಂತ ಉಂಟು. ಅದು ಒಂದು ಕವಿಯ ಸಮಯದಂತೆ, ಹಾಗಾಗಿ ಅದನ್ನು ತೆಗೆದುಕೊಂಡು ಹೇಳುತ್ತದೆ. ಆಗ ಮೊಸಳೆ ಯೋಚನೆ ಮಾಡುತ್ತೆ, ಯೋ ಮಯಾತಿ ಮೂಢೇನ ಕಿಮಸ್ಯ ಸ್ವಚಿತ್ತಾಭಿಪ್ರಾಯೋ ನಿವೇದಿತ. ಅಯ್ಯೋ ಏನಾಯ್ತಲ್ಲ, ಈ ರೀತಿ ಮಾಡಿದ್ನಲ್ಲ, ಕಥಂಚಿತ ವಿಶ್ವಾಸಂ ಗಚ್ಚತಿ ತದ್ಭೂಯೋಪಿ ವಿಶ್ವಾಸಯಾಮಿ, ಹೇಗೋ ಮತ್ತೆ ಮರಳು ಮಾಡಿ ವಿಶ್ವಾಸ ಮಾಡಿಸ್ತೀನಿ ಅಂತ ಹೇಳಿ, ಅಯ್ಯೋ ಮಿತ್ರ ಹಾಸ್ಯೇನ ಮಯಾ ತೇ ಅಭಿಪ್ರಾಯೋ ಲಬ್ಧ, ನಾನು ವಿನೋದ ಮಾಡಿದ್ದಷ್ಟೇ ನಿನ್ನ ಕರಳಬೇಕು ಅಂತ, ನಿನ್ನ ಹೃದಯ ಬೇಕು ಅಂತ. ತಸ್ಯ ನ ಕಿಂಚಿತ್ತವ ಹೃದಯೇನ ಪ್ರಯೋಜನಂ, ಅವಳಿಗೆ ಏನೂ ಆಗಬೇಕಾಗಿಲ್ಲ ಮನೆಯಾಕಿಗೆ ನಿನ್ನ ಹೃದಯದಿಂದ. ತಾಗಚ್ಚ ಪ್ರಾಗುಣಿಕಾನಿ ಪ್ರಾಗುಣಿಕ ನ್ಯಾಯೇನ ಅಸ್ಮದ್ಗೃಹಂ ಆಗಚ್ಚ. ಪ್ರಾಗುಣಿಕ ನ್ಯಾಯ ಅಂತಂದರೆ ಬಂಧು ನ್ಯಾಯ ಅಂತ. ಪ್ರಾಗುಣಿಕ ಅಂದರೆ ಪ್ರೀತಿಯ ನಂಟ, ದೂತ ಅಂತೆಲ್ಲ ಅರ್ಥ ಉಂಟು. ಪ್ರೀತಿಯ ನಂಟನಾಗಿ ನಿನ್ನ ಮನೆಗೆ ಬಾ, ತುಂಬ ಚೆನ್ನಾಗಿ ಉಪಚಾರ ಮಾಡ್ತೀವಿ. ತವ ಭ್ರಾತೃಪತ್ನಿ ಸೋತ್ಕಂಠ ವರ್ತತೆ, ನಿನ್ನ ಅತ್ತಿಗೆ ತುಂಬ ಆಸೆಯಿಂದ ಇದ್ದಾಳೆ, ಅದು ನಿಜವೇ. ಆಗ ಅರೇ ದುಷ್ಟ ಗಮ್ಯತಾಂ ಅಧುನಾ ನಾಹಂ ಆಗಮಿಷ್ಯಾಮಿ ಮುಕ್ತಂಚ ಬುಭುಕ್ಷಿತ ಕಿನ್ನ ಕರೋತಿ ಪಾಪಂ ಕ್ಷೀಣ ನರ ನಿಷ್ಕರುಣಾ ಭವಂತಿ ಆಖ್ಯಾಹಿ ಭದ್ರೇ ಪ್ರಿಯದರ್ಶನಸ್ಯ ನಗಂಗದತ್ತ ಪುನರೇತಿ ಕೂಪಂ. ಇದೊಂದು ಕಥೆ. ಹಸಿದವನು ಯಾವ ಪಾಪವನ್ನು ತಾನೇ ಮಾಡೋದಿಲ್ಲ. ಸ್ವರ್ಗದ ಮನುಷ್ಯ ಇಷ್ಟು ಕೆಟ್ಟತನಕ್ಕೂ ಇಳಿದು ಬಿಡ್ತಾನೆ ಹೊಟ್ಟೆಯ ಬೆಂಕಿ ಆರಿಸೋದಿಕ್ಕೆ ಅಂತ. ಹಾಗಾಗಿ ನೀನು ಹೋಗಿ ಆ ಪ್ರಿಯದರ್ಶನಿಗೆ ಹೇಳು, ನಾನಂತೂ ಬರೋದಿಲ್ಲ, ಆ ಕಡೆಗೆ ತಿರುಗಿ ನೋಡೋದಿಲ್ಲ, ಆ ಬಾವಿಗೆ ಮತ್ತೆ ಕಾಲಿಡೋಲ್ಲ ಅಂತ ಗಂಗಾದತ್ತ ಹೇಳ್ದ ಅಂತ. ಯಾರು ಗಂಗಾದತ್ತ, ಏನು ಕಥಮೇತತ್ ಅಂತ ಪ್ರಶ್ನೆ. ಬುಭುಕ್ಷಿತಂಗಿರ್ಪುದೆ ಪಾಪ ಪುಣ್ಯಂ ಕ್ಷೀಣರ್ ನರರ್ ನಿಷ್ಕರುಣಾತ್ಮರಲ್ತೆ ನಿಂಪೋಗಿ ಪೇಳೈ ಪ್ರದರ್ಶನಂಗಂ ಆ ಬಾವಿಗಿನ್ನೈದನು ಗಂಗದತ್ತಂ ಅಂತ. ಅದೆಂಥದ್ದು ಒಂದು ಕಥೆ. ಅತ ಕಸ್ಮಿಂಚಿತ್ ಕೂಪೆ ಗಂಗದತ್ತೋ ನಾಮ ಮಂಡೂಕರಾಜ ಪ್ರತಿವಸತಿ ಸ್ಮ. ಯಾವುದೋ ಒಂದು ಬಾವಿಯಲ್ಲಿ ಗಂಗದತ್ತ ಅಂತ ಒಂದು ಕಪ್ಪೆ ಇತ್ತು. ಅದಕ್ಕೆ ಒಂದು ದಿವಸ ಸ್ವಲ್ಪ ಬೇಸರವಾಗಿ ಆ ಬಾವಿಗೆ ಹಾಕಿರ್ತಕ್ಕಂಥ ಹಗ್ಗವನ್ನು ಹಿಡ್ಕೊಂಡು ರಾಟೆಯ ಮೇಲಿಂದ ಇಳಿದು ಬಾವಿಯ ಹೊರಕ್ಕೆ ಬಂತು ಅಂತ. ಅದು ಹೇಗೆ? ದಾಯಾದೈ ಉದ್ವೇಜಿತ ಅರಘಟ್ಟ ಘಟೀಮ ಆರುಹ್ಯ ನಿಷ್ಕ್ರಾಂತ. ಅರಘಟ್ಟ ಅಂತಂದರೆ ರಾಟೆ, ಅರಘಟ್ಟ ಅನ್ನೋದೇ ರಾಟೆ ಅಂತ ಆಗಿರ್ತಕ್ಕಂಥದ್ದು. ಅರಘಟ್ಟ, ಅರಟ್ಟ, ಅರಾಟ, ರಾಟ ಅಂತ ರಾಟೆ ಆ ಶಬ್ದ ಬಂದಿರತಕ್ಕಂಥದ್ದು. ಅದಕ್ಕೆ ದಾಯಾದ ಕಲಹದಲ್ಲಿ ಬೇಸರವಾಯ್ತಂತೆ. ಹಾಗಾಗಿ ಅದು ಬಾವಿಯಿಂದ ಹೊರಕ್ಕೆ ಬಂತಂತೆ. ಮತ್ತೆ ಯೋಚನೆ ಮಾಡ್ತು, ಅಯ್ಯೋಯ್ಯೋ ಇದೇನು ದಾಯಾದರಿಂದ ನನಗೆಷ್ಟು ತೊಂದರೆ ಆಯಿತು. ತೇಷಾಂ ದಾಯಾದನ್ಮಯ ಪ್ರತ್ಯುಪಕಾರ ಕಥಂ ಕರ್ತವ್ಯ. ನನ್ನ ದಾಯಾದರಿಗೆ ನಾನು ಹೇಗೆ ಪ್ರತಿಕಾರ ಮಾಡಲಿ. ಮುಕ್ತಂಚ ಆಪದಿ ಏನಾಪಕೃತಂ ಏನ ಚ ಹಸಿತಂ ದಶಾಸು ವಿಷಮಾಸು ಅಪಕೃತ್ಯ ತಯೋರುಭಯೋ ಪುನರಪಿ ಜಾತಂ ನರಂ ಮನ್ಯೆ. ಮತ್ತೆ ಅದಕ್ಕೊಂದು ನೀತಿ ನೋಡಿ, ಯಾವ ಥರದ ನೀತಿಯನ್ನು ಹೇಳ್ತದೆ. ಶತ್ರುವಿಗೆ ಶತ್ರುವನು ಬಲಿಗೆ ಬಲಿಯನನು ತಂದೊಡ್ಡಬೇಕು
ಆಪತ್ತಿನಲ್ಲಿ ಅಪಕರಿಸಿದಾತನನ್ನು ವಿಷಮ ದಶೆಯಲ್ಲಿ ನೋಡಿ ನಕ್ಕಾತನನ್ನು ಪ್ರತಿಹಿಂಸೆಗೀಡು ಮಾಡಿದ ಮೇಲೆ ಪುನರ್ಜನ್ಮ ಬಂದಂತೆ ಮಾನವನಿಗೆ. ನಮ್ಮ ಆಪತ್ತಿನಲ್ಲಿ ಯಾರು ಇನ್ನೊಂದು ಆಪತ್ತು ತರಕ್ಕೆ ನೋಡ್ತಾನೆ, ನಮ್ಮ ದುಃಖದ ವಿಷಮದ ಸನ್ನಿವೇಶಗಳಲ್ಲಿ ಯಾರು ನಮ್ಮನ್ನು ನೋಡಿ ನಗುತ್ತಾ ಗೇಲಿ ಮಾಡ್ತಾನೆ, ಆ ರೀತಿಯಾದ ಜನರಿಗೆ ಪ್ರತಿಕಾರವನ್ನು ಮಾಡಿದರೆ, ತೊಂದರೆಯನ್ನು ಮಾಡಿದ ಮೇಲೆ ನಮಗೆ ಹೊಸ ಜನ್ಮ ಬಂದಂತೆ ಆಗುತ್ತದೆ ಅಂತ. ನಮ್ಮೆಲ್ಲರಿಗೂ ಆಗ್ತಕ್ಕಂಥದ್ದು. ನಮ್ಮನ್ನಾವತ್ತವ್ರು ಹಂಗಂದ್ರಲ್ಲ, ಇವತ್ತೇನಾದ್ರೂ ಮಾಡಿ ಅನ್ನೋಣ ಅಂತ ಮಸದಿಟ್ಟುಕೊಂಡಿರ್ತೀವಿ. ಆ ಥರದ್ದು ಆ ನಿಶ್ಚಿತತೆ ಅನ್ನೋದು ಬಿಟ್ಟು ಹೋಗುವಂಥದ್ದೇ ಅಲ್ಲ. ಅವತ್ತವ್ರು ಹಂಗಂದ್ರು ಇವತ್ತು ನಾವು ಬಾಣ ಹಾಕೋಣ ಅಂತಕ್ಕಂಥದ್ದು. ಈಚೆಗೆ ಒಂದು ವಿನೋದ ಸಂದರ್ಭವಾಯಿತು. ನಮ್ಮ ಭೈರಪ್ಪನವರು ಪ್ರಸಿದ್ಧವಾದ, ಕುಪ್ರಸಿದ್ಧ ಅಂತ ಹೇಳಬೇಕು, ಜೈಪುರ್ ಸಾಹಿತ್ಯದ ಸಮಾವೇಶ ಇದೆಯಲ್ಲ, ಜೈಪುರ್ ಲಿಟ್ರರಿ ಫೆಸ್ಟಿವಲ್ಗೆ ಆಹೂತರಾಗಿ ಹೋಗಿದ್ದರು. ಅವ್ರ ಜೊತೆ ಅವ್ರನ್ನ ನೋಡಿಕೊಳ್ಳೋದಕ್ಕೆ ಒಬ್ಬರ ಜೊತೆಗೆ ಯಾರು ಹೋಗ್ಬೋದಿತ್ತು. ಅವರು ನನ್ನನ್ನು ಕೇಳಿ ನನ್ನ ಗೆಳೆಯರೊಬ್ಬರನ್ನ ಇವ್ರನ್ನ ಕರ್ಕೊಂಡು ಹೋಗ್ಬೋದಾ ಅಂತಂದರು. ಖಂಡಿತವಾಗಿ ಒಳ್ಳೆಯವರು, ನಿಮಗೆ ಚೆನ್ನಾಗಿ ಸಹಕಾರಿಗಳಾಗ್ತಾರೆ ಅಂತಂದೆ. ಹೋಗಿ ಬಂದರು. ತುಂಬ ಚೆನ್ನಾಗಿತ್ತು ಅನುಭವ ಅಂತ ಆ ನನ್ನ ಗೆಳೆಯರು ಹೇಳ್ತಾ ಇದ್ರು. ಎಷ್ಟೋ ಡೈರಿನಲ್ಲೆಲ್ಲ ಗುರುತು ಮಾಡಿಕೊಂಡಿದ್ರು. ತುಂಬ ವಿನೋದದ ಸಂದರ್ಭ. ಹೀಗೆ ನಾನು ಡೈರಿಗೆ ಬಗ್ಗಿ ನೋಡಿದೆ. ಆಗ ಇನ್ನೊಬ್ಬ ಸ್ನೇಹಿತರು, ಆ ಡೈರಿಗೆಲ್ಲ ಬಗ್ಗಿ ನೋಡಬೇಡಿ, ಅದು ಗುಟ್ಟು ಅಂದರು. ನೀವು ಈ ಥರ ಗುಟ್ಟು ಮಾಡಿದ್ರೆ ನಾನು ಭೈರಪ್ಪನವ್ರಿಗೆ ಚಾಡಿ ಹೇಳ್ತೀನಿ, ನಿಮ್ಮ ಜೊತೆ ಎಲ್ಲ ಅವ್ರು ಮಾತಾಡಿಕೊಂಡು ಬಂದಿದ್ದಾರೆ, ಅದನ್ನೆಲ್ಲ ಡೈರಿಯಲ್ಲಿ ಹಾಕಿ ದಾಖಲೆ ಮಾಡಿದ್ದಾರೆ ಅಂತ ತಮಾಷೆ ಮಾಡ್ತೀನಿ ಅಂತ. ಇದು ಎಷ್ಟು ವಿನೋದವಾಗಿ ಹೇಳಿದ್ರು ಮಾತಿಗೆ ಮಾತು ಪ್ರತಿಕಾರ. ನೀವು ನನ್ನ ಕಣ್ಣು ನಿಮ್ಮ ಡೈರಿಗೆ ಹಾಯಬಾರ್ದು ಅಂತ ಮಾಡಿದ್ರೆ ನಾನು ಅದನ್ನೇ ನಿಮ್ಮ ಒಂದು ಇಶ್ಯೂ ಮಾಡಿಬಿಟ್ಟಿದ್ದು ನಿಮ್ಮನ್ನು ಹೆದರಿಸ್ತೀನಿ ಅಂತ. ಅಂದರೆ ನಮಗೆ ವಿನೋದದ ಸಂದರ್ಭದಲ್ಲೂ ಸೇರಿಗೆ ಸಹವಾಸ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಮಾನವ ಸ್ವಭಾವವೇ ಹಾಗೆ, ಸೋಲಬಾರದು, ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಅನ್ನಬೇಕು ಅಂತ ಇದ್ದೇ ಇರುತ್ತದೆ. ಹಾಗಿರುವಾಗ ಸಂಕಟ ಸಂದರ್ಭದಲ್ಲಿ ಹೇಗೆ ಕೋಪ ಬರುತ್ತದೆ, ತಾಪ ಬರುತ್ತದೆ, ಮನಸ್ತಾಪ ಉಂಟಾಗುತ್ತದೆ. ಅದನ್ನ ಕವಿ ಹೇಳ್ತಾ ಇರ್ತಕ್ಕಂಥದ್ದು. ಆಪದಿ ಏನ ಅಪಕೃತಂ, ನಮ್ಮ ಆಪತ್ತಿನಲ್ಲಿ ಯಾರು ಮತ್ತು ಗಾಯದ ಮೇಲೆ ಬೊಕ್ಕೆ ಎದ್ದಂತೆ, ಗಾಯಕ್ಕೆ ಕ್ಷತೆ ಕ್ಷಾರಮಿವ, ಉಪ್ಪು ಸವರಿದಂತೆ, ಯಾರು ನಾವು ಜಾರಿ ಬಿದ್ದಾಗ ನಕ್ಕರೋ ಅಂಥವರಿಗೆ ಪ್ರತಿಕಾರ ಮಾಡಿದ್ರೆ ನಿಜವಾಗಿಯೂ ಹೊಸ ಜನ್ಮ ಬಂದಂತೆ ಆಗುತ್ತದೆ ಅಂತ. ಅದಕ್ಕೆ ಯೋಚನೆ ಮಾಡ್ತಿದ್ದೆ. ತಚ್ಚಿಂತೆಯನ್ ಬಿಲೆ ಪ್ರವಿಶಂತಂ ಕೃಷ್ಣ ಸರ್ಪಂ ಪಶ್ಯತ್. ಹಾಗೆ ಯೋಚನೆ ಮಾಡ್ತಿರುವಾಗ ಅಲ್ಲೊಂದು ಬಿಲಕ್ಕೆ ಕೃಷ್ಣ ಸರ್ಪ ಹೋಗ್ತಾ ಇತ್ತು. ಅದನ್ನು ನೋಡ್ತು. ಅದರ ಹೆಸರು ಪ್ರಿಯದರ್ಶನ ಅಂತ. ಇದಕ್ಕೆ ನೋಡಿದ ತಕ್ಷಣ ಸಂತೋಷವಾಯಿತು. ಅದಕ್ಕೆ ಪ್ರಿಯದರ್ಶನ. ಯದೇನಂ ತತ್ರ ಕೂಪೇ ನಿತ್ವ ಸಕಲ ದಾಯಾದಾನ ಮುಚ್ಛೇದಂ ಕರಿಷ್ಯಾಮಿ. ಈ ಹಾವನ್ನ ಬಾವಿ ಹತ್ರ ಕರ್ಕೊಂಡೋಗಿ ನನ್ನ ದಾಯಾದರನ್ನೆಲ್ಲ ಇದರಿಂದ ನುಂಗಿಸ್ತೀನಿ ಅಂತ, ಅವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂತ. ಅಯ್ಯೋ, ಇದೇನಿದು? ಒಂದು ಪಕ್ಷಿ ಇತ್ತಂತೆ, ನಾನು ನನ್ನ ಬಾಲಕ್ಕೆ ಬೆಂಕಿ ಮುಟ್ಟಿಸ್ಕೊಂಡು ಹೋಗ್ಬಿಟ್ಟು ನನಗಾಗದೇ ಇರೋ ಪಕ್ಷಿಗಳ ಗೂಡಿಗೆಲ್ಲ ಬೆಂಕಿ ಇಡ್ತೀನಿ ಅಂತ ಅಂಟಿಸ್ಕೊಳತ್ತಂತೆ. ಆ ರೀತಿಯಾಗಿ ಇದು ಮಾಡುತ್ತು. ಆಮೇಲೆ ಅದು ಕರೆಯುತ್ತೆ ಅದರ ಬಿಲದ ಬಾಯಿಗೆ ಹೋಗಿ, ಏಹಿ ಪ್ರಿಯದರ್ಶನ, ಏಹಿ ಹೊರಗೆ ಬಾ ಪ್ರಿಯದರ್ಶನ ಅಂತ. ಅದು ನೋಡುತ್ತೆ. ಏಷ ನ ಸರ್ಪವಾಣಿ, ಇದು ಸರ್ಪದ ಭಾಷೆಯಲ್ಲ, ಇನ್ನೊಂದು ಭಾಷೆಯಲ್ಲಿ ಮಾತಾಡ್ತಾ ಇದೆಯಲ್ಲ, ಏನಿದು? ಅನ್ಯೇನ ಕೇನ ಅಪಿಸ ಮಾಮ ಮರ್ತ್ಯಲೋಕೆ ಸಂಧಾನಂ ನಾಸ್ತಿ. ಸಂಧಾನಂ ಅಂದರೆ ಸ್ನೇಹ. ನನಗೆ ಹಾವುಗಳು ಬಿಟ್ಟು ಇನ್ಯಾವುದು ಈ ಲೋಕದಲ್ಲಿ ಸ್ನೇಹಿತರಿಲ್ಲ, ಬಂಧುಗಳಿಲ್ಲ. ಇನ್ಯಾರು? ಈ ಭಾಷೆ ಅರ್ಥವಾಗ್ತಾ ಇದೆ, ಅರೆ ನಮ್ಮ ಜಾತಿ ಭಾಷೆ ಅಲ್ಲ. ಏನು? ತದತ್ರೈವ ದುರ್ಗೆ ಸ್ಥಿತಃ ತಾವದ್ ವೇದ್ಮಿ ಕೋಯಂ ಭವಿಷ್ಯತೀತಿ. ಒಳಗಿದ್ದೇ ತಿಳ್ಕೋತೀನಿ ಏನು ಅಂತ. ಅಪಾಯ ಆಗಬಾರ್ದು ನನಗಲ್ವಾ? ಯಾವುದೋ ಮುಂಗುಸಿ ಬಂದು ಕರೆದರೆ ಏನು ಗತಿ, ಹದ್ದು ಬಂದು ಕರೆದರೆ ಏನು ಗತಿ? ಅಷ್ಟು ಮಾತ್ರವಲ್ಲ, ಇನ್ಯಾರು ಬರ್ಬೋದಲ್ವಾ? ಯಸ್ಯ ನ ಜ್ಞಾಯತೆ ಶೀಲಂ ನಕುಲಂ ನಚ ಸಂಶ್ರಯ ನ ತೇನ ಸಂಗತಿಂ ಕುರ್ಯಾದಿತ್ಯುವಾಚ ಬೃಹಸ್ಪತಿ. ಯಾರ ಶೀಲ ಕುಲ ಮತ್ತು ವರ್ತನೆ ಗೊತ್ತಿಲ್ವೋ ಅವ್ರ ಜೊತೆಗೆ ಯಾವತ್ತೂ ನಾವು ಇಂಟ್ರ್ಯಾಕ್ಟ್ ಮಾಡಬಾರ್ದು, ಸಂಗತಿ ಮಾಡಬಾರ್ದು ಅಂತ ಬೃಹಸ್ಪತಿಯೇ ಹೇಳಿದ್ದಾನಲ್ಲ ಧರ್ಮಶಾಸ್ತ್ರದಲ್ಲಿ. ಬೃಹಸ್ಪತಿ ಧರ್ಮಶಾಸ್ತ್ರ ಅಂತ ಒಂದು ಉಂಟಲ್ಲ ಅಂತ ಹೇಳಿ ಇದು ಯೋಚನೆ ಮಾಡುತ್ತದೆ. ಕದಾಚಿತ್ ಕೋಪಿ ಮಂತ್ರವಾದಿ ಓಷಧಿ ಚತುರೋವ ಮಾಂ ಅಹೂಯ ಬಂಧನೇ ಕ್ಷಿಪತಿ. ಯಾವಾಗಲಾದ್ರೂ ಮಂತ್ರವಾದಿ ಬಂದು ಮಂತ್ರ ದಿಗ್ಬಂಧನ ಮಾಡಬಹುದು, ಅಥವಾ ನಾಗಮಣಿ ಇತ್ಯಾದಿ ಇಟ್ಟುಕೊಂಡು ನನ್ನ ಬಾಯಿ ಕಟ್ಟಿ ಹಲ್ಲು ಕಿತ್ತು ಬುಟ್ಟಿ ಒಳಗಿಟ್ಟುಕೊಂಡು ಪುಂಗಿ ಊದ್ಕೊಂಡು ಆಡಿಸ್ಬೋದು. ಇಲ್ಲಿ ನೋಡಿ, ಮಂತ್ರವಾದಿ ಓಷಧಿ ಚತುರ ಅನ್ನೋದನ್ನ ಮಂತ್ರವಾದ್ಯ ಓಷಧಿ ಚತುರ ಅಂತಲೂ ಕೂಡ ಛೇದ ಮಾಡ್ಬೋದು. ಮಂತ್ರವಾದ್ಯ ಔಷಧ ಚತುರ ಅಂತಲೂ ಮಾಡ್ಬೋದು. ಅಂದರೆ ಮಂತ್ರವಾದ್ಯ ಅಂದರೆ ಪುಂಗಿ ಅಂತ ನಾದ ಬರತಕ್ಕಂಥ ವಾದ್ಯಗಳನ್ನು ಇಟ್ಟುಕೊಂಡು
ಮತ್ತೆ ಚಾತುರ್ಯದಿಂದ ಔಷಧಿ ಮಂಕುಬೂದಿ ಎಲ್ಲ ಎರಚಿ ನನ್ನನ್ನು ವಶ ಮಾಡಿಕೊಳ್ಳಬಹುದು ಅಂತ ಅಂದುಕೊಂಡು ನೋಡುತ್ತದೆ. ಕೋ ಭವಾನ್, ಯಾರು ನೀನು ಅಂದರೆ ಗಂಗದತ್ತೋ ನಾಮ ಮಂಡೂಕಾಧಿಪತಿ, ನಾನು ಗಂಗದತ್ತ ಅನ್ನುವ ಕಪ್ಪೆಗಳ ರಾಜ ಅಂತ. ಅಶ್ರದ್ಧೇಯಮೇತತ್, ಅಯ್ಯೋ ಇದು ನಂಬಕ್ಕಾಗೋದಿಲ್ಲ. ತೃಣಾನಂ ವನ್ಹಿನಾ ಸಹ ಸಂಗಮ, ಹುಲ್ಲಿಗೆ ಬೆಂಕಿ ಜೊತೆ ಸಹವಾಸವೇ, ನಾನು ಭಕ್ಷಕ ನೀನು ಭಕ್ಷ್ಯ ಅಲ್ಲವೇ ಅಂತ. ಯೋಯಸ್ಯ ಜಾಯತೆ ವದ್ಯ ಸ ಸ್ವಪ್ನೇಪಿ ಕಥಂಚನ ನ ತತ್ ಸಮೀಪಂ ಅಭ್ಯೇತಿ ತತ್ಕಿಮೇವಂ ಪ್ರಜಲ್ಪಸಿ. ಯಾರ ಹತ್ರಕ್ಕೆ ಬಂದರೆ ಯಾರಿಗೆ ಸಾವು ಬರುತ್ತೋ ಅಂಥವ್ರು ಯಾರು ತಾನೇ ಇಲ್ಲಿಗೆ ಬರ್ತಾರೆ, ಏನಿದು ಹೀಗೆ ಹೇಳ್ತಿದ್ಯಾ ಅಂತ. ಆಗ ಇದು ಎಲ್ಲವನ್ನ ಹೇಳುತ್ತದೆ. ಪರಿಭವಾತ್ ಪ್ರಾಪ್ತೋಹಂ, ನಾನು ತುಂಬ ಪರಪರಿಭವದಿಂದ ದಾಯಾದ ಕಲಹದಿಂದ ಅವಮಾನಕ್ಕೆ ಒಳಗಾಗಿ ಬಂದಿದ್ದೀನಿ. ಹಾಗಾಗಿ ಸರ್ವನಾಶೇಚ ಸಂಜಾತೆ ಪ್ರಾಣಾನಾಂ ಸಂಶಯೇ ಪ್ರಾಣಾನಾಮಪಿ ಸಂಶಯೇ ಅತಿಶತ್ರುಂ ಪ್ರಣಮ್ಯಾಪಿ ರಕ್ಷೇತ್ ಪ್ರಾಣಾನ್ ಧನಾನಿಚ. ಸರ್ವನಾಶವೇ ಬಂದಾಗ, ಪ್ರಾಣಕ್ಕೆ ಸಂದೇಹ ಇದ್ದಾಗ ಪರಮಶತ್ರುಗಾದರೂ ಹೋಗಿ ನಮಸ್ಕಾರ ಮಾಡಿ ನನ್ನ ಪ್ರಾಣವನ್ನು, ಮಾನವನ್ನು, ಸಂಪತ್ತಿಯನ್ನು ಕಾಪಾಡಿಕೊಳ್ಬೇಕು, ಅದಕ್ಕಾಗಿ ನಿನ್ನ ಹತ್ರ ಬಂದಿದ್ದೀನಿ ಅಂತ. ಆಗ ಎಲ್ಲಿ ಏನು ಎಂಥದ್ದು ಅಂದರೆ ಎಲ್ಲವನ್ನ ಹೇಳುತ್ತದೆ. ಕಥೆ ಕಸ್ತೆ ಕಸ್ಮಾತ್ತೆ ಪರಿಭವ ದಾಯಾದೇಭ್ಯ ಕೊತೆ ಆಶ್ರಯ ವಾಪ್ಯಾಂ ಕೂಪೆ ತಡಾಗೆ ಹೃದಯವ ಬಾವಿನೋ ಕೆರೆನೋ ಮಡುವೋ ಯಾವುದು ಅಂತಂದಾಗ ಇದೆಲ್ಲ ಹೇಳ್ತದೆ. ಪಾಷಾಣ ನಿಶಯ ನಿಬದ್ಧೆ ಕೂಪೆ, ಕಲ್ಲು ಕಟ್ಟಡ ಇರತಕ್ಕಂಥ ಬಾವಿನಲ್ಲಿ ನಮ್ಮ ವಾಸ. ಆಗ್ಯೋ ಆಗಿದ್ರೆ ಆಗೋದಿಲ್ಲ. ಅಪದಾವಯಂ, ನಮಗೆ ಕಾಲಿಲ್ಲ. ತನ್ನಾಸ್ತಿ ತತ್ರ ಮೇ ಪ್ರವೇಶ, ನನಗಲ್ಲಿ ಪ್ರವೇಶ ಇಲ್ಲ. ಹಾಗಾಗಿ ಪ್ರವಿಷ್ಟಸ್ಯ ಚ ಸ್ಥಾನಂ ನಾಸ್ತಿ ಯತ್ತ ಸ್ಥಿತಃ ತವ ದಾಯಾದ ವ್ಯಾಪಾದಯಾಮಿ ತದ್ಗಮ್ಯತಾಂ. ಎಲ್ಲಿದ್ದು ನಿನ್ನ ದಾಯಾದರಗಳನ್ನು ನಾನು ಕೊಲ್ಲೋಕ್ಕಾಗುತ್ತೆ, ಆಗೋಲ್ಲ. ಎಚ್ಚಕ್ಯಂ ಗ್ರಸಿತುಂ ಶಸ್ತಂ ಗ್ರಸ್ತಂ ಪರಿಣಮೇಚ್ಛಯತ್ ಹಿತಂಚ ಪರಿಣಾಮೇ ಯತ್ ತದಾದ್ಯಂ ಭೂತಿಮಿಚ್ಛತ. ಇದೊಂದು ಆಯುರ್ವೇದದ ಸೂಕ್ತಿ, ಅದು ರಾಜನೀತಿಯೂ ಆಗುತ್ತದೆ. ವಾಟ್ ಯು ಕಾಂಟ್ ಗಲ್ಪ್ ಶುಡ್ ನಾಟ್ ಬಿ ಚೂಡ್ ಅಂತ ಅಂತೀವಲ್ಲ, ನುಂಗಲಾಗದ್ದನ್ನು ಅಗಿಯಬಾರದು. ಹಾಗೆ ಮಾಡಿದ್ರೆ ಒಗೆಯುವುದೇ ಹೌದು. ಎಚ್ಚಕ್ಯಂ ಗ್ರಸಿತುಂ ಶಸ್ತಂ ದೇಹಕ್ಕೆ ಸಾತ್ಮ್ಯವಾಗುವುದು. ಆಯುರ್ವೇದ ಪರಿಭಾಷೆಯಲ್ಲಿ ಸಾತ್ಮ್ಯ ಅಂತಾರೆ. ವಿಚ್ ಕ್ಯಾನ್ ಬಿ ಇಂಬೈಬ್ಡ್ ನ್ಯಾಚುರಲಿ ವಿತೌಟ್ ಡಿಫಿಕಲ್ಟಿ ಬೈ ದಿ ಬಾಡಿ. ದೇಹ ಸುಸೂತ್ರವಾಗಿ ಹೀರಿಕೊಳ್ಳಬಲ್ಲಂಥ ಆಹಾರವೇ ಶಸ್ತ. ಮತ್ತೆ ಗ್ರಸಿತು, ಯಾವುದನ್ನು ಬಾಯೊಳಗೆ ತುಂಬಿಕೊಳ್ಳೋಕ್ಕಾಗುತ್ತೋ ಅಷ್ಟು ಗ್ರಸ್ತ ಅಗದು ಪರಿಣಮೇಚ್, ಅದನ್ನು ಜೀರ್ಣ ಮಾಡಿಕೊಳ್ಳಬೇಕು. ಹಾಗಲ್ಲದೆ ಇರತಕ್ಕಂಥದ್ದು ಹಿತವೂ ಅಲ್ಲದ್ದು ಪರಿಣಾಮದಲ್ಲಿ ರಮಣೀಯವೂ ಅಲ್ಲದ್ದನ್ನು ತಿನ್ನಬಾರದು. ಹಿತ ಯಾವುದಿದೆ, ಸುಲಭದಲ್ಲಿ ಜೀರ್ಣ ಯಾವುದಾಗುತ್ತದೆ ಅಂಥದ್ದನ್ನೇ ತಿನ್ನಬೇಕು. ಹಾಗಾಗಿ ನಾನು ನಿನ್ನ ಬಾವಿಗೆ ಬಂದು ಇಳಿಯಲಾಗದೆ ಹತ್ತಲಾಗದೆ ನೀರಲ್ಲಿ ಬಿದ್ದು ಸಾಯೋದು ನನಗೆ ಯಾಕಪ್ಪ, ನಿನ್ನ ದಾಯಾದ್ರನ್ನು ಕೊಲ್ಲೋಕ್ಕೆ ಹೋಗಿ ನಾನೇ ಸಾಯಬೇಕು ಅಂದಾಗ ಇಲ್ಲ ಸಮಾಗಚ್ಚತ್ವಂ ಅಹಂ ಸುಖೋಪಾಯನ ತತ್ತವ ಪ್ರವೇಶಂ ಕಾರಯಿಷ್ಯಾಮಿ. ಸುಖವಾಗಿ ನನಗೆ ಬೇಕಾದ ಮಾಡ್ತೀನಿ, ರಾಟೆಯಿಂದ ಹತ್ಕೊಂಡು ಬರ್ಬೋದು, ಹಗ್ಗ ಇರುತ್ತೆ, ಇನ್ನೂ ಸುಲಭವಾಗಿ ಆವಾಗ ಸುತ್ತಕೊಳ್ಳೋಕ್ಕಾಗುತ್ತೆ ಅಂತ. ಆಗ ಆಯಿತು ನಾನು ಬರ್ತೀನಿ ಅಂತಂದಮೇಲೆ ಒಂದು, ಆದರೆ ನನ್ನ ಬಾಂಧವರನ್ನು ಮಾತ್ರ ನೀನು ತಿನ್ನಬಾರ್ದು ಅಂತ ಅನ್ನುತ್ತೆ. ಆಗ ಇದು ಅಂದುಕೊಳ್ಳುತ್ತೆ. ತಾವತ್ ಪರಿಣತವಯಾ ಕದಾಚಿತ್ ಕಥಂಚಿನ್ ಮೂಷಕಮೇಕಂ ಪ್ರಾಪ್ನೋಮಿ ತತ್ ಸುಖಾವಹೋ ಜೀವನೋಪಾಯ ಅಯಮನೇನ ಕುಲಾಂಗಾರೇಣ ಮೇ ದರ್ಶಿತ. ಅಯ್ಯೋ ನನಗೆ ಮುಪ್ಪು ಬಂತು, ಕಷ್ಟಪಟ್ಟು ಒಂದು ಇಲಿನಾದರೂ ಹಿಡಿಯೋಣ ಅಂದರೆ ಆಗೋಲ್ಲ. ಈಗ ಈ ಕುಲಾಂಗಾರ, ಕುಲಕ್ಕೆ ಅಂಗಾರ ಅಂದರೆ ಅಂಗಾರಕ, ಕುಲಕ್ಕೆ ಅಮಂಗಳನಾದ ಚಂದ್ರಗ್ರಹರಂತೆ. ಇನ್ನೊಂದು ಕುಲಾಂಗಾರ ಅಂದರೆ ಕುಲಕ್ಕೆ ಕೆಂಡ ಇದ್ದಂತೆ ಈ ಪಾಪಿ ಇದ್ದಾನೆ, ಇವನಿಂದಾಗಿ ನನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂದರೆ ನಾನು ಯಾಕೆ ಬಿಡಲಿ ಅಂತ ಅಂದುಕೊಂಡು ತನ್ನ ಮಂಡೂಕಾನ್ ಭಕ್ಷಯಾಮಿ. ಯೋ ಹಿ ಪ್ರಾಣ ಪರೀಕ್ಷೀಣ ಸಹಾಯ ಪರಿವರ್ಜಿತ ಸಹಿ ಸರ್ವ ಸುಖೋಪಾಯಾಂ ವೃತ್ತಿಂ ಆರಚಯೇತ್ ಪುನಃ. ಹಾಗಾಗಿ ಯಾರಿಗೆ ಪ್ರಾಣ ನಿತ್ರಾಣವಾಗಿದೆ, ಯಾರು ಗೆಳೆಯರಿಲ್ಲವೋ ನೆರವಿಲ್ಲವೋ ಅಂಥವರು ಸುಖವಾಗಿ ಬದುಕೋದಕ್ಕೆ ಏನು ಬೇಕೋ ಅದು ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ಭೋ ಗಂಗಾದತ್ತ ಯದ್ಯೇವಂ ತದಗ್ರೇ ಭವ, ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ ಅಂತ. ಹಾಗೆ ನೋಡಿ ಅಲ್ಲಿಗೆ ಬಾವಿಗೆ ಸೇರಿ ಊಟಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ಆಮೇಲೆ ಅಲ್ಲೊಂದು ಸಣ್ಣ ಬಿಲ ಇರ್ತದೆ. ಗಂಗದತ್ತೇನ ಕೃಷ್ಣ ಸರ್ಪಂ ಕೋಟರೇ ಧೃತ್ವ, ಸಂಸ್ಕೃತ ಭಾಷೆಯ ಸೊಗಸು ನೋಡಿ, ಅದಷ್ಟು ಕರ್ಮಣಿಯಲ್ಲಿಯೇ ಮಾಡಿದ್ದಾನೆ. ಅಥ ಕೂಪಮಾಸಾದ್ಯ ಅರಘಟ್ಟ ಘಟಿಕಾ ಮಾರ್ಗೇಣ ಸರ್ಪಸ್ತೇನ ಆತ್ಮನಾ ಸಹ ಸ್ವಾಲಯಂ ನೀತಃ ತತಶ್ಚ ಗಂಗದತ್ತೇನ ಕೃಷ್ಣ ಸರ್ಪಂ ಕೋಟರೇ ಧೃತ್ವ ದರ್ಶಿತಾಸ್ತೆ ದಾಯಾದ
ತೇನ ಚ ತೇ ಶನೈಶನೈ ಭಕ್ಷಿತಾ. ಎಲ್ಲ ಕರ್ಮಣಿ ರೂಪ ಸಂಸ್ಕೃತಕ್ಕೆ ತುಂಬ ಸಹಜವಾದ ರೂಪಗಳು. ಎಲ್ಲ ತಿಂದ ಮೇಲೆ ಭದ್ರ ನಿಶೇಷಿತಾಸ್ತೆ ರಿಪವ ತತ್ ಪ್ರಯಚ್ಛ ಅನ್ಯಾನ್ಮೇ ಕಿಂಚಿತ್ ಪ್ರಯೋಜನ. ನಿನ್ನೆಲ್ಲ ಶತ್ರುಗಳನ್ನು ತಿಂದೆ, ಇನ್ನೇನಾದರೂ ಕೊಡು ನನಗೆ ಅಂತ. ಏತೋಹಂ ತ್ವಯ ಅತ್ರಾದೀತಃ, ನೀನು ಕರ್ಕೊಂಡು ಬಂದಿಯಲ್ಲ ಅದಕ್ಕೋಸ್ಕರ ನನಗೇನಾದ್ರು ಕೊಡಬೇಕು, ತಿಂದೆ ಇವ್ರನ್ನೆಲ್ಲ ಅಂತ. ಅಯ್ಯೋ ಅದೇನಿದೆ ಭದ್ರ, ಕೃತಂ ತ್ವಯ ಮಿತ್ರಕೃತ್ಯಂ, ಗೆಳೆಯನ ಕೆಲಸ ನೀನು ಮಾಡಿದ್ಯಾ, ತದ್ಗಮ್ಯತಾಂ, ನೀನು ಹೊರಡೋಣವಾಗಲಿ. ಇದೋ ನೋಡು ರಾಟೆ, ಇದೋ ನೋಡು ಹಗ್ಗ, ಇದ್ರ ಮೇಲೆ ಹತ್ಕೊಂಡು ನೀನು ಹೋಗು ಅಂತ. ಭೋಗಂಗದತ್ತ ನಸಮ್ಯಗಭೀತಂ ತ್ವಯ, ಇದು ಸರಿಯಲ್ಲ ನೀನು ಹೇಳೋದು. ಕಥಮಂ ತತ್ರ ಗಚ್ಚಾಮಿ ಮದೀಯ ಬಿಲದುರ್ಗಂ ಅನ್ಯೇನ ವೃದ್ಧಂ ಭವಿಷ್ಯತಿ. ನಾನು ಹೇಗೆ ಹೋಗಲಿ ಮತ್ತೆ, ನನ್ನ ಬಿಲವನ್ನು ಇನ್ಯಾವುದೋ ಹಾವು ಆಕ್ರಮಿಸಿಕೊಂಡಿರುತ್ತೆ, ನನಗೆ ಮನೆಯೇ ಇಲ್ಲ, ನಿನ್ನ ನೆಚ್ಕೊಂಡು ನಾನು ಇಲ್ಲಿಗೆ ಬಂದೆ, ನೀನೇ ನನ್ನನ್ನು ಹೊರಬೇಕು ಅಂತನತ್ತೆ. ಹಾಗಾಗಿ ಸ್ವವರ್ಗೀಯಂ ಮಂಡೂಕಂ ಏಕೈಕಂ ಪ್ರಯಚ್ಛ, ನಿನ್ನ ಜನವನ್ನೇ ನನಗೆ ಕೊಡು, ನಿನ್ನ ಪಾರ್ಟಿಯವ್ರನ್ನೇ, ದಿವಸ ಅವನನ್ನು ನುಂಗುತ್ತೀನಿ ಅಂತ. ಏನು ಮಾಡೋಕ್ಕಾಗೋಲ್ಲ. ಗಂಗಾದತ್ತ ಕಪ್ಪೆಗೆ ಸಂಕಟವಾಗುತ್ತೆ. ಅಹೋ ಕಿಮೇತನ್ಮಯ ಕೃತಂ ಸರ್ಪಮಾನಯತ, ಈ ಹಾಳು ಹಾವಂತಂದು ನಾನು ಏನು ಅನಾಹುತ ಮಾಡಿದೆ. ತದ್ಯದಿ ನಿಷೇಧಯಿಷ್ಯಾಮಿ ತತ್ ಸರ್ವಾನಪಿ ಭಕ್ಷಯಿಷ್ಯತಿ. ಬೇಡ ಅಂದರೆ ಅಷ್ಟು ಜನನೂ ಒಮ್ಮೆಲೆ ನುಂಗು ಬಿಡುತ್ತೆ. ಅಥವಾ ಯುಕ್ತ ಮುಚ್ಯತೆ ಯಹ ಅಮಿತ್ರಂ ಕುರುತೆ ಮಿತ್ರಂ ವೀರ್ಯಾಭ್ಯಾಧಿಕಂ ಆತ್ಮನಃ ಸಕರೋತಿ ನ ಸಂದೇಹ ಸ್ವಯಂ ಹಿ ವಿಷಭಕ್ಷಣಂ. ಯಾರು ತಮ್ಮ ಶಕ್ತಿಗೆ ಮೀರಿದ್ದ ಪರಾಕ್ರಮಿಯನ್ನ ಶತ್ರುವನ್ನ ನಮ್ಮ ಪಕ್ಷಕ್ಕೆ ಸ್ವಲ್ಪ ಕಾಲವಾದರೂ ಇರಲಿ ಅಂತ ಕರ್ಕೊಂಡು ಬರ್ತಾರೋ ಅವರು ಸತ್ರು ಅಂತಲೇ ಅರ್ಥ. ನಮ್ಮ ಶತ್ರುಗಳನ್ನ ನಾಶ ಮಾಡ್ತೀವಿ ಅಂತ ನಾವು ನಮಗಿಂತ ಪ್ರಬಲರನ್ನ ಕರ್ಕೊಂಡು ಬಂದ್ಬಿಟ್ಟು ಅವ್ರು ನಮಗೆ ಜನ್ಮ ವಿರೋಧಿಗಳಾಗಿದ್ದರೆ ಗತಿ ಏನು? ಇದು ನೋಡಿ, ರಾಜಕೀಯ ಪಕ್ಷಗಳಲ್ಲಿ ಯಾವುದೋ ಇನ್ನೊಂದು ಪಕ್ಷವನ್ನು ಸೋಲಿಸಬೇಕು ಅಂತ ಇವರಿಬ್ಬರು ಮಿತ್ರರನ್ನಾಗಿ ಮಾಡಿಕೊಂಡು ಬಿಡೋದು. ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಕೆಲವು ವರ್ಷಗಳ ಹಿಂದೆ ಮೈತ್ರಿ ಮಾಡಿಕೊಂಡ್ರು. 50-50 ಅಂತ 20-20 ಮ್ಯಾಚ್ ಆಡ್ತೀವಿ ಅಂತ. ಮೊದಲಿಗೆ ನಾನು ಎಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ, ಆಮೇಲೆ ಎರಡನೇ ಪಂಕ್ತಿಗೆ ನೀನು ಕೂತ್ಕೊಂತ ಕುಮಾರಸ್ವಾಮಿ ಕೂತ್ಕೊಂಡ್ರು. ಮತ್ತೆ ಹೇಳದೇ ಇಲ್ಲ ಆ ಪಂಕ್ತಿಯಿಂದ, ಹಾಕಿದ್ದೆಲ್ಲ ಇವರೇ ತಿಂದುಬಿಟ್ರು. ಇವರು ಗೋಮೆ ಮಾಡೋ ಸ್ಥಿತಿ ಬಂತು. ನಮಗೆ ಗೊತ್ತಿದೆ. ಅದಕ್ಕೋಸ್ಕರವಾಗಿ ನಾವು ಯಾವ ಎಚ್ಚರದಲ್ಲಿರಬೇಕು ಅನ್ನೋದಕ್ಕೆ ಎಲ್ಲ ಕಾಲಕ್ಕೂ ಆಗ್ತಕ್ಕಂಥದ್ದು. ಈಗ ನೋಡಿ, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಮಗ ಏನೆಲ್ಲ ಮಾಡಿಕೊಂಡು ರಾಹುಲ್ ಗಾಂಧಿ ಜೊತೆಗೆ ಮಾಡಿಕೊಳ್ಳುವ ಆ ಮೇಲಾಮೇಳಿ ಯಾವುದಿದೆ, ಅದು ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಹೇಗೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ರಾಜಕೀಯದ ಎಲ್ಲ ಈ ದಾಂಪತ್ಯಗಳು ನಾಯಿ ತಲೆ ಮೇಲೆ ಬುತ್ತಿ, ಸ್ಟ್ರೇಂಜ್ ಬೆಡ್ಮೇಟ್ಸ್. ಅದೇ ಇಲ್ಲಿ ಯಾರನ್ನು ಯಾರು ನುಂಗುತ್ತಾರೆ, ಇಲ್ಲಿ ಯಾರು ಕಪ್ಪೆ ಆಗ್ತಾರೆ, ಯಾರು ಹಾವಾಗ್ತಾರೆ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ. ಹಾಗೆಯೇ ಕೊಡುವುದಾಯಿತು. ಸರ್ವಸ್ವ ಹರಣೇಯುಕ್ತಂ ಶತ್ರುಂ ಬುದ್ಧಿಯುತಾನರಾಹ ತೋಷಯಂತ್ಯಲ್ಪದಾನೇನ ವಾಡಬಂ ಸಾಗರೋಯತ. ಸಮುದ್ರ ಅಂತ ಬಡಬಾಗ್ನಿಗೆ ಒಂಚೂರು ನೀರು ಕೊಟ್ಕೊಂಡು ನನ್ನೊಳಗೆ ಆ ಬೆಂಕಿಯನ್ನು ಉಳಿಸ್ಕೊಳ್ಳುತ್ತೆ. ಹಾಗೆ ಸರ್ವಸ್ವವನ್ನು ನಾಶ ಮಾಡುವ ಸಾಮರ್ಥ್ಯ ಇರುವ ಶತ್ರು ಬಂದಾಗ ಒಂದೊಂದು ಕೊಟ್ಕೊಂಡಿರಬೇಕು. ಬಕಾಸುರನಿಗೆ ವೇತ್ರಕಿ ಗೃಹದಲ್ಲಿದ್ದಂಥ ಮಹಾರಾಜ ಏಕಚಕ್ರಪುರದ ಜನರನ್ನೆಲ್ಲ ಒಂದೊಂದು ಮನೆಯವರನ್ನು ಒಬ್ಬೊಬ್ಬರನ್ನ ಕಳಿಸ್ಕೊಡ್ತಿದ್ನಲ್ಲ. ಯೋ ದುರ್ಬಲ ಅಣೂನಪಿ ಅಚ್ಯಮಾನೋ ಬಲೀಯಸ ಯಚ್ಛತಿ ನೈವ ಸಾಮ್ನಾ ಪ್ರಯಚ್ಛತೆ ನೈವ ಚ ದರ್ಶ್ಯಮಾನಂ ಕಾರಿಂಚ ಚೂರ್ಣಸ್ಯ ಪುನರ್ದದಾತಿ. ಯಾರು ಪ್ರಬಲನಾಗಿರೋವನು ದುರ್ಬಲನಿಂದ ಏನಾದ್ರು ಒಂಚೂರು ಕೇಳಿದ್ರೆ ಕೊಟ್ಟೆ ಬಿಡಬೇಕು ಒಂದು ಕೇಳಿ ಚೂರನ್ನ. ಇಲ್ಲದೇ ಇದ್ರೆ ಪೂರ್ಣವನ್ನೇ ತೊಗೊಂಡು ಬಿಡ್ತಾನೆ. ಏನೋ ಒಂದು ಸೇರಬೇಕು ಹಿಟ್ಟು ಅಂತಂದರೆ ಕೊಡಲ್ಲ ಅಂತಂದರೆ ಕಡೆ ಕಂಡುಗ ಹಿಟ್ಟನ್ನು ತೊಗೊಂಡೊಟ್ಟೋಗ್ಬಿಡ್ತಾನೆ. ಖಾರಿ ಅಂತಂದರೆ 512 ಸೇರುಗಳಷ್ಟು ಪದಾರ್ಥ. ತೃಣ ಕೇಳೋದಕ್ಕೆ ಬಂದವನಿಗೆ ಖಾರಿನ ಬಿಟ್ಕೊಡ್ಬೇಕಾದ ಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ ಅರ್ಧೇನ ಕುರುತೆ ಕಾರ್ಯಂ ಸರ್ವನಾಶೋ ಹಿ ದುಸ್ಸಹ. ಸರ್ವನಾಶ ಬಂದಾಗ ವಿವೇಕಿ ಅರ್ಧನಾದ್ರೂ ಬಿಡ್ತಾನೆ, ಇನ್ನು ಅರ್ಧದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಯಾಕೆಂದರೆ ಸರ್ವನಾಶ ತುಂಬ ಕಷ್ಟ ಅಂತ. ನ ಸ್ವಲ್ಪಸ್ಯ ಕೃತೆ ಭೂರಿ ನಾಶಯೇನ್ ಮತಿಮಾನ್ ನರಹ ಏತದೇವ ಹಿ ಪಾಂಡಿತ್ಯಂ ಯತ್ ಸ್ವಲ್ಪಾದ್ ಭೂರಿ ರಕ್ಷಣಂ. ಸ್ವಲ್ಪಕ್ಕಾಗಿ ದೊಡ್ಡದನ್ನು ಕಳ್ಕೋಬಾರ್ದು. ಇದೇ ಪಾಂಡಿತ್ಯದ ಲಕ್ಷಣ. ಅಂದರೆ ದೊಡ್ಡದಕ್ಕೆ ಸಣ್ಣದನ್ನು ಬಲಿ ಕೊಡ್ತಕ್ಕಂಥದ್ದು. ಕಾಂಪ್ರಮೈಸ್, ಹೊಂದಾಣಿಕೆ, ಕೊಟ್ಟು ಬಿಟ್ಟು ಮಾಡೋದು. ಅದು ಬಿಟ್ಟು ಇನ್ನೇನೂ ಇಲ್ಲ. ಜಗತ್ತೆಲ್ಲವೂ ಅಷ್ಟೇ. ಒಂದಿಷ್ಟು ಬಿಟ್ಟು ಕೊಟ್ಟರತೋ ಒಂದಿಷ್ಟು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಬೀಜವನ್ನಾದರೂ ಭೂಮಿಗೆ ನಾವು ಬಿತ್ತದೆ 100 ಬೀಜವನ್ನು ಪಡೆಯೋಕ್ಕೆ ಸಾಧ್ಯವಿಲ್ಲ ಅಂತಂದರೆ ಆ ಬೀಜ ಮತ್ತೆ ಬೆಳೆಯುತ್ತೆ ಎನ್ನುವ ನಂಬಿಕೆ ನಮಗಿಲ್ಲ.
ನೆಲದಲ್ಲಿಯೇ ಕೊಳತು ಹೋಗ್ಬೋದು, ಇರುವೆನೇ ತಿನ್ನಬಹುದು, ಯಾವುದೋ ಒಂದು ಪಕ್ಷಿ ಬಂದು ಕೆದಕಿ ಕೊಕ್ಕಲ್ಲಿ ಅದನ್ನು ಎತ್ಕೊಂಡು ಹೋಗ್ಬೋದು, ಇನ್ಯಾವುದೋ ಇಲಿ ಬಂದು ಅಲ್ಲಿ ಅಗದು ನುಂಗಬಹುದು. ಎಷ್ಟೆಲ್ಲ ಸಾಧ್ಯತೆ ಇದೆ. ಒಂಚೂರು ಮೊಳಕೆ ಬೆಳೆದ ಮೇಲೆ ದನ ಕುರಿ ಎಲ್ಲ ಬಂದು ಮೇಯಬಹುದು. ಹಾಗಿದ್ದರೂ ತ್ಯಾಗ ಮಾಡಬೇಕು, ಬಿಟ್ಟು ಕೊಡಬೇಕು ಅನ್ನುವ ನಂಬಿಕೆ ಅನಿವಾರ್ಯವಾಗಿ ನಮಗೆ ಬೇಕೇ ಬೇಕಾದದ್ದು. ಅದನ್ನು ಯೋಚನೆ ಮಾಡಿಕೊಳ್ಳುತ್ತೆ. ಆಮೇಲೆ ಹೀಗಾಗಿ ಆ ಬಕಾಸುರನಿಗೆ ಪ್ರತಿ ದಿವಸ ಒಂದು ಬಲಿ ಕೊಟ್ಟಂತೆ ಇದು ಮಾಡ್ತಾ ಇರ್ತದೆ. ಅಥವಾ ಸಾಧ್ವಿದ ಮುಚ್ಯತೆ ಯಥಾಹಿ ಮಲಿನೇ. ಆದರೆ ನೋಡಿ, ಆ ಹಾವು ಹಾಗೆ ಮಾಡೋದಿಲ್ಲ. ಸೋಪಿತಂ ಭಕ್ಷಯಿತ್ವ ತಸ್ಯ ಪರೋಕ್ಷ ಅನ್ಯಾನಪಿ ಭಕ್ಷಯಿತಿ. ಈ ಪ್ರಿಯದರ್ಶನ ಇದು ಕಳಿಸ್ಕೊಡೋ ಒಂದು ಕಪ್ಪೆನ ನುಂಗಿದ್ದಲ್ಲದೆ ಅದು ಕಾಣದಂತೆ 4 ಕಪ್ಪೆಗಳನ್ನು ನುಂಗುತ್ತಾ ಇರುತ್ತೆ. ಏನು ಮಾಡೋಣ? ಇದೆಯಲ್ಲ. ಯಥಾಹಿ ಮಲಿನೈರ್ ವಸ್ತ್ರೈರ್ ಯತ್ರ ತತ್ರೋಪವಿಶ್ಯತೆ ಇವಂ ಚಲಿತ ವೃತ್ತಸ್ತು ವೃತ್ತಶೇಷಂ ನ ರಕ್ಷತಿ. ಹೇಗೆ ಸ್ವಲ್ಪ ಕೊಳೆಯಾಗಿರೋ ಬಟ್ಟೆ ಉಟ್ಕೊಂಡು ಅವನು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಬಿಡ್ತಾನಲ್ಲ, ಇನ್ನೇನು ಮಹಾ ಕೊಳೆಯಾಗೋದು, ಹೇಗೂ ಒಗೆಯೋದಕ್ಕೆ ಹಾಕಲೇಬೇಕು ಅಂತ ನೆಲದ ಮೇಲೂ ಕೂತ್ಕೋತಾನೆ, ಹಳ್ಳದ ಮೇಲೂ ಕೂತ್ಕೋತಾನೆ, ಕಲ್ಲಿನ ಮೇಲೂ ಕೂತ್ಕೋತಾನೆ. ಹಾಗೆ ಒಂದಿಷ್ಟು ಚಾರಿತ್ರ್ಯ ಕಳ್ಕೊಂಡವನು ಇನ್ನೂ ಬಿಟ್ಕೊಡಕ್ಕೆ ಸಿದ್ಧ ಆಗಿಬಿಡ್ತಾನೆ ಅಂತ ಬಹಳ ಸೊಗಸಾದಂಥ ಮಾತು. ನನಗೆ ತುಂಬ ಇಷ್ಟವಾದ ಸುಭಾಷಿತಗಳಲ್ಲಿ ಇದು ಒಂದು. ಕಷ್ಟ ಕಾಪಾಡಿಕೊಳ್ಳೋದು ನಾವು ಒಮ್ಮೆ ಜಾರಿಸಿಕೊಂಡು ಹೋಗ್ತಾನೆ ಇರುತ್ತೆ, ಎಷ್ಟು ಅಂತ ಗೊತ್ತಾಗೋದಿಲ್ಲ. ಆಗ ಒಂದು ಸ್ವಲ್ಪ ದಿವಸ ಆಗ್ತಿದ್ದಂತೆ ಈ ಗಂಗದತ್ತನ ಮಗ ಯಮುನಾದತ್ತ ಅನ್ನುವ ಮಗನನ್ನೇ ಈ ಹಾವು ನುಂಗುಬಿಡುತ್ತೆ. ಗಂಗದತ್ತ ಸ್ತಾರಸ್ವರೇಣ ದಿಗ್ದಿಗಿದಿ ಪ್ರಲಾಪನ ಪರಹ ಕಥಂಚಿದಪಿನ ವಿರರಾಮ. ಅಯ್ಯೋ ಅಯ್ಯೋ ಧಿಕ್ಕಾರ ಅಂತ ಗೋಳಾಡ್ತಾ ಇತ್ತಂತೆ. ಆಗ ಹೆಂಡತಿ ಹೇಳ್ತಾಳೆ, ಕಿಂ ಕ್ರಂದಸಿ ದುರಾಕ್ರಂದ ಸ್ವಪಕ್ಷ ಕ್ಷಯಕಾರಕ ಸ್ವಪಕ್ಷಸ್ಯ ಕ್ಷಯೇ ಜಾತೆ ಕೋನಸ್ತ್ರಾತ ಭವಿಷ್ಯತಿ. ಅಯ್ಯೋ ಪಾಪಿ, ಈ ಯಾಕೆ ಕೆಟ್ಟದಾಗ ಅಳ್ತಾ ಇದೀಯ? ನಮ್ಮ ಪಕ್ಷವನ್ನೆಲ್ಲ ನೀನು ನಾಶ ಮಾಡಿಬಿಟ್ಟಿಯಲ್ಲ, ನಮ್ಮ ಜನವೇ ನಿನಗೆ ಶತ್ರುಗಳಾದ ಮೇಲೆ ಇನ್ಯಾರು ನಿನ್ನನ್ನು ಕಾಪಾಡ್ತಾರೆ ಅಂತ. ಸ್ವಜನರನ್ನು ತುಂಬ ದೂರ ಇಡಬಾರ್ದು. ನ್ಯಾಷನಲಿಸಮ್ ಅನ್ನೋದು ಅದಕ್ಕೆ ಬಹಳ ಮುಖ್ಯ. ಸ್ವಜಾತಿ ಸ್ವಬಂಧು ಅನ್ನೋದು ಒಂದು ಮಟ್ಟಕ್ಕೆ ಮುಖ್ಯವಾಗುತ್ತದೆ. ಯಾಕಂದರೆ ಕಡೆಗೆ ಅವರೇ ಬಂದು ಮಾಡುವುದು. ನಾನು ಎಷ್ಟೆಷ್ಟು ಮನೆಗಳಲ್ಲಿ ನೋಡಿದ್ದೀನಿ, ಬಂಧುಗಳನ್ನ ಬಾಂಧವರನ್ನ ಎಲ್ಲರನ್ನೂ ತುಂಬ ದೂರ ಇಟ್ಟುಬಿಟ್ಟಿರ್ತಾರೆ. ಜಗಳ ಆಡಿಕೊಂಡು ಅವ್ರನ್ನ ದೂರ ದೂರ ಮಾಡ್ಕೋತಾರೆ. ಆಮೇಲೆ ಇವ್ರ ಮನೇಲಿ ಏನೇ ಒಳ್ಳೆಯದು ಕೆಟ್ಟದ್ದಾಗಲಿ ಅವರೇ ಬಂದು ಬೈಕೊಂಡು ಮಾಡುವುದಾಗುತ್ತದೆ. ತುಂಬ ಕಠೋರವಾದ ವರ್ತನೆ ಸರಿಯಾಗೋಲ್ಲ ಅನ್ನುವುದು ಗಂಗದತ್ತನ ಪತ್ನಿಯ ಮಾತು. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಹೆಂಡತಿಯೂ ಸೇರಿದಂತೆ ಎಲ್ಲರನ್ನೂ ತಿಂದುಬಿಡುತ್ತೆ ಆ ಹಾವು. ಬುಭುಕ್ಷಿತೋಸ್ಮಿ ಗಂಗದತ್ತ ನಿಶೇಷಿತ ಸರ್ವೇ ಮಂಡೂಕ ತದ್ದೀಯತಾಮೇ ಕಿಂಚಿತ್ ಪ್ರಯೋಜನಂ ಯಥೋಹಂ ತ್ವಯಾ ಅತ್ರಾನಿತಃ. ನನಗೇನಾದರೂ ಕೊಡು, ನೀನು ಕರ್ಕೊಂಡು ಬಂದಿಯಲ್ಲ, ನನಗೇನಾದರೂ ಕೊಡು, ಎಲ್ಲರನ್ನೂ ತಿಂದಾಯ್ತು, ಏನೂ ಉಳಿದಿಲ್ಲ, ನೀನೊಬ್ಬನೇ ಅಂತ. ಆಗ ಇದಕ್ಕೆ ಹೇಗೋ ಒಂದು ಸಾಯೋ ಕಾಲದಲ್ಲಿ ಒಂದು ಬುದ್ಧಿ ಬರುತ್ತದೆ. ತ್ವಯಾತ್ರ ವಿಷಯೇ ಮೈ ಅವಸ್ಥಿತೆ ಕಾಪಿ ಚಿಂತಾನ ಕಾರ್ಯ. ಮಿತ್ರ, ಯೋಚನೆ ಮಾಡಬೇಡ. ತದ್ಯದಿ ಮಾಂ ಪ್ರೇಷಯಿಸಿ ತತಃ ಅನ್ಯಕೂಪಸ್ನಾನಮಪಿ ಮಂಡೂಕಾನ್ ವಿಶ್ವಾಸ್ಯ ಅತ್ರ ಆನಯಾಮಿ. ನಿನ್ನನ್ನು ಬಿಟ್ಟುಕೊಟ್ರೆ ನಾನು ಹೋಗಿ ಬೇರೆ ಬಾವಿಗಳಲ್ಲಿ ಯಾವ್ಯಾವ ಕಪ್ಪೆಗಳಿವೆ ಎಲ್ಲ ಮರಳು ಮಾಡಿ ಇಲ್ಲೇನೋ ಒಂದು ಅದ್ಭುತವಾದದ್ದಿದೆ ಅಂತ ನಿನ್ನ ಬಾಯಿಗೆ ಹಾಕ್ತೀನಿ, ಕಳಿಸ್ಕೊಡು ಅಂತ. ಯಾಕೆಂದರೆ ಎಲ್ಲಿವರೆಗೂ ಸ್ಥಿತಿ ಬಂತು ಅಂದರೆ ಇದಿಲ್ಲದೆ ಅದು ಹೊರಗೆ ಹೋಗೋಕ್ಕಾಗೋಲ್ಲ. ಇದರ ವೀಸಾ ಅಧಿಕಾರವನ್ನು ಕೂಡ ಅದಕ್ಕೆ ಕೊಟ್ಟುಬಿಟ್ಟಿತ್ತು. ಯಾಕೆಂದರೆ ಹಗ್ಗ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಗಬಕ್ಕನೆ ಅದು ಹಗ್ಗದ ಮೇಲೆ ಸುತ್ತಕೊಂಡು ತಿಂದು ಬಿಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದರ ಪರ್ಮಿಷನ್ ತಗೊಂಡು ಹೊರಗೆ ಬಂದು ಎಲ್ಲಿ ಯಾರೂ ಕಾಣದೇ ಇರತಕ್ಕಂಥ ಜಾಗಕ್ಕೆ ಹೋಗ್ಬಿಡುತ್ತೆ. ಸಾಹ ಮಮತಾವತ್ ತ್ವಂ ಅಭಕ್ಷ್ಯ ಭ್ರಾತೃಸ್ಥಾನೆ ತದ್ಯದ್ಯೇವಂ ಕರೋಷಿ ತತ್ ಸಾಂಪ್ರತಂ ಪಿತೃಸ್ಥಾನೇ ಭವಸಿ. ಈ ಹಾವಿಗೆ ನೋಡಿ ಏನು ಕೃತಜ್ಞತೆ, ನೀನು ನನ್ನ ಒಡಹುಟ್ಟಿದ ಥರ, ಅದಕ್ಕಾಗಿ ನಿನ್ನ ನಾನು ಕೊಲ್ತಾ ಇಲ್ಲ, ಇನ್ನು ಬೇರೆ ಕಪ್ಪೆಗಳನ್ನು ಕರ್ಕೊಂಡು ಬಾ, ನೀನು ನನಗೆ ಅಪ್ಪನ ಥರ ಆಗಿಬಿಡ್ತೀಯ ಅಂತ. ಆಯಿತು, ಏನಾಗ್ತೀನೋ ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿ ಹೋಗುತ್ತದೆ. ಸೋಪಿ ತದಾಕರ್ಣ್ಯ ಅರಘಟ್ಟ ಘಟಿಕಾಂ ಆಶ್ರಿತ್ಯ ವಿವಿಧ ದೇವತೋಪಕಾರ ಕಲ್ಪಿತ ಪೂಜೋಪಚಾರ ತಸ್ಮಾತ್ ಕೂಪಾತ್ ನಿಷ್ಕ್ರಾಂತ. ಅದು 1000 ದೇವರುಗಳಿಗೆ ಜಪ ಮಾಡ್ಕೊಂಡು 10,000 ದೇವರುಗಳಿಗೆ ಮುಡುಪು ಕಟ್ಕೊಂಡು ಆಚೆಗೆ ಬಂದು ಬದುಕಿದೆಯಾ, ಬಡಜೀವ ಬದುಕಿದೆಯಾ ಅಂತ ಅಂದುಕೊಳ್ಳುತ್ತೆ. ಈ ಹಾವು ಇದನ್ನು ನೆನೆಸ್ತಾ ಇದು ಮತ್ತೆ ಒಂದಿಷ್ಟು ಕಪ್ಪೆಗಳನ್ನು ಹೊಡ್ಕೊಂಡು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇತ್ತು. ಏನೂ ಆಗಲಿಲ್ಲ. ಚಿರಾದನಾಗತೆ ಗಂಗದತ್ತೆ. ಆ ಹಾವು ಅದೆಂಥ ಪೆದ್ದು ಅಥವಾ ದುರಾಶ. ಅದಕ್ಕೆ ಒಂದು ಹಲ್ಲಿ ಇತ್ತಲ್ಲಿ, ಗೋಧ. ಅದಕ್ಕೆ ಹೇಳುತ್ತೆ, ಭದ್ರೆ ಕ್ರೀಡಾಂ ಸ್ತೋಕಂ ಸಹಾಯಂ, ನನಗೆ ಸ್ವಲ್ಪ ಸಹಾಯ ಮಾಡಮ್ಮ, ನಾವಿಬ್ಬರು ಒಂದೇ ಜಾತಿ, ರೆಪ್ಟೈಲ್ಸು. ಹಾಗಾಗಿ ಎಷ್ಟು ಚಿರಪರಿಚಿತಸ್ತೆ ಗಂಗದತ್ತ, ನೀನು ಚೆನ್ನಾಗಿ ಗೊತ್ತಲ್ಲ ಗಂಗದತ್ತ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ನನ್ನ ಸಂದೇಶ ತಗೊಂಡು ಹೋಗೋ, ಬೇಗ ಬಾ, ಬಹುತಾ ದ್ರುತತರಂ ಗಮ್ಯತಾಂ.
ಯದನ್ಯೇ ಮಂಡೂಕಾಹನ ಅಗಚ್ಚತ್ನಿ. ಬೇರೆ ಕಪ್ಪೆಗಳನ್ನು ಹೊಡ್ಕೊಂಡು ಬರದೇ ಇದ್ರೂ ಪರವಾಗಿಲ್ಲ, ನೀನು ಪಾಪ ಸಾಕು, ನೀನು ನನಗಿರಬೇಕು ಅಂತ ತಿನ್ನೋದಿಕ್ಕೆ. ಅದಕ್ಕೆ ತ್ವಯಾವಿನ ನಾತ್ರ ವಸ್ತುಂ ಶಕ್ನೋಮಿ, ನೀನಿಲ್ಲದೆ ನಂಗೆ ಬದುಕೋಕ್ಕಾಗೋಲ್ಲ ಅಂತ. ಹಾಗಾಗಿ ನಿನಗೇನು ತೊಂದರೆ ಮಾಡೋಲ್ಲ, ಇದು ಪ್ರಮಾಣ ಅಂತೆಲ್ಲ ಹೇಳ್ತದೆ. ಹಾಗೆ ಕಷ್ಟಪಟ್ಟುಕೊಂಡು ಈ ಹಲ್ಲಿ ಇದಕ್ಕೇ ಬಂತು ನೋಡಿ ಉಸಾಬರಿ. ಹುಡುಕೊಂಡು ಹೋಗಿ ಗಂಗದತ್ತನ್ನ, ಭದ್ರಗಂಗದತ್ತ ಸತವಾ ಪ್ರಿಯದರ್ಶನ ತವ ಮಾರ್ಗಂ ಸಮೀಕ್ಷಮಾಣಸ್ತಿಷ್ಠತಿ. ನಿನ್ನ ಜೀವದ ಗೆಳೆಯ ನಮ್ಮ ಪ್ರಿಯದರ್ಶನ ನಿನ್ನ ನೋಡ್ಕೊಂಡು ಕಾದಿದ್ದಾನೆ. ಚಿಗ್ರಂ ಆಗಮ್ಯತಾಂ ಅಂತ. ಮತ್ತೆ ನಿನಗೇನು ತೊಂದರೆ ಮಾಡೋಲ್ಲ. ತವ ವಿರುದ್ಧಕರಣೆ ಸುಕೃತಂ ಅಂತರೇ ಧೃತಂ ತನ್ನ ನಿಶಂಕೇನ ಮನಸಾ ಸಮಾಗಮ್ಯತಾಂ. ನಿನಗೇನಾದ್ರೂ ತೊಂದರೆ ಮಾಡಿದ್ರೆ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ಒಳ್ಳೇದಾಗೋಲ್ಲ ಅಂತದ್ದು ಹೇಳ್ತಾ ಇದೆ. ನಿಶಂಕಿಯಾಗಿ ಬಾ ಅಂತ. ಆಗ ಬುಭುಕ್ಷಿತ ಖಿನ್ನ ಕರೋತಿ ಪಾಪಂ ಕ್ಷೀಣಾನರ ನಿಷ್ಕರುಣಾ ಭವಂತಿ ಆಖ್ಯಾಹಿ ಭದ್ರೆ ಪ್ರಿಯದರ್ಶನಸ್ಯ ನಗಂಗದತ್ತ ಪುನರಿತಿ ಕೂಪಂ. ಹೇಳು, ಹಸ್ದವನು ಏನು ಪಾಪ ಮಾಡೋಲ್ಲ. ಹೊಟ್ಟೆ ತುಂಬುದಾಗಲೇ ದಿವಸಕ್ಕೆ 8 ಕಪ್ಪೆ ನುಂಗ್ತಾ ಇತ್ತು ಬಾಯಿ ಚಪ್ಪಲಕ್ಕೆ. ಹಾಗಿದ್ದಾಗ ನನ್ನನ್ನು ಬಿಡುತ್ತೀಯಾ ಇಷ್ಟು ದಿವಸ ಉಪವಾಸದಿಂದ? ತದ್ಭೋ ದುಷ್ಟ ಜಲಚರ ಅಹಮಪಿ ಗಂಗದತ್ತ ಇವ ತದ್ಗೃಹೇನ ಕಥಂಚಿದಪಿ ಆಸ್ಯಾಮಿ ಅಂತ ಕೋತಿ ಹೇಳುತ್ತೆ. ಈ ಕಾರಣದಿಂದ ನಾನು ನಿಮ್ಮ ಮನೆ ಕಾಲೂ ಇಡೋದಿಲ್ಲ ಅಂತ. ಆಗ ಅಯ್ಯೋ ಹೀಗಾಯ್ತಾ, ನಾನು ಏನು ಮಾಡಲಿ ಅಂಥದ್ದು. ಅಥವಾ ಅತ್ರ ಅಹಂ ಅನಶನತ್ ಪ್ರಾಣತ್ಯಾಗಂ ತವೋಪರಿ ಕರಿಷ್ಯಾಮಿ. ಇಲ್ಲೇ ಇದ್ದು ತವೋಪರಿ ಪ್ರಾಣತ್ಯಾಗಂ ಕರಿಷ್ಯಾಮಿ. ಒಳ್ಳೆ ಇಡಿಯಂ ಇದು ಸಂಸ್ಕೃತ. ನಿನ್ನ ಮೇಲೆ ನಾನು ಪ್ರಾಣ ಬಿಡ್ತೀನಿ ಅಂತ. ಅಂದರೆ ನೀನೇ ನನ್ನ ಪ್ರಾಣ ಹೋಗೋದಕ್ಕೆ ಕಾರಣ, ಇಲ್ಲೇ ನಾನು ಉಪವಾಸ ಇರ್ತೀನಿ ಅಂತ. ಬಾ, ದಯವಿಟ್ಟು ಬಾ ಮನೆಗೆ ಅಂತ. ಮೂಢ ಕಿಮಹಂ ಲಂಬಕರ್ಣೋ ಮೂರ್ಖ. ಆ ಮೂರ್ಖ ಲಂಬಕರ್ಣನ ನಾನು ಅಂತ. ಯದ್ ದೃಷ್ಟಾಪಾಯೋಪಿ ಸ್ವಯಮೇವ ತತ್ರ ಗತ್ವ ಆತ್ಮಾನಂ ವ್ಯಾಪಾದೈತಿ. ಅಪಾಯ ಕಾಣಿಸ್ತಾ ಇದ್ರು ಕೂಡ ಹೋಗೋಗಿ ಸತ್ತಿದ್ದು ಆ ಲಂಬಕರ್ಣ ಅನ್ನೋ ಕತ್ತೆ. ಆಗ ನಾನು ಅಂತ. ಆಗತಶ್ಚ ಗತಶ್ಚೈವ ದೃಷ್ಟ್ವಾ ಸಿಂಹಪರಾಕ್ರಮಂ ಅಕರ್ಣ ಹೃದಯೋ ಮೂರ್ಖೋ ಯೋಗತ್ವ ಪುನರಾಗತ. ಬಂದವನು ಸಿಂಹದ ಪರಾಕ್ರಮವನ್ನು ನೋಡಿದವನು ಮತ್ತು ತಿರುಗಾ ಬಂದು ಸಿಂಹದ ಬಾಯಿಗೆ ಬಿದ್ದು ಸತ್ತ ಅಂತಂದರೆ ಕಣ್ಣೂ ಇರಬಾರ್ದು, ಕಿವಿನೂ ಇರಬಾರ್ದು, ಹೃದಯನೂ ಇರಬಾರ್ದು. ಆ ಸಿಂಹದ ಗರ್ಜನೆ ಕೇಳೋ ಕಿವಿನೂ ಇರಬಾರ್ದು, ಅದನ್ನು ಕಂಡು ಅಂಜಿಕೊಂಡು ಪಾಠ ಕಲಿತಂಥ ಹೃದಯವೂ ಇರಬಾರ್ದು. ಇಂಥ ಕತ್ತೆ. ಈ ಸ್ಥಿತಿ ನಂದಲ್ಲ ಅಂತ. ಅದು ಹೇಗೆ, ಯಾರು ಲಂಬಕರ್ಣ ಅಂದರೆ ಶುರು ಮಾಡುತ್ತೆ. ಕರಾಲ ಕೇಸರ ಅಂತ ಒಂದು ಕಾಡಲ್ಲಿ ಸಿಂಹ ಇತ್ತು. ಅದಕ್ಕೆ ಧೂಸರಕ ಅಂತ ಒಂದು ಈ ನರಿ ಕೂಡ ಸೇವಕನಾಗಿತ್ತು. ಸಿಂಹ ಕೊಂದು ಪ್ರಾಣಿಗಳನ್ನು ಅವಶೇಷ ಇದು ತಿಂದು ಬದುಕ್ತಾ ಇತ್ತು. ಒಮ್ಮೆ ಆನೆಯ ಜೊತೆ ಯುದ್ಧ ಮಾಡುವಾಗ ಹಸ್ತಿನಾಸ ಯುದ್ಧಮಾನಸ್ಯ ಶರೀರೆ ಗುರುತರ ಪ್ರಹಾರ ಸಂಜಾತ. ಆನೆಯ ಜೊತೆಗೆ ಮತ್ತ ಗಜೇಂದ್ರನ ಜೊತೆಗೆ ಯುದ್ಧ ಮಾಡುವಾಗ ಅದಕ್ಕೆ ತುಂಬ ಏಟುಗಳು ಬಿತ್ತು, ಅಲ್ಲಾಡೋಕ್ಕಾಗಲಿಲ್ಲ. ಆಗ ಅದು ಹೇಳುತ್ತೆ, ಏನಾದರೂ ಮಾಡಿ ಹೊಟ್ಟೆಪಾಡು ನಡೆಸ್ಕೋಬೇಕು ಅಂತ. ಸ್ವಾಮಿನ್ ಬುಭುಕ್ಷೆಯಾ ಪೀಡಿತೋ ಹಂ ಪದಾತ್ ಪದಮಪಿ ಚಲಿತು ನ ಶಕ್ನೋಮಿ ತತ್ ಕಥಂ ತೇ ಶುಶ್ರೂಷಾಂ ಕರೋಮಿ. ಇದಕ್ಕೆ ಸೇವೆ ಮಾಡೋದಕ್ಕೆ ನರಿ ಪಾಲಿಗೆ ಬಿತ್ತು. ನರಿಗಂತೂ ಮೋಸಗಾರಿಕೆ ತಾನೆ. ಅಯ್ಯೋ, ನಿನಗೆ ನಾನು ಹೇಗೆ ಸೇವೆ ಮಾಡಲಿ, ನೀನೇ ಆಹಾರ ನನಗೆ ಒಂದಿನೂ ಕೊಟ್ಟಿಲ್ಲ, ಹಾಗಾಗಿ ನನಗೆ ಕಾಲೇ ಬರ್ತಾ ಇಲ್ಲ. ಪದಾತ್ ಪದಂ ನ ಗಚ್ಚಾಮಿ, ಸಂಸ್ಕೃತದ ಇಡಿಯಂ ಅದು. ಹೆಜ್ಜೆಯಿಂದ ಹೆಜ್ಜೆ ಹಾಕೋಕ್ಕಾಗ್ತಾ ಇಲ್ಲ. ಆಗ ಸಿಂಹ ಹೇಳುತ್ತೆ, ಏನು ಬೇಡಪ್ಪ, ಯಾವುದಾದ್ರೂ ಒಂದು ಪ್ರಾಣಿನ ಹಿಡ್ಕೊಂಡು ಬಾ, ನಾನು ಕೊಲ್ತೀನಿ. ಗುಹೆಯಲ್ಲಿದ್ದು ನಾನು ಕೊಲ್ಲಬಲ್ಲೆ, ಹುಡ್ಕೊಂಡು ಹೋಗೋಕ್ಕಾಗೋಲ್ಲ, ಇಷ್ಟು ಕೆಲಸ ಮಾಡಿ ಸಾಕು ಅಂತ. ಅನ್ವೇಷ ಕಿಂಚಿತ್ ತತ್ವಂ ಏನಾಹಂ ಅವಸ್ಥಾಂ ಗತೋಪಿ ವ್ಯಾಪಾದಯಾಮಿ. ಆಗ ಇದು ಹಾಗೆ ಹೋಗುತ್ತೆ. ಸ್ವಲ್ಪ ಕಾಡಾಚೆ ಹಳ್ಳಿಯ ಅಂಚಿನಲ್ಲಿಯೇ ಲಂಬಕರ್ಣ ಅಂತ ಒಂದು ಕತ್ತೆ ತಡಾ ಗೋಪಾಂತೆ ಪ್ರವಿರಲ ದೂರ್ವಾಂಕುರಾನ್ ಕೃಚ್ಛ್ರಾದ ಆಸ್ವಾದಯನ್ ದೃಷ್ಟ. ತುಂಬ ವಿರಳವಾಗಿ ಬೆಳೆದ ಚೂರು ಪಾರು ಗರಿಕೆನ ಕಷ್ಟಪಟ್ಕೊಂಡು ಹುಡುಕಿ ಮೇಯ್ತಾ ಇದ್ದ ಒಂದು ಸೊಣಕಲ ಕತ್ತೆ ನೋಡುತ್ತೆ. ಮಾಮ ನಮಸ್ಕಾರೋ ಎಂ ಮದೀಯ ಸಂಭಾವ್ಯತಾಂ ಚಿರಾದೃಷ್ಟೋಸಿ. ಮಾಮ, ತುಂಬ ದಿವಸ ಆಯಿತು ನಿನ್ನ ನೋಡಿ, ನಮಸ್ಕಾರ ಸ್ವೀಕರಿಸು. ತತ್ಕತೆಯ ಕಿಮೇವಂ ದುರ್ಬಲತಾಂ ಗತಃ, ಯಾಕೆಷ್ಟು ಸೊರಗೋಗಿದ್ದೀಯಾ ಅಂತ ನತ್ಸೆ. ಭೋ ಭಗಿನಿ ಪುತ್ರ ಕಿಂಕತೆಯಾಮೆ. ಅಯ್ಯೋ ಅಳಿಮಯ್ಯ, ಏನು ಹೇಳೋಣ. ರಜಕೋತಿ ನಿರ್ದಯ ಅತಿಭಾರೇಣ ಮಾಂ ಪೀಡಯತಿ. ಆ ಅಗಸ ತುಂಬ ನಿರ್ದಯ, ತುಂಬ ಭಾರ ಹೊರಿಸಿ ಕೊಲ್ತಾನೆ. ಘಾಸ ಮುಷ್ಟಿಮಪಿ ನ ಪ್ರಯಚ್ಛತಿ, ಒಂದು ಹಿಡಿ ಹುಲ್ಲು ಹಾಕೋಲ್ಲ. ಕೇವಲ ದೂರ್ವಾಂಕುರಾನ್ ಧೂರಿ ಮಿಶ್ರಾನ್ ಭಕ್ಷಯಾಮಿ. ಈ ಕಸ ಕಡ್ಡಿ ಜೊತೆಗೆ ಬೆರೆತಿರುವಂಥ ಧೂಳು ಮೆತ್ತಿರುವಂಥ ಹುಲ್ಲನ್ನು ಹುಡುಕಿಕೊಂಡು ತಿಂತಾ ಇದ್ದೀನಿ. ತತ್ಕುತೋ ಮೇ ಶರೀರೇ ಪುಷ್ಟಿ, ಹೇಗೆ ಪುಷ್ಟಿ ಬರೋಕ್ಕೆ ಸಾಧ್ಯ ಅಂತ. ಆಗ ಶೃಗಾಲ ಹೇಳುತ್ತದೆ, ಮಾಮ ಈ ದೇವಂ ತದಸ್ತಿ ಮರಕತ ಸದೃಶ ಶಷ್ಪಪ್ರಾಯೋ ನದೀಸನಾಥೋ ರಮಣೀಯತರ ಪ್ರದೇಶ. ಸೊಗಸಾಗಿ ಮರಕತ ಮಣಿ ಥರ ಬೆಳೆದಿರ್ತಕ್ಕಂಥ ಸೊಂಪಾದ ಹುಲ್ಲು, ನದಿ ತೀರ, ಒಳ್ಳೆ ತಂಪಾದಂಥ ಕಾಡು ಎಲ್ಲ ಇದೆ, ಬಾ ಅಂತಂತ ಹೇಳುತ್ತೆ. ತತ್ರ ಅಗತ್ಯ ಮಯಾಸ ಸುಭಾಷಿತ ಗೋಷ್ಠಿ ಸುಖಂ ಅನುಭವಂ ಸ್ಥಿಷ್ಟ.
ನನ್ನ ಜೊತೆ ಇದ್ದು ಸರಸ ಸಲ್ಲಾಪ ಆಡಿಕೊಂಡು ಸುಭಾಷಿತ ಗೋಷ್ಠಿ ಮಾಡಿಕೊಂಡು ಕಾಲ ಕಳೆಯಬಹುದು ಅಂತ. ಭೋ ಭಗಿನಿ ಸುತ ಯುಕ್ತಂ ಮುಕ್ತಂ ಭವತ ಪರಂ ವಯಂ ಗ್ರಾಮ್ಯ ಪಶವ ಅರಣ್ಯಚಾರಿಣ ಬುದ್ಧ್ಯ. ಏನು ಮಾಡೋದಯ್ಯ, ನಾವು ಹಳ್ಳಿಯವರು, ನೀವು ಕಾಡಿನವರು, ನಿಮಗೆ ನಾವು ಆಹಾರ ಅಂತ. ಮಾಮಾ ಏವಂ ವದ ಮದ್ಭುಜ ಪಂಜರ ಪರಿರಕ್ಷಿತಾ ಸ ದೇಶ. ಹಂಗೆಲ್ಲ ಅನ್ಬೇಡ, ನನ್ನ ತೋಳುಗಳ ಪಂಜರದಲ್ಲಿ ನಿನ್ನ ಕಾಪಾಡ್ತೀನಿ ಅಂತ. ಈ ನರಿ ಕಾಪಾಡತ್ತೆ ನೋಡಿ, ಆ ವ್ಯಂಗ್ಯ ಎಷ್ಟು ಚೆನ್ನಾಗಿದೆ ಕಾವ್ಯದ್ದು. ತನ್ನಾಸ್ತಿ ಕಸ್ಯಚಿತ್ ಅಪರಸ್ಯ ತತ್ರ ಪ್ರವೇಶ, ಇನ್ನೊಬ್ಬ ಬರೋಕ್ಕಾಗೋಲ್ಲ. ಪರಮನೇನೇವ ದೋಷೇಣ ರಜಕ ಕದರ್ಥಿತಾಸ್ತತ್ರ ತಿಸ್ರ ರಸಭ್ಯೋ ಅನಾಥಾ ಸಂತಿ. ಅಷ್ಟು ಮಾತ್ರವಲ್ಲ, ನಿನ್ನಂತೆಯೇ ಅಗಸ ತೊಂದರೆ ಕೊಟ್ಟ ಅಂತ 3 ಹೆಣ್ಣು ಕತ್ತೆಗಳಲ್ಲಿವೆ. ಅವುಗಳ ಗಂಡನೇ ಇಲ್ಲ. ಸಾಲ್ದ, ಅನ್ನ ಆಯಿತು, ಇನ್ನು ಕಾಮ ಆಯಿತು, ಎರಡೂ ಬಂದರೆ ಇನ್ನೇನು ಬೇಕು. ಹಾಗಾಗಿ ನೀನು ಬಂದ ಮೇಲೆ ಚೆನ್ನಾಗಿರುತ್ತದೆ. ಇದಿತ್ತು ಮಸ್ಮಾಕಂ ಸತ್ಯೋ ಮಾತುರಸ್ತದ ಕಿಂಚಿನ್ ಗ್ರಾಮಾಂತರಂ ಗತ್ವ ಅಸ್ಮದ್ಯೋಗ್ಯಂ ಕಂಚಿತ್ ಪತಿಂ ಆನಯ ತದರ್ಥೇ ತ್ವಾಮಹಂ ತತ್ರ ನಯಾಮಿ. ಅವುಗಳು ಹೇಳ್ತಾನೆ ಇವೆ, ನೀನು ನಮಗೆ ಬಂಧುವಾಗಿದ್ದರೆ ನಮ್ಮ ಗಂಡನ ಎಲ್ಲರೂ ಹಳ್ಳಿಯಿಂದ ಹುಡ್ಕೊಂಡು ಬಾ ಅಂತ, ಅದಕ್ಕಾಗಿ ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ. ಇದನ್ನು ಕೇಳಿ ಕಾಮಪೀಡಿತಾಂಗ ಲಂಬಕರ್ಣ ಭದ್ರಯದ್ಯೇವಂ ತದಗ್ರೇ ಭವ ಏನ ಗಚ್ಚಾಮಿ. ಹಾಗೆ ಮುಂದೆ ದಾರಿ ತೋರಿಸು, ಬರ್ತೀನಿ ನಿಂತು ಹೋಗುತ್ತೆ. ಕವಿ ಹೇಳ್ತಾನೆ, ನಾಮೃತಂ ನ ವಿಷಂ ಕಿಂಚಿತ್ ಏಕಾಂ ಮುಕ್ತ್ವಾ ನಿತಂಬಿನಿಂ ಯಸ್ಯಾ ಸಂಗೇನ ಜೀವ್ಯೇತ ಮ್ರಿಯೇತ ಚ ವಿಯೋಗತಃ. ನಿಜವಾಗಿ ನೋಡಿದ್ರೆ ಈ ಜಗತ್ತಿನಲ್ಲಿ ವಿಷ ಅನ್ನುವುದು ಯಾವುದು, ಅದು ವಿಷ ಅಂತ ಇಲ್ಲವೇ ಇಲ್ಲ. ನಿಜವಾಗಿಯೂ ನಿತಂಬಿನಿಯ ಹೊರತಾಗಿ ವಿಷ ಅಮೃತ ಬೇರೆ ಇಲ್ಲ. ಅವಳ ಸಂಗವೇ ಜೀವನ, ವಿಪ್ರಯೋಗವೇ ಮರಣ ಅಂತ. ಗಂಡಿಗೂ ಅಷ್ಟೇ, ಹೆಣ್ಣಿಗೂ ಅಷ್ಟೇ. ಜೊತೆಗಾರ್ತಿಯೇ ವಿಷವೂ ಹೌದು, ಅಮೃತವೂ ಹೌದು. ಬಿಟ್ಟಾಗ ವಿಷ, ಸೇರಿದಾಗ ಅಮೃತ. ಹೀಗಾಗಿ ಇದಕ್ಕೆ ಕಾಮ ಕೆರಳಿ ಹೋಗ್ತಾ ಇದೆ. ಯಾಸಾಂ ದ್ರವತಿ ನಾಮ್ನಾಪಿ ಕಾಮಸ್ಯಾತ್ ಸಂಗಮಂ ದರ್ಶನಂ ವಿನ ತಾಸಾಂ ದೃಕ್ಸಂಗಮಂ ಪ್ರಾಪ್ಯ ಎನ್ನ ದ್ರವತಿ ಕೌತುಕಂ. ಕಾಮಕ್ಕೆ ಆ ಹೆಸರೇ ಸಾಕು. ಹೆಣ್ಣೂನ ಹೆಸರು ಗಂಡಿಗೆ, ಗಂಡೂನ ಹೆಸರು ಹೆಣ್ಣಿಗೆ ಸಾಕು. ಸಂಘದ ನೋಟದ ಪರಿವೆಗೆ ಕೊನೆಗೆ ಅವರ ದೃಕ್ಸಂಗಮದೇ ದ್ರವಿಸುವರು ಪುರುಷರು, ದ್ರವಿಸದಿದ್ದರೆ ಕೌತುಕ. ಕರಗದೇ ಇದ್ದರೆ ಆಶ್ಚರ್ಯ, ಕರಗದ್ರೆ ಏನೂ ಆಶ್ಚರ್ಯವಿಲ್ಲ ಅಂತ. ಹೀಗೆ ಪಾಪ ಹೋದ ಕತ್ತೆಯ ಗತಿ ಏನಾಯಿತು ಅನ್ನೋದನ್ನು ನಾವು ನಾಳೆ ನೋಡೋಣ. ನಮಸ್ಕಾರ.